ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ದೇವರು ನಮಗೆ ಕೊಟ್ಟಂತ ಈ ಬದುಕು ಬಹಳ ಅಮೂಲ್ಯವಾದದ್ದು, ವಿಶೇಷವಾದದ್ದು. ಭೂಮಿಯ ಮೇಲೆ ಕೋಟ್ಯಾಂತರ ಜೀವ ರಾಶಿಗಳು ಇದ್ದಾಗ್ಯೂ ಅವೆಲ್ಲದರಲ್ಲೂ ವಿಶೇಷವಾದವನು ಮನುಷ್ಯ. ಈ ಮನುಷ್ಯನಿಗಿರುವಂತ ಜ್ಞಾನ, ಮನುಷ್ಯನಿಗಿರುವಂತ ತಿಳುವಳಿಕೆ ಯಾವ ಜೀವಿಗೂ ಇಲ್ಲ, ಯಾವ ಜೀವಿಗೂ ಇರುವುದಿಲ್ಲ. ಇದು ಸತ್ಯವಾದ ಮಾತು. ಯಾಕೆಂದರೆ ದೇವರು ನಮ್ಮನ್ನು ತನ್ನ ಹೋಲಿಕೆಯಲ್ಲಿ, ತನ್ನ ಸ್ವರೂಪಕ್ಕೆ ತಕ್ಕಂತೆ ನಮ್ಮೆಲ್ಲರನ್ನು ಉಂಟು ಮಾಡಿದ್ದಾರೆ. ಆತನ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟಂತ ನಾವು ಮನುಷ್ಯರು, ದೇವರ ಮಕ್ಕಳಾಗಿ ಕರೆಯಲ್ಪಡ್ತಿರುವಂತ ನಾವೆಲ್ಲರೂ ಕೂಡ ಭೂಮಿಯ ಮೇಲೆ ಜೀವಿಸುತ್ತಿರುವಂತ ಜೀವಿಗಳಿಗೆ ಬಹಳ ಭಿನ್ನವಾದಂತ ಜೀವಿ ಮನುಷ್ಯ. ಬಹಳ ಭಿನ್ನವಾದಂತ ಜೀವಿ. ನಮ್ಮ ಕಣ್ಣು ಮುಂದೆ ಕಾಣುವಂತ ಪ್ರಾಣಿಗಳಾಗಬಹುದು, ಅಥವಾ ನಮ್ಮ ಜ್ಞಾನ ನಮಗೆ ಗೊತ್ತಿರುವ ಮಟ್ಟಿಗೆ ನಾವು ನೋಡುವುದಾದರೆ, ಪ್ರಾಣಿಗಳು ಯಾವುದು ಕೂಡ ತಮ್ಮ ಸೈಜ್ಗೆ ಮೀರಿ ಓವರ್ ಸೈಜ್ ಆಗಿರುವಂತದ್ದನ್ನ ಯಾವತ್ತೂ ನಾವು ನೋಡೋದಿಲ್ಲ. ಅಂದ್ರೆ ಅವುಗಳ ದೇಹ ಯಾವ ಲೆವೆಲ್ ಅಲ್ಲಿ ಇರಬೇಕೋ ಅದೇ ಲೆವೆಲ್ ಅಲ್ಲಿ ಇರುತ್ತೆ. ಅದನ್ನ ಮೀರಿ ಯಾವತ್ತೂ ಅದು ಬೆಳೆದಂಗೆ ನಾವು ನೋಡೋದಿಲ್ಲ. ಅಂದ್ರೆ ಸಿಂಹ ಆನೆ ಸೈಜ್ ಆದಂಗೆ, ಆನೆ ಸಿಂಹದ ಸೈಜ್ ಆದಂಗೆ ಯಾವತ್ತಾದ್ರೂ ನೋಡಿದೇವಾ ಅದನ್ನ? ಇಲ್ಲ. ಸಿಂಹ ತರನೇ ಇರುತ್ತೆ, ಆನೆ ತರ ಇರುತ್ತೆ. ಯಾವ ಜೀವಿ ಆ ಜೀವಿಯ ದೇಹಕ್ಕೆ ತಕ್ಕ ಹಾಗೇನೆ ಜೀವಿಸುತ್ತೆ. ಮನುಷ್ಯನನ್ನ ನಾವು ನೋಡೋದಾದ್ರೆ, ಮನುಷ್ಯನು ಅವನ ದೇಹ ಬದಲಾಗುತ್ತೆ, ಆಕಾರ ಬದಲಾಗುತ್ತೆ. ಆ ಜೀವಿಗಳಿಗೆ ಇಲ್ಲದೆ ಇರುವಂತ ಆ ಒಬೆಸಿಟಿ ಅಂತಾರಲ್ಲ, ಆ ಕೊಬ್ಬಿನ ಅಂಶ, ಆ ಆ ಅಂಶ ಮನುಷ್ಯನಿಗೆ ಮಾತ್ರ ಬರುತ್ತಿರುತ್ತೆ. ಮನುಷ್ಯ ದಪ್ಪ ಆಗ್ತಾನೆ, ಮನುಷ್ಯನ ದೇಹ ಬೆಳೆಯುತ್ತೆ, ಮನುಷ್ಯನು ಬದಲಾಗ್ತಾನೆ. ಆದ್ರೆ ಬದಲಾಗದೆ ಇರುವಂತದ್ದು ಭೂಮಿಯ ಮೇಲೆ ಏನಾದ್ರೂ ಇದೆಯಾ ಅಂತಂದ್ರೆ ಶಾರೀರಿಕವಾಗಿ ಅದು ಜಂತುಗಳೇ. ಜಂತುಗಳು ಯಾವಾಗ್ಲೂ ಒಂದೇ ತರ ಇರ್ತವೆ. ಮನುಷ್ಯರು ಮಾತ್ರ ಆಕಾರಗಳು ಬದಲಾಗ್ತವೆ. ಜಂತುಗಳ ಆಕಾರಗಳು ಯಾವತ್ತೂ ಸೈಜ್ ಓವರ್ ಆದಂಗೆ ನಮ್ಗೆಲ್ಲೂ ಕಾಣೋದಿಲ್ಲ. ಅವುಗಳ ಸೈಜ್ ಯಾವತ್ತೂ ಒಂದೇ ತರ ಇರುತ್ತೆ. ಮನುಷ್ಯನು ತನ್ನ ದೇಹದ ಒಬೆಸಿಟಿ ಅಥವಾ ಕೊಬ್ಬಿನ ಅಂಶ, ಆ ಆ ಒಂದು ಆ ದಪ್ಪವಾಗಿ ಕಾಣುವಂತ ಆ ಭಾಗಕ್ಕೆ ಹೋಗುವುದಕ್ಕೆ ಕಾರಣಗಳೇನಾಗಿರುತ್ತೆ? ಏನು ಏನ್ ಹೇಳಿ? ಸ್ವಲ್ಪ ವರ್ಷಗಳ ಹಿಂದೆ ನಾವು ಹೋಗೋಣ. ಒಂದು 100-200 ವರ್ಷಗಳ, ಅದು ಅಷ್ಟು ಬೇಡ, ಒಂದು 50 ವರ್ಷ ನಾವ್ ಹಿಂದೆ ಹೋಗೋಣ. ನಮ್ಮ ತಾತಂದಿರು, ನಮಗ್ ಗೊತ್ತಿರುವಂತ ವಯಸ್ಸಾದಂತವ್ರು ಯಾರು ಇದಾರಲ್ಲ, ಅವರು ತುಂಬಾ ಆರೋಗ್ಯಕರವಾಗಿ ಫಿಟ್ ಆಗಿರ್ತಾರೆ. ನಾವು ನೋಡಿದ್ರೆ ನಮ್ಮ ದೇಹವನ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಹೇಳ್ಬೇಕು ಅಂತಂದ್ರೆ ಅವರ ವಯಸ್ಸಿನವರೆಗೂ ನಾವು ಬದುಕಿರ್ತೇವೆ ಇಲ್ವೋ ಕೂಡ ನಮಗ್ ಗೊತ್ತಿಲ್ಲ. ಅವ್ರ ಆ ವಯಸ್ಸಲ್ಲೂ ಎಫೆಕ್ಟಿವ್ ಆಗಿ ಗಟ್ಟಿಯಾಗಿರ್ತಾರೆ. ನಮಗೆ ಈ ವಯಸ್ಸಲ್ಲೇ ಮೈ ಬಗ್ಲಿಕ್ಕೆ ಆಗಲ್ಲ, ಆ ನೋವು ಈ ನೋವು ಅಂತೇವೆ. ಆದ್ರೆ ಅವ್ರು ಯಾವ ಕಾರಣಗಳನ್ನ ಇವತ್ತಿಗೂ ಹೇಳೋದಿಲ್ಲ. ಅವರು ತುಂಬಾ ಗಟ್ಟಿಮುಟ್ಟಾಗಿರ್ತಾರೆ. ಆತರ ನಾವು ಸ್ವಲ್ಪ ಹಿಂದಕ್ಕೆ ಹೋದ್ರೆ ಅವ್ರು ಚೆನ್ನಾಗಿದ್ದಾರೆ, ನಾವ್ ಯಾಕೆ ಈ ತರ ಆಗ್ಬಿಟ್ಟಿದ್ದೇವೆ? ಅವರ ದೇಹಗಳು ಚೆನ್ನಾಗಿದ್ದಾವೆ, ನಾವ್ ಯಾಕೆ ಈ ತರ ಆಗಿದ್ದೇವೆ ಅಂತಂದ್ರೆ, ಅವರು ಆಹಾರವನ್ನ ಸೇವಿಸಿದ ನಂತರ ಆ ಆಹಾರವನ್ನ ಸೇವಿಸಿದಂತ ತಕ್ಕ ಹಾಗೆ ಶ್ರಮಿಸುತ್ತಿದ್ದರು, ಕಷ್ಟಪಡುತ್ತಿದ್ದರು. ಇವತ್ತು ನಾವು ತಿಂತಿದ್ದೇವೆ, ಆದ್ರೆ ತಿಂದಂತ ಆಹಾರಕ್ಕೆ ತಕ್ಕಂತ ಸ್ಟ್ರೆಂತ್ ಆಗಲಿ, ಶ್ರಮೆ ಆಗಲಿ ನಮ್ಮ ದೇಹಕ್ಕೆ ನಾವು ಕೊಡ್ತಿಲ್ಲ. ಏನಾಗ್ತಿದೆ ಅವಾಗ? ತಿಂದಂತದ್ದೆಲ್ಲದೂ ಕೂಡ ಎಲ್ಲೋ ಒಂದ್ ಕಡೆ ಸ್ಟೋರ್ ಆಗ್ಬೇಕಲ್ವಾ? ಸ್ಟೋರ್ ಆಗುವಂತ ಕ್ರಮದಲ್ಲಿ ನಮ್ಮ ದೇಹಗಳು ಬೆಳೀತಾ ಇದೆ. ಜಂತುಗಳಿಗೆ ದೇಹ ಬೆಳೀತಿಲ್ಲ. ಜಂತುಗಳು ಹೇಗಿದ್ದಾವೋ ಹಾಗಿದ್ದಾವೆ. ನಮ್ಮ ಹಿಂದಿರುವಂತ ಹಿರಿಯರು ಹೇಗಿದ್ದಾರೋ ಹಾಗೆ ಇದ್ದಾರೆ. ನಾವು ಮಾತ್ರ, ಈ ಜನರೇಷನ್ ಮಾತ್ರ ಏನಾಗ್ಬಿಟ್ಟಿದೆ ಅಂತಂದ್ರೆ, ಫ್ಯಾಟ್ ಜಾಸ್ತಿ ಆಗಿದೆ, ಒಬೆಸಿಟಿ ಜಾಸ್ತಿ ಆಗಿದೆ, ರೋಗಗಳು ಜಾಸ್ತಿ ಆಗಿದೆ, ಬೇಗ ಮರಣಗಳು ಕೂಡ ಜಾಸ್ತಿ ಆಗ್ತಿದೆ. ಕಾರಣವೇನಂತಂದ್ರೆ, ಜಂತುಗಳು ನಮ್ಮ ಜೊತೆಗೆ ಇದಾವೆ ಸುಮಾರು ವರ್ಷಗಳಿಂದ, ಅವು ಬದಲಾಗಿಲ್ಲ. ಬಟ್ ಮನುಷ್ಯರಾಗಿ ನಾವು ಮಾತ್ರ ಬದಲಾಗಿದ್ದೇವೆ, ಬದಲಾಗುತ್ತೇವೆ ಇನ್ನು ಮುಂದೆ ಕೂಡ. ಹೌದಾ? ಇನ್ನು ಮುಂದೆನೂ ಕೂಡ ನಾವು ಯಾಕಂತಂದ್ರೆ ಮನುಷ್ಯನನ್ನು ದೇವರು ಉಂಟು ಮಾಡಿದಂತ ರೀತಿ ಆಗಿದೆ. ಮನುಷ್ಯನಿಗೆ ದೇವರು ಕೊಟ್ಟಿರುವಂತದ್ದು, ಜಂತುಗಳಿಗೆ ದೇವರು ಕೊಡದೇ ಇರುವಂತದ್ದು ಏನಂತಂದ್ರೆ,
ಸ್ವಾತಂತ್ರ್ಯ. ಜಂತುಗಳು ನೀವು ನಾವು ಇದ್ದ ಹಾಗೆ ಇರ್ಲಿಕ್ಕಾಗಲ್ಲ ಸ್ವತಂತ್ರವಾಗಿ. ಅವುಗಳಿಗೆ ಒಂದು ಕಟ್ಟಡ, ಒಂದು ನಿಯಮವಿದೆ. ಅವುಗಳನ್ನ ನಾವು ನೆರವೇರಿಸುತ್ತಾ ಹೋಗ್ತೇವೆ. ಮನುಷ್ಯರಿಗೆ ದೇವರು ಕಟ್ಟಡವನ್ನ ಕೊಟ್ಟಿದ್ದಾರೆ. ಆ ಕಟ್ಟಡದ ಜೊತೆಗೆ ಮತ್ತೊಂದನ್ನು ಕೊಟ್ಟಿದ್ದಾರೆ. ಅದನ್ನೇ ಸ್ವಾತಂತ್ರ್ಯ. ಇದು ಎಂಥ ಸ್ವಾತಂತ್ರ್ಯವಂತಂದ್ರೆ, ನಿನ್ನ ಕೈಗೆ ಕೊಟ್ಟಂತೆ ಈ ಕಟ್ಟಡವನ್ನ ನೀನ್ ಅಂದುಕೊಂಡ್ರೆ ಆ ಕಟ್ಟಡಕ್ಕೆ, ಆ ನಿಯಮಕ್ಕೆ ತಕ್ಕಂತೆ ಬದುಕಬಹುದು. ಅಥವಾ ನೀನು ಬದುಕಬಾರದು ಅಂತ ಅಂದ್ಕೊಂಡ್ರೆ ಬದುಕದೇನು ಕೂಡ ಇರಬಹುದು. ಇದು ಇಂಥ ಕಟ್ಟಡ, ಇಂಥ ನಿಯಮ ಭೂಪ್ರಪಂಚದಲ್ಲಿ ಯಾರು ಯಾರಿಗೂ ಕೊಡದಂತ ಒಂದು ಬಹುದೊಡ್ಡ ಸ್ವಾತಂತ್ರ್ಯ ದೇವರು ಕ್ರೈಸ್ತರಾದಂತ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಕ್ರೈಸ್ತರಿಗೆ ಅಲ್ಲ, ಎಲ್ಲಾ ಮನುಷ್ಯರಿಗೂ ದೇವರು ಕೊಟ್ಟಿದ್ದಾರೆ. ಈ ಕೊಟ್ಟಂತ ಕ್ರಮದಲ್ಲಿ ದೇವರು ಕೊಟ್ಟಂತ ಈ ಸ್ವಾತಂತ್ರ್ಯವನ್ನ ಮನುಷ್ಯರಾಗಿ ನಾವು ಸದ್ವಿನಿಯೋಗ ಮಾಡಿಕೊಳ್ಳುತ್ತಿದ್ದೇವೋ, ದುರುಪಯೋಗ ಮಾಡಿಕೊಳ್ಳುತ್ತಿದ್ದೇವೆ ಅಂತಂದ್ರೆ ಹೆಚ್ಚಿನ ಮಟ್ಟಿಗೆ ದುರುಪಯೋಗ ಆಗ್ತಿದೆ. ಸದ್ವಿನಿಯೋಗ ಮಾಡಿಕೊಳ್ತಿದ್ದೇವ, ದುರುಪಯೋಗ ಮಾಡಿಕೊಳ್ತಿದ್ದೇವ? ದುರುಪಯೋಗ. ಅಂದ್ರೆ ದೇವರು ಕೊಟ್ಟಂತ ಸ್ವಾತಂತ್ರ್ಯವನ್ನ ಸರಿಯಾದಂತ ರೀತಿಯಲ್ಲಿ ನಾವು ಸರಿಯಾದಂತ ಕ್ರಮದಲ್ಲಿ ಉಪಯೋಗಿಸಲು ನಮ್ಮಿಂದ ಆಗ್ತಿಲ್ಲ. ಆ ಆಗದೇ ಇರುವ ಕ್ರಮದಲ್ಲಿ ಕೆಲವೊಂದನ್ನ ನಾವು ಕಲ್ತ್ಕೊಳ್ತೇವೆ. ಅರ್ಥ ಆಗ್ತಿದ್ಯಾ? ದೇವರು ಕೊಟ್ಟಂತ ಸ್ವಾತಂತ್ರ್ಯವನ್ನ ಸರಿಯಾದಂತ ರೀತಿಯಲ್ಲಿ ಉಪಯೋಗಿಸದೆ ಅಕ್ರಮವಾಗಿ ಉಪಯೋಗಿಸುವಂತ ಕ್ರಮದಲ್ಲಿ ತುಂಬಾ ವಿಷಯಗಳನ್ನ ನಾವು ಕಲಿತುಕೊಳ್ತಿರ್ತೇವೆ. ಆ ಕಲಿತುಕೊಳ್ಳುತ್ತಿರುವಂತ ಸಂಗತಿಗಳು ಅದು ನಮ್ಮ ಜೀವನವನ್ನ ಹಾಳು ಮಾಡುತ್ತವೆ, ನಮ್ಮ ಕುಟುಂಬವನ್ನ ಹಾಳು ಮಾಡುತ್ತವೆ, ನಮ್ಮ ಟೋಟಲ್ ಸೊಸೈಟಿಯನ್ನ ಹಾಳು ಮಾಡುವಂತ ಕ್ರಿಯೆಗಳನ್ನ ನಾವು ಕಲ್ತ್ಕೊಳ್ತೇವೆ. ಏನವು? ನಾವು ಕಲ್ತ್ಕೊಳ್ಳುವಂಥದ್ದು ನಮ್ಮನ್ನ ಹಾಳು ಮಾಡಿದರೆ ಓಕೆ, ನಮ್ಮ ಕುಟುಂಬವನ್ನ ಹಾಳು ಮಾಡುತ್ತೆ ಅಂತಂದ್ರೂ ಕೂಡ ಓಕೆ. ಬಟ್ ಅದು ಹಾಳು ಮಾಡುವಂಥದ್ದು ನಮ್ಮನ್ನು, ನಮ್ಮ ಕುಟುಂಬವನ್ನು ಮಾತ್ರವಲ್ಲದೆ ಸೊಸೈಟಿಯನ್ನು ಕೂಡ ಹಾಳು ಮಾಡುತ್ತೆ. ಇನ್ನು ಹೇಳ್ಬೇಕು ಅಂತಂದ್ರೆ ಸಭೆಯನ್ನು ಹಾಳು ಮಾಡುತ್ತೆ, ಸೊಸೈಟಿಯನ್ನು ಹಾಳು ಮಾಡುತ್ತೆ, ಸಭೆಯನ್ನು ಹಾಳು ಮಾಡುತ್ತೆ. ಏನದು? ದೇವರು ಕೊಟ್ಟಂತ ಸ್ವಾತಂತ್ರ್ಯವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಮನುಷ್ಯರಾಗಿ ನೀವು ನಾವು ಅಭ್ಯಾಸ ಮಾಡಿಕೊಳ್ಳುವಂತ, ನಮ್ಮನ್ನು, ನಮ್ಮ ಕುಟುಂಬವನ್ನು, ಎಲ್ಲರನ್ನು ಹಾಳು ಮಾಡುವಂತ ಆ ಲಕ್ಷಣಗಳೇನು, ಆ ಭಾವಗಳೇನು, ಆ ಸಂಗತಿಗಳೇನು? ಸತ್ಯವೇದದಲ್ಲಿ ನಾವು ದಯಮಾಡಿ ಸತ್ಯವೇದಗಳನ್ನ ತೆರೆಯುವುದಾದರೆ ವಿಮೋಚನ ಕಾಂಡ 16ನೇ ಅಧ್ಯಾಯದಲ್ಲಿ ಇಸ್ರಾಯೇಲ್ಯರನ್ನ ಕುರಿತು ದೇವರು ಬರೆಸುತ್ತಿರುವಂತ ಸಂದರ್ಭ, ಇಸ್ರಾಯೇಲ್ಯರ ಪ್ರಯಾಣದ ಚರಿತ್ರೆ ನಾವು ನೋಡುತ್ತಿದ್ದೇವೆ. ವಿಮೋಚನ ಕಾಂಡ 16ನೇ ಅಧ್ಯಾಯದ 11ನೇ ವಚನವನ್ನು ನೋಡಿಕೊಳ್ಳೋಣ. 11, 12 ವಚನ. ಯೆಹೋವನು ಮೋಶೆಯ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ಇಸ್ರಾಯೇಲ್ಯರ ಗುಣಗುಟ್ಟುವಿಕೆಯು ನನಗೆ ಕೇಳಿಸಿತು. ನೀನು ಅವರಿಗೆ ಸಾಯಂಕಾಲದಲ್ಲಿ ಮಾಂಸವನ್ನು, ಒತ್ತಾರೆಯಲ್ಲಿ ಬೇಕಾದಷ್ಟು ರೊಟ್ಟಿಯನ್ನು ತಿನ್ನುವಿರಿ. ಇದರಿಂದ ನಾನು ನಿಮ್ಮ ದೇವರಾದ ಯೆಹೋವನೆಂಬುದು ನಿಮಗೆ ಗೊತ್ತಾಗುವುದೆಂದು ಹೇಳಬೇಕು ಎಂಬುದೇ. ಇಸ್ರಾಯೇಲ್ಯರ ಜೀವನದಲ್ಲಿ ದೇವರು ಇಸ್ರಾಯೇಲ್ಯರಿಗೆ ಜೀವನದಲ್ಲಿ ಮಾಡಿದಂತ ಅದ್ಭುತಗಳು ಸ್ವಲ್ಪವಲ್ಲ ಪ್ರೇರ, ಬಹಳ ಬಹಳ ದೊಡ್ಡವು. ಇನ್ನೂ ಹೇಳ್ಬೇಕು ಅಂತಂದ್ರೆ ಕ್ರೈಸ್ತರಾದಂತ ನಾವು ಕೂಡ ಕಣ್ಣಾರೆ ನೋಡದೇ ಇದ್ದಂತ ಅದ್ಭುತಗಳನ್ನು ಇಸ್ರಾಯೇಲ್ಯರು ಕಣ್ಣಾರೆ ಅವರು ಸಾಕ್ಷಿ ಮಾಡಿದ್ದಾರೆ, ಸಾಕ್ಷಿಯಾಗಿ ಅವರು ನೋಡಿದ್ದಾರೆ. ಬಹಳ ದೊಡ್ಡವರು, ಬಹಳ ಶ್ರೇಷ್ಠರು, ಬಹಳ ಭಾಗ್ಯವಂತರು ಇಸ್ರಾಯೇಲ್ಯರು. ಅಂತ ಇಸ್ರಾಯೇಲ್ಯರನ್ನು ದೇವರು ಅರಣ್ಯದಲ್ಲಿ ನಡೆಸಿಕೊಂಡು ಬರುತ್ತಿರಬೇಕಾದ್ರೆ ಇಸ್ರಾಯೇಲ್ಯರು ದೇವರ ಮೇಲೆ ಏನಂತ ಮಾತನಾಡುತ್ತಿದ್ದಾರಂತೆ? ಏನಂತ ಮಾತನಾಡುತ್ತಿದ್ದಾರೆ? ನಮಗೆ ಏನಿಲ್ಲ, ತಿನ್ನುವುದಕ್ಕೆ ಮಾಂಸವಿಲ್ಲ. ತಿನ್ನೋದಕ್ಕೆ ಏನಿಲ್ಲ, ನಮಗೆ ಮಾಂಸವಿಲ್ಲ. ಮಾಂಸ ಕೊಟ್ಟಿಲ್ಲ ಅಂತಂದ್ರೆ ದೇವರು ಏನಾದ್ರೂ ಕಡಿಮೆ ಮಾಡಿದಾರ ಇಸ್ರಾಯೇಲ್ಯರಿಗೆ? ಅಲ್ಲಿ ಮಾಂಸ ಕೊಟ್ಟಿಲ್ಲ ಅಂತಂದ್ರೆ ಏನಾದ್ರೂ ಕಡಿಮೆ ಮಾಡಿದಾರ? ಮಾಂಸ ಕೊಡದಿರೋ ದೇವರು ಅಂತಂದ್ರೆ ಏನು ಕಡಿಮೆ ಮಾಡಿಲ್ಲ. ಏನು ಕಡಿಮೆ ಮಾಡದೇ ಇದ್ದರೂ ಕೂಡ ಏನೋ ಕಡಿಮೆ ಆಗಿದೆ ಅಂತಂದುಕೊಂಡು ಇವರು ಸೃಷ್ಟಿ ಮಾಡಿಕೊಂಡಂತ ಕಡಿಮೆನೆ ಮಾಂಸ. ದೇವರು ಕೂಡ ನಿನಗೆ, ನನಗೆ, ನಿನ್ನ ಜೀವನದಲ್ಲಿ ಏನಾದ್ರೂ ಕಡಿಮೆ ಮಾಡಿದಾರ ಅಂತಂದ್ರೆ ಏನು ಕಡಿಮೆ ಮಾಡಿಲ್ಲ, ಎಲ್ಲವೂ ಸಮೃದ್ಧಿಯಾಗಿ ಕೊಟ್ಟಿದ್ದಾರೆ. ನಾವು ನಿಜವಾಗಲೂ ಏನೋ ಕಡಿಮೆ ಆಗಿದೆ ಅಂತ ನಾವು ಅಂದುಕೊಳ್ತಿದ್ದೇವೆ ಅಂತಂದ್ರೆ
ನೀವು ನಾವು ಸೃಷ್ಟಿ ಮಾಡಿಕೊಂಡಂತ ನೂತನವಾದಂತ ಒಂದು ಕೊರತೆ ಬಿಟ್ಟರೆ ದೇವರು ನನಗೇನು ಕಡಿಮೆ ಮಾಡಿಲ್ಲ. ನಮ್ಮ ಬದುಕಲ್ಲಿ ದೇವರು ಯಾವುದನ್ನು ಕೊರತೆಯಾಗಿ ಇಟ್ಟಿರುವಂತ ಪರಿಸ್ಥಿತಿ ಯಾವುದು ಇಲ್ಲ. ಇಸ್ರಾಯೇಲ್ಯರಿಗೂ ಕೂಡ ದೇವರು ಯಾವುದನ್ನು ಕಡಿಮೆ ಮಾಡಿಲ್ಲ. ಅವರು ಮಾಂಸದ ವಿಚಾರವನ್ನು ಅವರಿಗವರೇ ಸೃಷ್ಟಿ ಮಾಡಿಕೊಂಡಂತ ಹೊಸ ಕೊರತೆ. ಈ ಕೊರತೆ ಯಾವಾಗಾದ್ರೆ ಬರುತ್ತಲ್ಲ ಪ್ರೇರೆ, ಅವಾಗ ಇಮಿಡಿಯೇಟ್ ಆಗಿ ದೂಷಣೆ ಯಾರ ಮೇಲೆ ಆಗ್ತಿದೆ? ದೇವರ ಮೇಲೆ ದೂಷಣೆ ಆಗ್ತಿದೆ. ಆ ದೂಷಣೆ ದೇವರೇ ನನಗೆ ನೀನು ಕೊಟ್ಟಿಲ್ಲ ಅಂತ ಕೇಳುವುದರ ಮಟ್ಟಿಗೆ ನಿಲ್ಲಲಿಲ್ಲವಂತೆ. ದೇವರನ್ನ ಶೋಧಿಸುತ್ತಿದ್ದಾರೆ. ದೇವರಿಗೇನೇ ತಲೆನೋವು ಕೊಡ್ತಿದ್ದಾರೆ. ಆ ತಲೆನೋವು ಕೊಡುತ್ತಿರುವಂತಹ ಕೆಲಸವನ್ನು ದೇವರು ಏನಂತ ಬರೆಸ್ತಿದ್ದಾರೆ ಅಂತಂದ್ರೆ 12ನೇ ವಚನದಲ್ಲಿ, ಇಸ್ರಾಯೇಲ್ಯರ ಗುಣುಗುಟ್ಟುವಿಕೆಯು ನನಗೆ ಕೇಳಿಸಿತು. ದೇವರಿಗೆ ತಲೆನೋವು ಕೊಡುವಂತದ್ದು ಏನಾದ್ರೂ ಭೂಮಿ ಮೇಲೆ ಇದೆಯಾ ಅಂತಂದ್ರೆ ಅದಕ್ಕೆ ದೇವರಿಟ್ಟಿರುವಂತಹ ಹೆಸರೇ ಗುಣುಗುಟ್ಟುವಿಕೆ. ಇಸ್ರಾಯೇಲ್ಯರು ಕಣ್ಣಾರೆ ದೇವರ ಅದ್ಭುತವನ್ನು, ದೇವರ ಮಹತ್ ಕಾರ್ಯವನ್ನು ನೋಡಿದಾಗ್ಯೂ ಕೂಡ ದೇವರ ಮೇಲೆ ಗುಣುಗುಟ್ಟುತ್ತಿದ್ದಾರೆ. ಗುಣುಗುಟ್ಟುವಿಕೆ. ಒಂದ್ಸಲ 9ನೇ ವಚನ ನೋಡಿಕೊಳ್ಳೋಣ. ಅದೇ ಅಧ್ಯಾಯ 9ನೇ ವಚನ. ಮತ್ತು ಮೋಶೆಯು ಆರೋನನಿಗೆ, ನೀನು ಇಸ್ರಾಯೇಲ್ಯರ ಸಮೂಹದ ಬಳಿಗೆ ಹೋಗಿ ಅವರಿಗೆ ಯೆಹೋವನು ನಿಮ್ಮ ಗುಣುಗುಟ್ಟುವಿಕೆಯನ್ನು ಕೇಳಿದ್ದಾನಾದ್ದರಿಂದ ನೀವೆಲ್ಲರೂ ಆತನ ಸನ್ನಿಧಿಗೆ ಕೂಡಿ ಬರಬೇಕೆಂದು ಆಜ್ಞಾಪಿಸು ಎಂದು ಹೇಳಿದನು. ದೇವರಿಗೆ ಏನ್ ಕೇಳಿಸಿತಂತೆ? ಗುಣುಗುಟ್ಟುವಿಕೆ ದೇವರಿಗೆ ಕೇಳಿಸಿದೆ ಅಂತಂದ್ರೆ ದೇವರು ಪ್ರಾರ್ಥನೆ ಕೇಳಲ್ವಾ? ಅವರು ಪ್ರಾರ್ಥನೆ ಮಾಡಿದಿದ್ರೆ ದೇವರು ಕೇಳ್ತಿರ್ಲಿಲ್ವಾ? ಇಸ್ರಾಯೇಲ್ಯರು ದೇವರೇ ನಮಗೆ ಇಂಥ ಬೇಕು ಎಂಬುದಾಗಿ ಪ್ರಾರ್ಥನೆ ಬೇರೆ, ಗುಣುಗುಟ್ಟುವಿಕೆ ಬೇರೆ. ಹೌದಾ? ಪ್ರಾರ್ಥನೆಗೂ ಗುಣುಗುಟ್ಟುವಿಕೆಗೂ ಬಹಳ ವ್ಯತ್ಯಾಸವಿದೆ. ಪ್ರಾರ್ಥನೆಯಲ್ಲಿ ವಿಧೇಯತೆ ಕಾಣುತ್ತೆ, ಪ್ರಾರ್ಥನೆಯಲ್ಲಿ ತಗ್ಗಿಸುವಿಕೆ ಕಾಣುತ್ತೆ. ಗುಣುಗುಟ್ಟುವಿಕೆಯಲ್ಲಿ ಅಹಂಕಾರ ಕಾಣುತ್ತೆ, ಗುಣುಗುಟ್ಟುವಿಕೆಯಲ್ಲಿ ಒಂದು ರೀತಿಯಾದಂತ ಕೊಬ್ಬಿದ ಮನಸ್ಥಿತ್ವ ಕಾಣುತ್ತೆ. ಹೌದಾ? ಇಸ್ರಾಯೇಲ್ಯರು ಪ್ರಾರ್ಥಿಸುತ್ತಿದ್ದಾರೋ ಗುಣುಗುಡ್ತಿದ್ದಾರೋ? ಪ್ರಾರ್ಥನೆಯಲ್ಲಿ ವಿಧೇಯತೆ ಇರುತ್ತಾ, ಗುಣುಗುಟ್ಟುವಿಕೆಯಲ್ಲಿರುತ್ತಾ? ಪ್ರಾರ್ಥನೆಯಲ್ಲಿರುತ್ತೆ. ಇಸ್ರಾಯೇಲ್ಯರು ಪ್ರಾರ್ಥಿಸುತ್ತಿಲ್ಲ, ಗುಣುಗುಡ್ತಿದ್ದಾರೆ. ಈ ಗುಣುಗುಟ್ಟುವಿಕೆ ಯಾರಿಗೆ ಕೇಳಿಸಿದೆ? ದೇವರಿಗೆ ಕೇಳಿಸಿದೆ. ಇನ್ನೂ ಸ್ವಲ್ಪ ಮೇಲಿನ ವಚನಗಳನ್ನ ಹೋಗೋಣ. 6, 7 ವಚನಗಳನ್ನ ಒಂದ್ಸಲ ಓದಿಕೊಳ್ಳೋಣ. ಮೋಶೆ ಆರೋನರು ಇಸ್ರಾಯೇಲ್ಯರಿಗೆ, ನಿಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿದವನು ಯೆಹೋವನೇ ಎಂಬುದು ಸಾಯಂಕಾಲದಲ್ಲಿ ನಿಮಗೆ ಗೊತ್ತಾಗುವುದು. ಹೊತ್ತಾರೆಯಲ್ಲಿಯೂ ಆತನ ಮಹಿಮೆಯು ನಿಮಗೆ ಕಾಣಬರುವುದು. ನೀವು ಯೆಹೋವನ ಮೇಲೆ ಗುಣುಗುಟ್ಟುವ ಮಾತುಗಳು ಆತನಿಗೆ ಕೇಳಿಸಿದವು. ನಮ್ಮ ಮೇಲೆ ನೀವು ಗುಣುಗುಟ್ಟುವುದೇನು? ನಾವು ಎಷ್ಟು ಮಾತ್ರದವರು ಎಂದು ಹೇಳಿದರು. ಇಸ್ರಾಯೇಲ್ಯರು ಮೊದಲು ಯಾರ ಮೇಲೆ ಗುಣುಗುಡ್ತಿದ್ದಾರೆ? ತಮ್ಮ ಕಣ್ಣು ಮುಂದೆ ಕಾಣುತ್ತಿರುವಂತ ನಾಯಕರಾಗಿರುವಂತವರ ಮೇಲೆ ಗುಣುಗುಡ್ತಿದ್ದಾರಂತೆ. ಯಾವಾಗಾದ್ರೆ ಇವರು ನೀವು ನಮ್ಮ ಮೇಲೆ ಗುಣುಗುಟ್ಟೋದೇನು, ನಾವು ನಿಮಿತ್ತ ಮಾತ್ರರು, ನಾವು ಎಷ್ಟು ಮಾತ್ರದವರಂತಂದ ಮೇಲೆ ಇದು ಯಾರ ಮೇಲೆ ಶಿಫ್ಟ್ ಆಯ್ತು? ಮೊದಲು ಕಣ್ಣಿಗೆ ಕಾಣುತ್ತಿರುವಂತಹ ನಾಯಕರ ಮೇಲೆ, ಯಜಮಾನರ ಮೇಲೆ ಗುಣುಗುಟ್ಟುವಿಕೆ ಪ್ರಾರಂಭವಾಯ್ತು. ಯಾವಾಗಾದ್ರೆ ಇಸ್ರಾಯೇಲ್ಯರಿಗೆ ಅರ್ಥ ಆಯ್ತು ಇವನಿಗೇನು ಇಲ್ಲ ಪವರು, ಇವನು ಬರೀ ಡಮ್ಮಿ ಪೀಸ್ ಅಂತ ಯಾವಾಗಾದ್ರೆ ಅರ್ಥ ಆಯ್ತು, ಈ ಗುಣುಗುಟ್ಟುವಿಕೆ ಯಾರಿಗ ಮೇಲೆ ಶಿಫ್ಟ್ ಆಯ್ತು? ಇವರು ಡಮ್ಮಿ ಪೀಸು, ಒರಿಜಿನಲ್ ಪೀಸ್ ಇನ್ನೊಂದೈತೆ. ಇವರಿಂದ ಏನು ಮಾಡಕ್ಕಾಗಲ್ಲ, ಎಲ್ಲವನ್ನು ಮಾಡೋದಕ್ಕಾಗುವಂತ ಒಬ್ರು ಇದ್ದಾರೆ. ಅವರು ನಮ್ಮ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಅವರೇ ಎಲ್ಲವನ್ನು ಮಾಡ್ತಾರೆ. ಅವರ ಮೇಲೆ ಗುಣಗುಟ್ಟಾನೆ. ಅದೇ ತಾನೆ ಮೋಶೆ ಅದನ್ನೇ ತಾನೆ ಮಾತನಾಡ್ತಿದ್ದಾನೆ ಪ್ರಿಯರೇ. ನೀವು ಯೆಹೋವನ ಮೇಲೆ ಗುಣಗುಟ್ಟುವ ಮಾತುಗಳು. ಯೆಹೋವನ ಮೇಲೆ ಗುಣಗುಟ್ಟುವ ಧೈರ್ಯ ಇಸ್ರಾಯೇಲ್ಯರು ಮಾಡ. ಯೆಹೋವನ ಮೇಲೆ ಗುಣಗುಟ್ಟುವಿಕೆ. 2ನೇ ವಚನ ನೋಡೋಣ. 2ನೇ ವಚನ. ಅರಣ್ಯದಲ್ಲಿ ಇಸ್ರಾಯೇಲ್ಯರ ಸಮೂಹವೆಲ್ಲ ಮೋಶೆ ಆರೋನರ ಮೇಲೆ ಗುಣಗುಟ್ಟಿ ಅವರಿಗೆ,
ಈ ಸಮೂಹವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕೆಂದು ನೀವು ಈ ಅರಣ್ಯದೊಳಕ್ಕೆ ನಮ್ಮನ್ನು ಕರಕೊಂಡು ಬಂದೀರಷ್ಟೇ. ನಾವು ಐಗುಪ್ತ ದೇಶದಲ್ಲಿದ್ದಾಗ ಯೆಹೋವನ ಕೈಯಿಂದ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಆಗ ಮಾಂಸ ಪಾತ್ರೆಗಳ ಬಳಿಯಲ್ಲಿ ಕೂತು ಹೊಟ್ಟೆ ತುಂಬಾ ಊಟ ಮಾಡುತ್ತಿದ್ದೇವಲ್ಲ ಎಂದು ಹೇಳಿದರು. ಎಲ್ಲಿ ಕೂತು ಊಟ ಮಾಡ್ಬೇಕು? ಎಲ್ಲಿ ಕೂತು ಊಟ ಮಾಡ್ಬೇಕು? ನಾವು ಸಾಮಾನ್ಯವಾಗಿ ಊಟ ಎಲ್ಲಿ ಮಾಡ್ತೇವೆ? ಅಡಿಗೆ ಕಿಚನ್ ಅಲ್ಲಿ ಮಾಡಿದ್ರೆ ಆ ಪಾತ್ರೆಗಳನ್ನೆಲ್ಲ ಒಂದು ಕಡೆ ತಂದುಕೊಳ್ಳೋದು, ಆ ಪಾತ್ರೆಗಳಲ್ಲಿರುವಂತ ಆಹಾರವನ್ನು ಒಂದು ಪ್ಲೇಟ್ ಅಲ್ಲಿ ತಟ್ಟೆಗೆ ಹಾಕೊಂಡು ನಾವು ಇಸ್ರಾಯೇಲ್ಯರು ಯಾವ ಮಟ್ಟಿಗೆ ಅವರು ಕೊರತೆಗೆ ಹೋಗ್ಬಿಟ್ಟಿದ್ದಾರೆ, ಯಾವ ಮಟ್ಟಿಗೆ ಅವರು ಬೇಜಾರಾಗ್ಬಿಟ್ಟಿದೆ ದೇವರಿಗೆ ಅಂತಂದ್ರೆ, ನಾವು ತಟ್ಟೆಲ್ ಹಾಕೊಂಡು ತಿಂತಿದ್ದೇವಲ್ವಾ ಅಂತ ಹೇಳ್ತಿಲ್ಲ. ಎಲ್ಲಿ ಕೂತ್ಕೊಂಡು ತಿಂತಿದ್ವಿ? ನಾವು ಮಾಂಸದ ಪಾತ್ರೆಯ ಬಳಿಯಲ್ಲಿ ಕೂತು ಹೊಟ್ಟೆ ತುಂಬಾ ಊಟ ಮಾಡುತ್ತಿದ್ದೇವಲ್ಲ ಎಂದು ಹೇಳಿದರು. ಯಾವಾಗಾದ್ರೆ ಹೊಟ್ಟೆಯಲ್ಲಿ ಖಾಲಿ ಆಯ್ತೋ ಇಸ್ರಾಯೇಲ್ಯರಿಗೆ ಬಾಯಿ ಓಪನ್ ಆಯ್ತು. ಹೊಟ್ಟೆ ಫುಲ್ ಆದಾಗ ಬಾಯಿ ಮುಚ್ಚಿತ್ತು, ಹೊಟ್ಟೆ ಖಾಲಿ ಆದಾಗ ಬಾಯಿ ತುಂಬಾ ಸಲ ಊಟ ಮನೆಯಲ್ಲಿ ಮಾಡಿದ್ದರೂ ಕೂಡ ಒಂಥರ ಹಸಿವಿರುತ್ತೆ. ಅದು ಎಂತ ಹಸಿವು ಅಂತಂದ್ರೆ ಹೊರಗಡೆ ಇರುವಂತ ಊಟದ ಹಸಿವು. ಮನೇಲಿ ತುಂಬಾ ಊಟ ಮಾಡಿರ್ತೇವೆ, ಬಟ್ ಇನ್ನೂ ಒಂಥರ ಕ್ರೇವಿಂಗ್ಸ್ ನಮ್ಮಲ್ಲಿರುತ್ತೆ, ಹಸಿವು ನಮ್ಮಲ್ಲಿ. ಅದು ಎಂತ ಹಸಿವು? ಅದು ಹೊರಗಡೆ ಇರುವಂತ ರುಚಿ ಬಾಯಿಗೆ ಬೀಳೋವರೆಗೂ ಆ ಕ್ರೇವಿಂಗ್ಸ್ ಅನ್ನೋದು ಹೋಗಲ್ಲ. ಅದು 1 ವಾರನೇ ಆಗ್ಲಿ 10 ದಿನಾನೇ ಆಗ್ಲಿ, ಅದು ಊಟ ಆ ಹೊರಗಿರುವಂತ ಫುಡ್ ಬಾಯಿಗೆ ಬಿದ್ರೇನೆ ಅವಾಗ ನೆಮ್ಮದಿ, ಸಮಾಧಾನ. ದೇವರು ಇಸ್ರಾಯೇಲ್ಯರಿಗೆ ಯಾವ ಕೊರತೆ ಇಲ್ಲದಂತೆ ನಡೆಸುತ್ತಿದ್ದಾರೆ, ಯಾವುದೂ ಕಡಿಮೆ ಮಾಡದಂತೆ ನಡೆಸ್ತಿದ್ದಾರೆ. ಇವಾಗ ಇವರಿಗೆ ಕ್ರೇವಿಂಗ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಇವಾಗ ಇವರಿಗೆ ಬಯಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾವ ಕ್ರೇವಿಂಗ್ಸ್ ಇದು? ಮಾಂಸದ ಕ್ರೇವಿಂಗ್. ಪೀಸ್ ಬೇಕು ಇವಾಗ ಇವರಿಗೆ. ಸರಿ, ಪೀಸ್ ಬೇಕು. ಅದನ್ನ ಹೇಗ್ ಕೇಳಬೇಕು? ಮೋಶೆ, ನೋಡಪ್ಪ, ತುಂಬಾ ದಿನ ಆಯ್ತು ಮಟನ್ ತಿಂದು, ಚಿಕನ್ ತಿಂದು, ನಮಗೆ ಪೀಸ್ ಬೇಕು. ಇದು ಕೇಳೋದ್ ಹೆಂಗೈತೆ? ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ಸಾಯ್ಸಕ ನೀನು ಅಂತಂದಿದ ತಕ್ಷಣ ಮೋಶೆಗೆ ಹೆಂಗಿರಬಾರ್ದು? ಏನಿದು ಇದ್ದಕ್ಕಿದ್ದಂಗೆ ಈ ಡೈಲಾಗು? ಯಾಕೆ ಕರ್ಕೊಂಬಂದೆ ನಮ್ಮನ್ನ ಈ ಅರಣ್ಯಕ್ಕೆ? ಸಾಯ್ಸಕ್ ಏನ್ ಕಡಿಮೆ ಆಯ್ತು? ಸಾಯೋ ಪರಿಸ್ಥಿತಿಗೆ ದೇವ್ರು ನಿಮ್ಮನ್ನ ತಂದಿಲ್ವಲ್ಲ, ಎಲ್ಲಾ ಕೊಡ್ತಿದಾರಲ್ಲ. ಅದಲ್ಲ, ನಮಗ್ ಮಾಂಸ ಬೇಕಿವಾಗ. ನಮಗ ಮಾಂಸ ಬೇಕು. ಮಾಂಸವನ್ನ ಕೊಡ್ತೀರಾ? ನಮ್ಮನ್ನ ಸಾಯ್ಸಕ್ ಕರ್ಕೊಂಬಂದ. ಐಗುಪ್ತ ದೇಶದಲ್ಲಿರಬೇಕಾದ್ರೆ ಯೆಹೋವನ ಕೈಯಿಂದ ಸತ್ತೋಗ್ಬಿಟ್ಟಿದ್ದಾರೆ, ಎಷ್ಟೋ ಚೆನ್ನಾಗಿರ್ತಿತ್ತು. ಆ ಮಾಂಸದ ಪಾತ್ರೆಗಳ ಬಳಿಯಲ್ಲಿ ಕೂತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಸತ್ತೋಗ್ಬಿಡ್ತಿದ್ವಿ. ನೀವು ನಮ್ಮನ್ನ ಇಲ್ಲಿ ಸಾಯ್ಸಕ್ ಕರ್ಕೊಂಬಂದ್ರ ಅಂತಂದಾಗ, ನಾವು ಮೋಶೆ ಸ್ಥಾನದಲ್ಲಿದ್ರೆ ನಿಜವಾಗ್ಲೂ ಫೈಡ್ ಅಂತ 2 ಕಪಾಲಿಗೆ ಬಿಟ್ಬಿಟ್ಟು ಬಾಯಿ ಮುಚ್ಕೊಂಡು ಹೋಗು ಅಂತ ಹೇಳ್ತಿದ್ವಿ. ಮೋಶೆ ಆಗಿರೋದ್ರಿಂದ ತೆಪ್ಪಗಿದ್ದ, ಮೋಶೆ ಆಗಿರೋದ್ರಿಂದ ಸೈಲೆಂಟ್ ಆಗಿದ್ದ. ಮನೆಗ್ ಬಂದಿದ ತಕ್ಷಣ ಇದ್ದಕ್ಕಿದ್ದಂಗೆ ಯಾರಾದ್ರೂ ಯಜಮಾನ್ರೇ ಆಗ್ಲಿ, ಹೆಂಡತಿನೇ ಆಗ್ಲಿ, ಮನೆಗ್ ಬಂದಿದ ತಕ್ಷಣ ಬಾಯಿ ಬಡ್ಕೊಂಡು ಕಿರ್ಚ್ಕೊಂಡು ಒಂಥರಾ ಜೋರಾಗಿ ಮಾತಾಡ್ಕೊಂಡ್ ಬರ್ತಿದಾರೆ ಅಂತ ಅಂದ್ಕೊಳ್ಳಿ. ಮನೇಲಿರೋರ್ಗೆ ಹೆಂಗಿರುತ್ತೆ ಹೇಳಿ? ಮನೇಲಿರೋರ್ಗೆ ಇದ್ದಕ್ಕಿದ್ದಂಗೆ ಸಿಟ್ಟು ಬರುತ್ತಾ ಇಲ್ವೋ? ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಆಗ್ಬಿಡುತ್ತೆ. ನೆಮ್ಮದಿಯಾಗಿರೋರು ಕೂಡ ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಆಗ್ಬಿಡುತ್ತೆ. ಅವಾಗ ಗೊತ್ತಿಲ್ದಿರಾನೆ ಹೆಂಗೆಂಗೋ ಹೋಗ್ಬಿಟ್ಟು ಮನೇಲಿ ಜಗಳ ಶುರು ಆಗ್ಬಿಡುತ್ತೆ. ಇವಾಗ ಮೋಶೆಗೂ ಇಸ್ರಾಯೇಲ್ರಿಗೂ ಏನಾಗ್ಬೇಕು? ಜಗಳ ಆಗ್ಬೇಕು. ಜಗಳ ಆಯ್ತಾ? ಇಲ್ಲಿ ಜಗಳ ಆಯ್ತಾ? ಹೊಡ್ಕೊಂಡ್ರ? ಯಾರಾದ್ರೂ ಕಪಾಳು ಕೊಡ್ತಿದಾರೆ ಅಂತ ದೇವ್ರು ಬರೆಸಿದಾರೆ? ಏನು ಹೊಡ್ಕೊಂಡಿಲ್ವಂತೆ. ಇವ್ರು ಬಂದು ಕಿರ್ಚಾಡ್ತಿದಾರೆ. ಮೋಶೆ ಸೈಲೆಂಟ್ ಆಗಿದಾನೆ. ನೀವು ನನ್ನ ಮೇಲೆ ಕಿರ್ಚಬೇಡಿ, ನಾನು ಏನು ಮಾಡಕ್ ಆಗಲ್ಲ. ನೀವು ಕಿರ್ಚಿದ್ರೆ ದೇವ್ರು ಕೊಡಲ್ಲ, ನೀವು ಕೇಳಿದ್ರೆ ದೇವ್ರು ಕೊಡ್ತಾರೆ. ಕಿರ್ಚಿದ್ರೆ ವರ್ಕೌಟ್ ಆಗಲ್ಲ, ಕೇಳಬೇಕು. ಅವಾಗ ಇಸ್ರಾಯೇಲ್ಗೆ ಅರ್ಥ ಆಗಿದ್ದೇನು ಗೊತ್ತಾ? ಮೋಶೆ ಡಮ್ಮಿ, ಮೋಶೆ ಹತ್ರ ಏನು ಇಲ್ಲ. ಯಾರ ಹತ್ರ ಇದೆ? ಓಕೆ, ದೇವರ ಹತ್ರ ಇದೆ ಅಂತ ಗೊತ್ತಾದ ಮೇಲೆ ದೇವರೇ ನಮಗೆ ಮಾಡಿ ನಮಗೆ ಕೊಡಿ ಎಂಬುದಾಗಿ ರಿಕ್ವೆಸ್ಟ್ ಮಾಡ್ತಿಲ್ಲ. ಏನ್ ಮಾಡ್ತಿದಾರಂತೆ? ಗುಣಗುಡ್ತಿದ್ದಾರೆ. ಪ್ರೇರೆ, ಆ ಗುಣಗುಟ್ಟುವಿಕೆನು ಕೂಡ ಯಾವ್ದಕ್ಕೋಸ್ಕರ? ಮಾಂಸಕ್ಕೋಸ್ಕರನ? ಮಾಂಸಕ್ಕೋಸ್ಕರ ಗುಣಗುಟ್ಟೋದನ್ನ ಒಳ್ಳೇದೋ ಕೆಟ್ಟದೋ? ಅದು ಮಾಂಸಕ್ಕೋಸ್ಕರ ಗುಣಗುಟ್ಟೋದು ಒಳ್ಳೇದೋ ಕೆಟ್ಟದೋ? ಬಟ್ ಗುಣಗುಟ್ಟೋದು ಒಳ್ಳೇದಾ ಕೆಟ್ಟದಾ? ಕೆಟ್ಟದಾ? ಓಕೆ. ಮಾಂಸಕ್ಕೋಸ್ಕರ ಗುಣಗುಟ್ಟೋದು ಒಳ್ಳೇದೋ ಕೆಟ್ಟದೋ?
ಅದು ಇನ್ನೂ ಕೆಟ್ಟದು. ಮೋಶೆ ಮೇಲಲ್ಲ, ಯಾರ ಮೇಲೆ ಗುಣಗುಡ್ತಿದ್ದಾರೆ ಈಗ? ಇದು ಒಳ್ಳೇದಾ? ಇದು ಎಕ್ಸ್ಟ್ರೀಮ್ ಕೆಟ್ಟದು. ಗುಡ್, ವೆರಿ ಗುಡ್, ವೆರಿ ವೆರಿ ಗುಡ್. ಗುಣಗುಟ್ಟೋದು ಬ್ಯಾಡ್, ಮಾಂಸಕ್ಕೋಸ್ಕರ ಗುಣಗುಟ್ಟೋದು ವೆರಿ ಬ್ಯಾಡ್. ದೇವರ ಮೇಲೆ ಮಾಂಸಕ್ಕೋಸ್ಕರ ಗುಣಗುಟ್ಟೋದು ವೆರಿ ವೆರಿ ಬ್ಯಾಡ್. ಸಚ್ ಎ ಬ್ಯಾಡ್ ಥಿಂಗ್ ಇಟ್ ಈಸ್. ಗುಣಗುಟ್ಟೋದೇ ಬ್ಯಾಡ್, ಅದಕ್ಕೆ ಏಟು ಬೀಳ್ಬೇಕು. ಬಟ್ ಇವ್ರು ಯಾರ ಮೇಲೆ ಗುಣಗುಡ್ತಿದ್ದಾರೆ? ದೇವರು ಅಂದುಕೊಂಡಿದ್ರೆ ಇಸ್ರಾಯೇಲ್ಯರು ಎಲ್ಲರನ್ನು ಕೂಡ ಗುಣಗುಡ್ತಿದ್ದೀರ ನೀವು ಅಂತೇಳಿ ಒಂದು ಚಿಟಿಕೆಯಲ್ಲಿ ಸಾಯಿಸ್ಬೋದಿತ್ತು. ಚಿಟಿಕೆಯಲ್ಲಿ ಸಾಯಿಸ್ಬೋದಿತ್ತಲ್ಲ ಪ್ರೇರ. ಆತರ ಸಾಯಿಸಿರುವಂತ ಚರಿತ್ರೆಯನ್ನ ನಾವು ಸತ್ಯವೇದದಲ್ಲಿ ಅನೇಕ ಸಂದರ್ಭಗಳನ್ನ ನೋಡ್ತೇವೆ. ಹೌದಾ? ಸಾಯಿಸ್ಬೋದಿತ್ತಲ್ಲ. ಸಾಯಿಸಿದ್ರ ದೇವರು? ಸಾಯಿಸಿದ್ರ? ಯಾಕೆ ಅಂತಂದ್ರೆ ದೇವರು ಇಸ್ರಾಯೇಲ್ಯರಿಗೆ ಕೊಟ್ಟಿರುವಂತದ್ದು ಸ್ವಾತಂತ್ರ್ಯ. ದೇವರು ಇಸ್ರಾಯೇಲ್ಗೆ ಕೊಟ್ಟಿರುವಂತದ್ದೇನು? ಸ್ವಾತಂತ್ರ್ಯ. ದೇವರು ಇವತ್ತು ನಿಮಗೆ ನಮಗೆ ಕೊಟ್ಟಿರುವಂತದ್ದೇನು ಪ್ರಿಯರೇ? ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯವನ್ನ ನಾವು ಹೇಗೆ ಉಪಯೋಗಿಸುತ್ತಿದ್ದೇವೆ, ಹೇಗೆ ಆ ಸ್ವಾತಂತ್ರ್ಯವನ್ನ ದೇವರಿಗೋಸ್ಕರವಾಗಿ ನಡೆಸುತ್ತಿದ್ದೇವೆ ಎನ್ನುವಂಥದ್ದು ಬಹಳ 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 ಪ್ರಾಮುಖ್ಯವಾದ. ಅರಣ್ಯಕಾಂಡದಲ್ಲಿ ಬರೆಯಲ್ಪಟ್ಟಂತ ಒಂದು ಸಂದರ್ಭವನ್ನ ನಾವು ನೋಡೋಣ. ಅರಣ್ಯಕಾಂಡ, ಸಂಖ್ಯಾಕಾಂಡ, ಅರಣ್ಯಕಾಂಡ 14ನೇ ಅಧ್ಯಾಯ. ಅರಣ್ಯಕಾಂಡ 14ನೇ ಅಧ್ಯಾಯದಲ್ಲಿ, ಈ 14ನೇ ಅಧ್ಯಾಯ ಉದ್ದಕ್ಕಿರುವಂತ ಸಂದರ್ಭ ಇಸ್ರಾಯೇಲ್ಯರ ಜೀವನದಲ್ಲಿ ನಡೆದಂತ ಒಂದು ಸಂಗತಿಯನ್ನು ದೇವರಲ್ಲಿ ಬರೆಸ್ತಿದ್ದಾರೆ. ಏನದು? 14ನೇ ಅಧ್ಯಾಯದಲ್ಲಿ 26ನೇ ವಚನದಿಂದ ಒಂದ್ಸಲ ಓದೋಣ. ಯೆಹೋವನು ಮೋಶೆ ಆರೋನರಿಗೆ, ನನಗೆ ವಿರೋಧವಾಗಿ ಗುಣಗುಟ್ಟುವ ಈ ದುಷ್ಟ ಸಮೂಹದವರನ್ನು ನಾನು ಎಷ್ಟು ದಿನ ಸಹಿಸಲಿ? ಇಸ್ರಾಯೇಲ್ಯರು ನನಗೆ ವಿರೋಧವಾಗಿ ಗುಣಗುಟ್ಟುವ ಮಾತುಗಳು ನನಗೆ ಕೇಳಿಸಿದವು. ನೀನು ಅವರಿಗೆ ಹೀಗೆ ಹೇಳಬೇಕು, ಯೆಹೋವನು ಹೇಳುವುದೇನೆಂದರೆ, ನನ್ನ ಜೀವದಾಣೆ, ನೀವು ನನಗೆ ಕೇಳಿಸುವಂತೆ ಅಂದುಕೊಂಡ ಪ್ರಕಾರವೇ ನಾನು ಮಾಡುತ್ತೇನೆ. ನಿಮ್ಮ ಶವಗಳು ಈ ಅರಣ್ಯದಲ್ಲೇ ಬೀಳುವವು. ನೀವು ನನಗೆ ವಿರೋಧವಾಗಿ ಗುಣಗುಟ್ಟಿದ್ದರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷದ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲೇ ಸಾಯುವರು. ಗುಣಗುಟ್ಟುವಿಕೆಯಿಂದ ಯಾರಿಗ್ ಕೋಪ ಬಂತು? ದೇವರು ದೀರ್ಘ ಶಾಂತಿ ತಾನೆ ಪ್ರಿಯರೇ? ಸಹಿಸಿಕೊಳ್ತಾನ ಇಲ್ವೋ? ಸಹಿಸಿಕೊಳ್ಳುವಂತ ದೇವರು, ದೀರ್ಘ ಶಾಂತ ಸ್ವಭಾವವುಳ್ಳಂತ ದೇವರು. ಮನುಷ್ಯರು ಎಷ್ಟೇ ಪಾಪ ಮಾಡಿದರೂ ಸಹಿಸಿಕೊಂಡು ಅವರನ್ನು ಕ್ಷಮಿಸುವಂತ ದೊಡ್ಡ ವ್ಯಕ್ತಿತ್ವವುಳ್ಳಂತ ದೇವರಿಗೆ ಏನ್ ಬಂತಂತೆ? ಸಿಟ್ಟು ಬಂತು. ಎಷ್ಟು ಸಿಟ್ಟು ಬಂತು ಅಂತಂದ್ರೆ ಸಾಯಿಸುವ ಮಟ್ಟಿಗೆ ಸಿಟ್ಟು ಬಂತು. ಮರಣ ಮಾಡುವಷ್ಟರ ಮಟ್ಟಿಗೆ ಸಿಟ್ಟು ಬಂತು. ಸಿಟ್ಟಿಗೆ ಕಾರಣ ಏನು? ಸಿಟ್ಟಿಗೆ ಕಾರಣ ಏನಾಯ್ತು ಪ್ರಿಯರೇ? ಗುಣಗುಟ್ಟುವಿಕೆ. ಭಯಂಕರವಾದದ್ದು ಗುಣಗುಟ್ಟುವಿಕೆ, ಬಹಳ ಕೆಟ್ಟದ್ದು ಗುಣಗುಟ್ಟುವಿಕೆ. ಈ ಗುಣಗುಟ್ಟುವಿಕೆ ನಾವು ಹೆಚ್ಚಾಗಿ ನೋಡುವಂತದ್ದು ಪುರುಷರೆಲ್ಲ ಸ್ತ್ರೀಯರೆಲ್ಲ ಪ್ರಿಯರೇ? ಯಾರಲ್ಲಿ ಕಾಣುತ್ತೆ ಗುಣಗುಟ್ಟುವಿಕೆ ಜಾಸ್ತಿ? ಸ್ತ್ರೀಯರಲ್ಲಿ ಜಾಸ್ತಿ ಕಾಣುತ್ತೆ ಗುಣಗುಟ್ಟುವಿಕೆ. ಇವಾಗ ಸ್ತ್ರೀಯರಲ್ಲಿಗಿಂತ ಕಾಂಪಿಟೇಷನ್ ಆಗಿ ಪುರುಷರು ಕೂಡ ಗುಣಗುಡ್ತಾರೆ. ಅವ್ರೇನ್ ಕಡಿಮೆ ಇಲ್ಲ. ಗುಣಗುಡ್ತಾರೆ ಇಲ್ವ ಪುರುಷರು? ಇವಾಗ ಸ್ತ್ರೀಯರು ಹೇಳ್ಬೇಕು, ಗುಣಗುಡ್ತಾರೆ ಇಲ್ವ? ಗುಣಗುಡ್ತಾರಲ್ವಾ? ಪುರುಷರು ಗುಣಗುಡ್ದಾಗ ಸ್ತ್ರೀಯರಿಗೆ ಕೋಪ ಬರುತ್ತೆ ಮನೆಯಲ್ಲಿ, ಸ್ತ್ರೀಯರು ಗುಣಗುಡ್ದಾಗ ಪುರುಷರಿಗೆ ಕೋಪ ಬರುತ್ತೆ. ಇವರಿಬ್ರು ಗುಣಗುಡ್ದಾಗ ದೇವರಿಗೆ ಕೋಪ ಬರುತ್ತೆ. ಹೌದಾ? ಗಂಡನಿಗೆ ಹೆಂಡತಿ ಮೇಲೆ ಕೋಪ ಬಂದಾಗ ಮನೆಗೇನು ತಂದಾಕಲ್ಲ, ಹೆಂಡತಿಗೆ ಗಂಡನ ಮೇಲೆ ಕೋಪ ಬಂದಾಗ ಮನೇಲಿ ಎಲ್ಲ ಇದ್ರು ಏನು ಮಾಡಾಕಲ್ಲ. ಇವರಿಬ್ಬರ ಮೇಲೆ ದೇವ್ರ ಕೋಪ ಬಂದಾಗ ದೇವರಿಬ್ಬರನ್ನ ಎತ್ತು ಬಿಡ್ತಾರೆ. ಇವರಿಬ್ಬರ ಮೇಲೆ ದೇವರಿಗೆ ಏನ್ ಬರಬಾರದು? ಕೋಪ ಬರಬಾರ್ದು ಅಂತಂದ್ರೆ ನಮ್ಮಲ್ಲಿ ಏನಿರಬಾರದು?
ಗುಣಗುಟ್ಟುವಿಕೆ ಇರಬಾರ್ದು. ಮನೇಲಿ ನೆಮ್ಮದಿಯಾಗಿ ಊಟ ಮಾಡ್ಬೇಕು ಅಂತಂದ್ರೆ ಮನೇಲಿ ಏನಿರಬಾರ್ದು? ಯಾರು ಯಾರ ಮೇಲೂ ಗುಣಗುಟ್ಟ ಬಾ ಅವಾಗ ನೆಮ್ಮದಿಯಾಗಿ ಊಟ ಮಾಡ್ಲಿಕ್ಕೂ ಕೂಡ ನಮಗೆ ಊಟ ಮಾಡ್ಲಿಕ್ಕೆ ಪಂಚಭಕ್ಷ ಪರಮಾನ್ನಗಳು ನಮ್ಮ ಮನೆಯಲ್ಲಿದ್ದಾಗ್ಯೂ ಕೂಡ ನೆಮ್ಮದಿಯಾಗಿ ಊಟ ಮಾಡುವಂತ ಸಂಸಾರದ ಕುಟುಂಬ ಕ್ರೈಸ್ತರಿಗೆ ಅಥವಾ ಅನೇಕರಿಗೆ ಕಡಿಮೆ ಆಗಿದೆ. ಕಾರಣವೇನೋ ಗೊತ್ತೇ? ನಿನ್ನಲ್ಲಿ ಬೇಕಾದದ್ದನ್ನ ನೀನು ಅಂದುಕೊಂಡದ್ದನ್ನ ತಂದು ಊಟ ಮಾಡುವಷ್ಟು ತಾಕತ್ತು ನಿನಗಿದೆ, ಕೆಪಾಸಿಟಿ ನಿನಗಿದೆ, ದುಡಿಮೆ ನಿನಗಿದೆ. ಬಟ್ ಸ್ಟಿಲ್ ಯು ಕಾಂಟ್ ಏಬಲ್ ಟು ಈಟ್ ಇಟ್ ಪೀಸ್ಫುಲಿ. ಯಾಕೆಂತಂದ್ರೆ ನೀನು ಸಮೃದ್ಧಿಯಾಗಿ ತಿನ್ಲಿಕ್ಕೆ, ಸಂತೋಷಕರವಾಗಿ ತಿನ್ಲಿಕ್ಕೆ ನಿನ್ನಿಂದ ಆಗ್ತಿಲ್ಲ. ಯಾಕೆಂತಂದ್ರೆ ಮನೆಯಲ್ಲಿ ನೆಮ್ಮದಿ ನಿನಗೆ ಕಡಿಮೆ ಆಗ್ಬಿಟ್ಟಿದೆ, ಮನೆಯಲ್ಲಿ ನೆಮ್ಮದಿ ನಿನಗೆ ಕೊರತೆ ಆಗ್ಬಿಟ್ಟಿದೆ. ಯಾಕೆ ಯಾಕೆ ಅಂತಂದ್ರೆ ನಿನ್ನಲ್ಲಿ ಇಲ್ಲದೆ ಇರುವಂತ ಹೊಸ ಸ್ವಭಾವವನ್ನ ನೀನು ಬೆಳೆಸ್ಕೊಂಡ್ಬಿಟ್ಟಿದ್ಯಾ. ಆ ಬೆಳೆಸಿಕೊಂಡಂತ ಸ್ವಭಾವವೇ ಗುಣಗುಟ್ಟುವಿಕೆ. ಇಲ್ಲ ಸಲ್ಲದ ಮಾತುಗಳಿಂದ ನೀನು ಟೆನ್ಷನ್ ಪಡ್ತೀಯ, ಮನೆಯಲ್ಲಿರೋರು ಎಲ್ಲರನ್ನು ಟೆನ್ಷನ್ ಪಡಿಸ್ತೀಯ. ಅದು ಕೇವಲ ನಿನಗೆ ಮಾತ್ರವಲ್ಲ, ನಿನ್ನ ಕುಟುಂಬಕ್ಕೆ ಮಾತ್ರವಲ್ಲ, ನಿನ್ನ ಸುತ್ತಮುತ್ತಲಿರುವವರೆಲ್ಲರಿಗೂ ಕೂಡ ಅದು ಪರಿಣಾಮ ಬೀರುವಂತದ್ದಾಗಿದೆ. ಈ ಗುಣಗುಟ್ಟುತ್ತಿರುವಂತವರಿಗೆ ಅವರು ಮಾಡುವಂತದ್ದು ತಪ್ಪು ಅನ್ಸುತ್ತಾ? ಗುಣಗುಟ್ಟೋರಿಗೆ ಮಾಡುವಂತದ್ದು ತಪ್ಪು ಅಂತ ಅನ್ಸುತ್ತಾ ಪ್ರಿಯರೇ? ಯಾಕೆ ಅನ್ಸಲ್ಲ? ಗುಣಗುಟ್ಟವ್ರಿಗೆ ಇದು ತಪ್ಪು ಅಂತ ಯಾಕೆ ಅನ್ಸಲ್ಲ ಅಂತಂದ್ರೆ ಅವಾಗ ಇದು ತಪ್ಪು, ನಾನು ಮಾಡ್ತಿರುವಂತದ್ದು ತಪ್ಪು ಎಂಬಂತ ಆ ಸೆನ್ಸ್ ಬ್ಲಾಕ್ ಆಗ್ಬಿಡುತ್ತೆ. ಯಾವುದು ತಪ್ಪು ಯಾವುದು ಸರಿ ಎಂಬುದಾಗಿ ಯೋಚನೆ ಮಾಡುವಂತ ಕಾನ್ಶಿಯಸ್ ಇರುತ್ತಲ್ಲ, ಆ ಪರಿಜ್ಞಾನದ ಸೆಲ್ಸ್ ಇರ್ತಾವಲ್ವಾ, ಅವು ಬ್ಲಾಕ್ ಆಗ್ಬಿಡುತ್ತೆ. ಆ ಬ್ಲಾಕ್ ಆದಾಗ ಏನಾಗ್ಬಿಡುತ್ತೆ ಅಂತಂದ್ರೆ ನಾನ್ ಮಾಡ್ತಿರೋದೆಲ್ಲ ಸರಿ, ನನ್ನ ಬಾಯಿಂದ ಬರ್ತಿರೋದೆಲ್ಲ ನ್ಯಾಯದ ಮಾತು, ಸತ್ಯದ ಮಾತು, ನನ್ನಲ್ಲಿ ತಪ್ಪೇ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ಅವರು ಬಾಯಿ ತೆರೆದ ಸಮಯದಿಂದ ಅವ್ರು ಆಡುವಂತ ಪ್ರತಿಯೊಂದು ಮಾತು ತಪ್ಪಾದ ಮಾತೇ, ಅಲ್ಲ ಸಲ್ಲದ ಮಾತೇ ಇರುತ್ತೆ. ಅವಾಗ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಅವರು ಮಾತ್ರ ನೆಮ್ಮದಿಯಾಗಿರ್ತಾರೆ. ಮನೇಲಿ ಯಾರು ನೆಮ್ಮದಿಯಾಗಿರ್ಲಿಕ್ಕೆ ಆ ಸ್ಟೇಜ್ ಇಂದ, ಆ ಪರಿಸ್ಥಿತಿಯಿಂದ, ಆ ಸೈಕೋಪಾತ್ ಸಿಚುವೇಶನ್ ಇಂದ ಹೊರಗ್ ಬಂದ ಮೇಲೆ ಏನಾಯ್ತು ಅಂತ ಯೋಚನೆ ಮಾಡೋಷ್ಟ್ರಲ್ಲಿ ಎಲ್ಲ ಮನೆಯಲ್ಲಿ ಅಲ್ಲಕಲ್ಲೋಲವಾಗ್ಬಿಟ್ಟಿರುತ್ತೆ. ಅದನ್ನ ಸರಿ ಮಾಡಕ್ಕೆ ಕೆಲವೊಬ್ಬರಿಗೆ ಒಂದು ದಿನ ಹಿಡಿಯುತ್ತೆ, ಒಂದು ವಾರ ಹಿಡಿಯುತ್ತೆ, ಒಂದು ವರ್ಷ ಹಿಡಿಯುತ್ತೆ. ಕೆಲವೊಬ್ಬರಿಗೆ ಅದನ್ನ ಸರಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸರಿ ಮಾಡಿಕೊಳ್ಳುವುದಕ್ಕಾಗದೇ ಇರುವಂತ ಅತಿ ದೊಡ್ಡ ತಪ್ಪು ನಿನ್ನ ನನ್ನ ಬಾಯಿಂದ ಬರುವಂತ ಕೆಲವು ಮಾತುಗಳು. ಕೆಲವೊಮ್ಮೆ ಕೋಪದಲ್ಲಿ ನಮ್ಮ ಹೃದಯದಲ್ಲಿದ್ದಂತ ಹೊಲಸನ್ನೆಲ್ಲ ನಾವು ಹೊರಗಡೆ ತರುತ್ತಿರ್ತೇವೆ. ಆ ಹೊರಗಡೆ ತರುವಂತ ಮಾತುಗಳೇ ಗುಣಗುಟ್ಟುವಿಕೆ. ಈ ಗುಣಗುಟ್ಟುವಿಕೆಯಲ್ಲಿ ಮಾತಾಡೋದು ಏನಿರುತ್ತೆ ಹೇಳಿ? ಏನಿರುತ್ತೆ ಮಾತಾಡೋದು? ಏನಿರುತ್ತೆ ಹೇಳಿ? ಗುಣಗುಟ್ಟಬೇಕಾದ್ರೆ ಏನ್ ಮಾತಾಡ್ತಾರೆ ಹೇಳಿ? ಇವಾಗ ಆಗಿರೋದನ್ನ ಮಾತಾಡ್ತೀರಾ, ಆಗೋಗಿರೋದನ್ನ ಮಾತಾಡ್ತಾರೆ. ಆಗೋಗಿರೋದನ್ನ 1 ಅವರ್ ಮಾತಾಡ್ಬೇಕಂತಂದ್ರೆ ಅದು ಆಗೋಗಿರೋದನ್ನ ಬಗ್ಗೆನೇ ಮಾತಾಡ್ಬೇಕು. ಇವಾಗ ಆಗ್ತಿರೋದ್ರ ಬಗ್ಗೆ ಖಂಡಿತ ಅವ್ರು 100% ಮಾತಾಡೋದೇ ಇಲ್ಲ. ಅವ್ರು 1 ಅವರ್ 2 ಅವರ್ ಯಾವ್ದು ಅವ್ರ ತಾಳ್ಮೆಗೆ ದೊಡ್ಡ ಜೋಹಾರ ಏನಂತಾರೆ, ಸೆಲ್ಯೂಟ್. ಮಾತಾಡ್ತಾರೆ. ತುಂಬಾ ಸಲ ಒಂದು 1 ಅವರ್ ಏನಾದ್ರು ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ರೆ ಈ ಗಂಟ್ಲೆಲ್ಲ ನಂಗೆ ರಫ್ ಆಗ್ಬಿಡತ್ತೆ. ಮತ್ತಿನ್ನೇನ್ ಮಾತಾಡಕ್ಕೂ ಆಗಲ್ಲ. ಒಂದ್ 2 ದಿನ ಹಾಗೆ ಇರುತ್ತೆ. ಆಮೇಲೆ ಮತ್ತೆ ಕಾಲಕ್ರಮೇಣ ಅದು ಕಡಿಮೆ ಆಗುತ್ತೆ. ಜಸ್ಟ್ ಫಾರ್ 1 ಅವರ್. ಮನೆಯಲ್ಲಿ ಗುಣಗುಟ್ಟಬೇಕಾದ್ರೆ ಅದು ಎಲ್ಲಿಂದ ಸ್ಟ್ರೆಂತ್ ಬರುತ್ತೋ, ಅದು ಎಲ್ಲಿಂದ ಕೆಪಾಸಿಟಿ ಬರುತ್ತೋ, ಅದು ಎಲ್ಲಿಂದ ಸ್ಟೋರೇಜ್ ಎಲ್ಲ ಮತ್ತೆ ರಿಸ್ಟೋರ್ ಆಗುತ್ತೋ ಗೊತ್ತಿಲ್ಲ. ಎಲ್ಲಾ ವರ್ಕ್ ಆಗತ್ತೆ. ಅವಾಗ ಗಂಟು ನೋವು ಬರಲ್ಲ, ಎಂಥ ನೋವು ಬರಲ್ಲ. ಕಂಟಿನ್ಯೂಸ್ ಆಗಿ ರೇಡಿಯೋ FM ಓಡ್ದಂಗೆ ಓಡ್ತಾನೆ ಇರುತ್ತೆ. ಈ ಗ್ಯಾಪಲ್ಲಿ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಕುಟುಂಬದಲ್ಲಿ ನೆಮ್ಮದಿಯನ್ನ ಕಳ್ಕೊಳ್ತೇವೆ, ಸಮಾಧಾನವನ್ನ ಕಳ್ಕೊಳ್ತೇವೆ, ಸುಖವಾದಂತ ಜೀವನವನ್ನ ಕಷ್ಟಕರವಾದಂತ ಮಾರ್ಗವಾಗಿ ನಾವೇ ಮಾಡ್ಕೊಳ್ತೇವೆ. ಅದನ್ನ ಸರಿ ಮಾಡ್ಲಿಕ್ಕೆ ಬಹಳ ಮಂದಿ ಇವತ್ತಿಗೂ ಕೂಡ ಒದ್ದಾಡ್ತಿರುವಂತವರು ಅನೇಕರಿದ್ದಾರೆ. ಈ ಸಮಯದವರೆಗೂ, ಈ ಕ್ಷಣದವರೆಗೂ ಅವರು ಮಾಡಿದಂತ ತಪ್ಪಿಂದ ಅವರು ಹೊರಗಡೆ ಬರಲಿಕ್ಕೆ ಅವರಿಂದ ಆಗ್ತಿಲ್ಲ. ಬಿಕಾಸ್ ದೇ ಮಾಡ್ ಎ ಮಿಸ್ಟೇಕ್. ಯಾಕೆ ಅಂತಂದ್ರೆ ಗುಣಗುಟ್ಟುವಿಕೆ. ಒಂದು ಕುಟುಂಬದಲ್ಲಿ ಒಬ್ಬರು ಇಬ್ಬರಿದ್ದುಕೊಂಡು ಗುಣಗುಟ್ಟಿದರೇನೆ ಸಮಾಧಾನವನ್ನು, ನೆಮ್ಮದಿಯನ್ನು ಕಳ್ಕೊಂಡರೆ ಪ್ರಿಯರೇ,
ನನ್ನ ಕುಟುಂಬ ಯೆಹೋಶುವನು ಹೇಳಿದ ಹಾಗೆ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವೆಂಬಂತ ಆ ಮಾತನ್ನು ನನ್ನ ಜೀವನದಲ್ಲಿ ನೆರವೇರಿಸುವಂತ ಕುಟುಂಬ ನನ್ನದ ಕುಟುಂಬವಾಗಿರಬೇಕು ಅಂತಂದ್ರೆ, ಕುಟುಂಬದಲ್ಲಿ ಅಂತ ಗಲಿಬಿಲಿಯಾದಂತ ಪರಿಸ್ಥಿತಿ ಇದ್ರೆ ಹೇಳ್ತಿದ್ದೇನೆ, ವಚನ ವಚನವಾಗಿ ಇರುತ್ತೆ, ಬದುಕಾಗಿ ಬದಲಾಗ್ಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ವಚನ ವಚನವಾಗೇ ಇರುತ್ತೆ. ಅದು ನಿನ್ನ ಹೃದಯದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿಮ್ಮ ಕುಟುಂಬದಲ್ಲಿರುವಂತ ಎಲ್ಲರ ಹೃದಯದಲ್ಲಿ ಸ್ಥಿರವಾಗಿ ಬಲವಾಗಿರಬೇಕು ಅಂತಂದ್ರೆ, ಕುಟುಂಬದಲ್ಲಿರುವಂತವರೇ ನಿಮ್ಮ ಬಾಯನ್ನು ಕಾಪಾಡಿಕೊಳ್ಳಿರಿ. ನಿಮ್ಮ ಬಾಯನ್ನು ಕಾಪಾಡಿಕೊಳ್ಳಿರಿ. ನಿಮ್ಮ ಬಾಯಿ ಬಹಳ ಬಹಳ ಪ್ರಾಮುಖ್ಯ. ಬಹಳ ಬಹಳ ಪ್ರಾಮುಖ್ಯ. ಕೆಲವೊಮ್ಮೆ ಗುಣಗುಟ್ಟುತ್ತಿರಬೇಕಾದ್ರೆ ಕೇಳ್ತಿರುವಂತವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಇರೋದೆ ಇವ್ರದಿರೋದೆ ಯಾವಾಗ್ಲೂ ಇರೋದೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವ್ರ ಕೆಲಸ ಏನೋ ಮಾಡ್ಕೊಳ್ತಿರ್ತಾರೆ. ಅವ್ರಿಗೂ ಬೋರ್ ಹೊಡ್ಬಿಟ್ಟೈತೆ, ಇವ್ರಿಗೂ ಬೋರ್ ಹೊಡೆದ್ಬಿಟ್ಟೈತೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಇರ್ತಾರ? ಇಲ್ಲ. ಈ ಗುಣಗುಟ್ಟೋ ಗ್ಯಾಪ್ ಅಲ್ಲಿ ಯಾವುದೋ ಒಂದು ಲೈನ್ ಅವ್ರಿಗೆ ಟಚ್ ಆಗತ್ತೆ. ಒಂದೇ ಲೈನು 1000 ಮಾತು ಮಾತಾಡಿರ್ತಾರೆ. ಆ 1000 ಮಾತಲ್ಲಿ ಅವ್ರಿಗೆ ಅರ್ಥ ಆಗಿರೋದು ಒಂದೇ. 999 ಸೈಡಿಗೆ ಬಿಸಾಕ್ತಾರೆ. ಏನಂದೆ ಅಂತ ಬರ್ತಾರೆ ಈಗ ಅಷ್ಟೇ. ಏನಂದೆ? ಅವ್ರು ಅಂದಿರೋದು ಅವ್ರಿಗೂ ನೆನಪಿರಲ್ಲ. ಅಂದಿರೋದು ಅವ್ರಿಗೂ ನೆನಪಿರಲ್ಲ. ನಾನೇನಂದೆ? ಈಗೇನೋ ಅಂದಲ್ಲ. ನಾನೇನೋ ಅಂದಿಲ್ಲ. ಇಲ್ಲ ನೀನೇನೋ ಅಂದೆ. ಏನಂದೆ? ಇಂಥದ್ದಂದೆ. ಹೌದಾ? ಅಂದಿರ್ಬೋದೇನೋ, ಇವಾಗ ಅಂದೆ ಏನೀಗ ಅಂತಾರೆ ಅಷ್ಟೇ. ಮುಗದಾಯ್ತು ಕತೆ. ಮುಗದೋಯ್ತು ಕತೆ. ಏನು? ಕೆಲವೊಂದು ಕುಟುಂಬಗಳನ್ನ ದೇವರು ಕಟ್ಟುತ್ತಾರೆ. ದೇವರು ಕಟ್ಟಿರುವಂತ ಕುಟುಂಬಗಳನ್ನು ಯಾರು ಅವರನ್ನು ದೂರ ಮಾಡ್ಲಿಕ್ಕಾಗಲ್ಲ. ಯಾರು ಅವರಲ್ಲಿರುವಂತ ನೆಮ್ಮದಿಯನ್ನ ಕಳ್ಕೊಳ್ಳೋದಕ್ಕಾಗೋದಿಲ್ಲ. ಕೆಲವೊಂದು ಕುಟುಂಬಗಳನ್ನ ಕಟ್ತಾರೆ. ಕಟ್ಟಿದಂತ ಕುಟುಂಬಗಳನ್ನ ಮನುಷ್ಯರಾಗಿ ಅವರ ಕೈಯಿಂದ ಅವರೇ ಹಾಳು ಮಾಡ್ಕೊಳ್ತಾರೆ. ದೇವರು ಕಟ್ಟಿದಂತ ಕುಟುಂಬವೇ ಮದುವೆ ಮಾಡಬೇಕಾದ್ರೆ ಏನಂತ ಹೇಳ್ತಾರೆ? ಇವರಿಬ್ಬರನ್ನು ಒಂದು ಮಾಡಿದ್ ಯಾರು? ಇವರಿಬ್ಬರನ್ನು ಜೊತೆ ಮಾಡಿದ್ದು ಯಾರು? ಎಲ್ಲರನ್ನು ಜೊತೆ ಮಾಡೋದು ದೇವ್ರೆ. ದೇವರ ಪ್ರಣಾಳಿಕೆ, ದೇವರ ಚಿತ್ತ ಹೇಳೋದು ಯಾರಿಗೂ ಜೊತೆ ಆಗಲ್ಲ. ಕೆಲವೊಮ್ಮೆ ನಾವು ದೇವರ ರೂಲ್ ನ ಕೈ ತಗೊಂಡು ನಾವೇ ಜೊತೆ ಮಾಡ್ಕೊಳ್ತಿರ್ತೇವೆ ತುಂಬಾ ಜನನ. ದೇವರೇ ನಿನ್ ಜೊತೆ ಟೈಮ್ ತಗೊಳುತ್ತೆ ಜಾಸ್ತಿ, ನಾನೇ ಜೊತೆ ಮಾಡ್ಕೊಳ್ತೇನೆ ಅಂತ ಹೇಳ್ಬಿಟ್ಟು ನಾವೇ ಮ್ಯಾಗ್ನೆಟ್ ಇಟ್ಕೊಂಡು ತಗೊಳಾಕೊಂತಿರ್ತೇವೆ. ಅವಾಗ ತಗೊಳಾಕೊಳ್ಳೋದೇನು? ಮಣ್ಣು, ಮಶಾನ, ಕಡ್ಡಿ ಅವೆಲ್ಲ ತಗೊಳಾಕೊಳ್ಳುತ್ತೆ. ದೇವ್ರು ಕೊಟ್ರೆ ಏನ್ ಕೊಡ್ತಾರೆ? ಪರ್ಫೆಕ್ಟ್ ಆಗಿರೋದನ್ನ ಕೊಡ್ತಾರೆ. ಮ್ಯಾಗ್ನೆಟ್ ನ ಮಣ್ಣಲ್ಲಿ ಹಾಕಿ ಹಿಂಗಿರುತ್ತ ಹಂಗೆ ಬರುತ್ತಾ? ಎಲ್ಲಾ ಕಸ ಕಡ್ಡಿ ಕಾಣೋದು ಕಾಣದೇ ಇರೋದು ಎಲ್ಲಾ ಅಂಟ್ಕೊಂಡು ಬರುತ್ತೆ. ನಾವು ಏನ್ ಮಾಡ್ತೀವಿ ಗೊತ್ತಾ? ಆ ಮ್ಯಾಗ್ನೆಟ್ ನಾವಂತ ಅಂದ್ಕೊಳ್ಳಿ, ದೇವ್ರೆ ನೀನ್ ಕೊಡ್ತೀಯ ಅಂತ ಕಾಯ್ಕೊಂಡು ನಮ್ ಕಾಯಕ ಆಗಲ್ವಲ್ಲ, ದೇವ್ರೆ ಸಾಕು ನಿನ್ ಕಾಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ತಗೊಂಡೋಗ್ಬಿಟ್ಟು ಲೋಕದಲ್ಲಿ ಬಿಸಾಕೊಂಡ್ಬಿಡ್ತೇವೆ. ಆ ಬಿಸಾಕೊಂಡ ತಕ್ಷಣನೇ ನಿನ್ನನ್ನ ಕಚ್ಕೊಳ್ಳೋದಕ್ಕೆ ಅಂಟ್ಕೊಳ್ಳೋದಕ್ಕೆ ತುಂಬಾ ಕಸ ರೆಡಿ ಆಗಿರುತ್ತೆ. ಎಲ್ಲಾ ಕಸ ಅಂಟ್ಕೊಂಡ ಮೇಲೆ ಯಾವತ್ತಾದ್ರೂ ಚಿಕ್ಕ ಮಕ್ಳು ಎಲ್ಲಾರು ಇಲ್ಲಿ ಮ್ಯಾಗ್ನೆಟ್ ಯೂಸ್ ಮಾಡಿದವ್ರು, ಆಟ ಆಡ್ದವ್ರೆ ಅಲ್ವಾ? ಈ ಕಸದಲ್ಲಿ ಬಿಸಾಕ್ಬಿಡಿ. ಅದನ್ನ ಮತ್ತೆ ಕ್ಲೀನ್ ಮಾಡಕ್ ಎಷ್ಟೊತ್ತಾಗತ್ತೆ? ತುಂಬಾ ಟೈಮ್ ಹಿಡಿಯುತ್ತೆ. ಎಲ್ಲಾ ಕ್ಲೀನ್ ಮಾಡಿದ್ರುನು ಕೂಡ ಎಲ್ಲೋ ಒಂದ್ ಕಡೆ ಏನೋ ಒಂದ್ ಇನ್ನೂ ಹಂಗೆ ಇರುತ್ತೆ. ಮೊದಲಿದ್ದಂತ ಸ್ಟೇಜ್ಗೆ ಬರೋದು ಬಹಳ ಬಹಳ ಕಷ್ಟ. ಎಲ್ಲಾ ಕ್ಲೀನ್ ಮಾಡಿದ್ರೆ ಮತ್ತೆ ಅದು ಮತ್ತೆ ಬಿತ್ತು ಅಂತ ಅಂದ್ಕೊಳ್ಳಿ, ಮುಗೀತು. ಅದನ್ನ ಮತ್ತೆ ಕ್ಲೀನ್ ಮಾಡಕ್ಕೆ ಹೋಗೋದೇ ಇಲ್ಲ. ಕೆಲವೊಂದು ಮ್ಯಾಗ್ನೆಟ್ಸ್ ನೋಡಿದ್ವಿ, ಇಷ್ಟು ದಪ್ಪ ಮ್ಯಾಗ್ನೆಟ್ಸ್ ಇರುತ್ತೆ. ಆ ಮ್ಯಾಗ್ನೆಟ್ ಸುತ್ತ ಬರಿ ಗಲೀಜೆ ಇರುತ್ತೆ. ಅದು ಎಲ್ಲ ಹಾಕಿದ್ರುನು ಅವ್ನಿಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಿನ್ ಮ್ಯಾಗ್ನೆಟ್ ಮಣ್ಣಲ್ಲಿ ಬೀಳ್ಲಿ ಬಿಡು, ಅದಕ್ಕೆ ತುಂಬಾ ಸತಿ ಮಣ್ಣು ಬಿದ್ದೈತಿ, ಇದೇನ್ ದೊಡ್ಡ ವಿಷಯನೇ ಅಲ್ಲ, ಕಚ್ಕೊಳ್ಳಿ ಅಂತ ಇರ್ತೀವಿ. ಮ್ಯಾಗ್ನೆಟ್ ಉದ್ದಕ್ಕೂ ಮಣ್ಣಿರುತ್ತೆ. ಯಾವಾಗಾದ್ರೆ ದೇವರ ಹಸ್ತವನ್ನ ನಾವು ಬಿಟ್ಟು ಲೋಕದಲ್ಲಿ ಬೀಳ್ತೇವಲ್ಲ ಪ್ರೇರೆ, ನನ್ನನ್ನು ಕಚ್ಕೊಳ್ಳೋದಕ್ಕೆ ತುಂಬಾ ಅಸಹ್ಯವಾದಂತಹ ಪಾಪ ಭರಿತವಾದಂತ ಲೋಕ ಸಿದ್ಧವಾಗಿರುತ್ತೆ. ನೀನು ಬೇಡ ಅಂತಂದ್ರು ನಿನ್ನನ್ನ ಕಚ್ಕೊಳ್ಳುತ್ತೆ. ನೀನು ಬೇಕು ಅಂತ ಹೋದ್ರೆ ಕಚ್ಕೊಳಲ್ವಾ? ಬೇಡ ಅಂತ ಹೋದ್ರೇನೆ ಕಚ್ಕೊಳ್ಬೇಕಾದ್ರೆ, ಬೇಕು ಅಂತ ಹೋದ್ರೆ ಕಚ್ಕೊಳಲ್ವಾ? ನಿನ್ನನ್ನ ಕ್ಲೀನ್ ಮಾಡಕ್ಕೆ, ನಿನ್ನನ್ನ ಪರಿಶುದ್ಧ ಪಡಿಸೋದಕ್ಕೆ, ನಿನಗೆ ವಾಕ್ಯ ಅರ್ಥ ಆಗೋದಕ್ಕೆ ದೇವರು ಪಡುವಂತ ಪ್ರಯಾಸ ಯಾವತ್ತಾದ್ರೂ ನಮಗೆ ಅರ್ಥ ಆಗಿದೆಯಾ? ಇಷ್ಟೆಲ್ಲಾ ಪ್ರಯಾಸ ಪಟ್ಟು ದೇವರು ನಮ್ಮನ್ನ ಕ್ಲೀನ್ ಮಾಡಿದ್ರೆ ಒಂದೇ ಒಂದು ಕ್ಷಣದಲ್ಲಿ ಮತ್ತೆ ನಾವು ಲೋಕದಲ್ಲಿ ಬೀಳ್ತೇವೆ ಅಂತಂದ್ರೆ ನಮಗೆ ಏನಾದ್ರೂ ಅದರ ವ್ಯಾಲ್ಯೂ ಅರ್ಥ ಆಗಿದೆ ಅಂತೀರಾ ಪ್ರೇ? ನಮ್ಗೆ ಆ ವ್ಯಾಲ್ಯೂ ಏನಾದ್ರೂ ಅರ್ಥ ಆಗಿದೆ ಅಂತೀರಾ? ಮನುಷ್ಯನಿಗಿರುವಂತಹ ಒಳ್ಳೆಯ ಲಕ್ಷಣವೇನೋ ಗೊತ್ತಾ? ಹಿ ವಿಲ್ ಅಟ್ರಾಕ್ಟ್ ಪೀಪಲ್. ಹೌದಾ? ಮನುಷ್ಯನಿಗಿರುವಂತ ಒಳ್ಳೆ ಲಕ್ಷಣ, ಮನುಷ್ಯರು ಮತ್ತೊಂದು ಮನುಷ್ಯನನ್ನ ಆಕರ್ಷಿಸ್ತಾನೆ. ಅದು ಮಾತಿನಿಂದನೇ ಆಗಿರಬಹುದು, ರೂಪದಿಂದಲೇ ಆಗಿರಬಹುದು, ವಾಟ್ ಎವರ್ ಇಟ್ ಈಸ್. ಮನುಷ್ಯನನ್ನು ಆಕರ್ಷಿಸುವಂತ ಗುಣ ಮತ್ತೊಂದು ಮನುಷ್ಯನಿಗೆ ಇದೆ.
ಇದೆ. ಸೊ ಮನುಷ್ಯ ಮತ್ತೊಂದು ಮನುಷ್ಯನನ್ನ ಆಕರ್ಷಿಸುವಂತ ಲಕ್ಷಣ ಇರಬೇಕಾದ್ರೆ ನೀನು ಆಕರ್ಷಿಸಬೇಕಾಗಿರುವಂತದ್ದು ದೇವರನ್ನ ಬಿಟ್ಟು ಆಕರ್ಷಣೆಗೆ ಬೇರೆದಕ್ಕೆ ಗುರಿಯಾದ್ರೆ ಆಕರ್ಷಿಸೋದಕ್ಕೆ ಲೋಕ ಆಟೋಮೆಟಿಕ್ ಆಗಿ ರೆಡಿಯಾಗಿ ನೀವು ಮಣ್ಣತ್ರ ಇಡ್ಬೇಕಾದಂತ ಅವಶ್ಯಕತೆ ಇಲ್ಲ ಮ್ಯಾಗ್ನೆಟ್ ನ. ಫುಲ್ ಅದ್ರಲ್ಲಿ ಇಟ್ಟು ಉಜ್ಜಬೇಕಾದಂತ ಅವಶ್ಯಕತೆ ಇಲ್ಲ, ಹತ್ರ ಇಡಿ ಅಷ್ಟೇ. ಜಸ್ಟ್ ಹತ್ರ ಇಡಿ, ಇನ್ನೊಂದು ಸೆಂಟಿಮೀಟರ್ ಕೆಲವೊಂದು ಇಂಚಸ್ ಗ್ಯಾಪ್ ಅಲ್ಲೇ ಮ್ಯಾಗ್ನೆಟ್ ಎಳಿತಿರುತ್ತೆ. ಹೌದಾ? ಕೆಲವೊಂದ್ಸಲ ನೋಡಿರ್ತೇವಲ್ಲ, ನಿಂತ್ಕೊಂಡಿರುತ್ತೆ ಮ್ಯಾಗ್ನೆಟ್ಗೂ ಇದಕ್ಕೂ ಮಧ್ಯದಲ್ಲಿ ಹಿಂಗೇ ನಿಂತ್ಕೊಂಡಿರುತ್ತೆ. ಇನ್ ಸ್ವಲ್ಪ ಹತ್ರ ಮಾಡಿದ್ರೆ ಎಳ್ಕೊಂಡ್ಬಿಡುತ್ತೆ. ದಟ್ ಈಸ್ ದ ಪವರ್ ಆಫ್ ಯು ಅಂಡ್ ಮೀ. ಪಾಪವನ್ನು ಎಳ್ಕೊಳ್ಳೋದು ಬಹಳ ಬಹಳ ಸುಲಭ, ನಮಗೆ ಬಹಳ ಸುಲಭ. ವಾಕ್ಯವನ್ನು ಹೃದಯದಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಬಹಳ ಕಷ್ಟ. ಆ ಕಷ್ಟವಾದಂತ ವಾಕ್ಯವನ್ನೇ ಇವತ್ತು ನಾವು ಕೇಳ್ತಿದ್ದೇವೆ, ಅನೇಕ ವರ್ಷಗಳಿಂದ ಕೇಳ್ತಿದ್ದೇವೆ. ಆ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಎತ್ತಿಲ್ಲ ಅಂತಂದ್ರೆ ಆಲ್ರೆಡಿ ನಮ್ಮ ಹೃದಯದಲ್ಲಿ ಏನಿದೆ ಅಂತ ಅರ್ಥ. ಏನಿದೆ? ಪಾಪ ಆಲ್ರೆಡಿ ಇದೆ. ಇವಾಗ ಇಸ್ರಾಯೇಲ್ಯರು ಏನ್ ಮಾಡ್ತಿದ್ದಾರೆ ದೇವರ ಮೇಲೆ? ಏನ್ ಬಾಯಿಂದ ಪ್ರಾರ್ಥನೆ ಮಾಡ್ತಿಲ್ಲ, ಕೇಳ್ತಾನೂ ಇಲ್ಲ. ಕೇಳುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಬೇಡುವುದಕ್ಕೂ ಅಧಿಕವಾದಂತ ಮತ್ತೊಂದು ಇದೆ. ಅದನ್ನು ದೇವರು ಹೇಳ್ತಿರುವಂತದ್ದೇ ಗುಣಗುಟ್ಟುವಿಕೆ. ಇದು ದೇವರಿಗೆ ಅಸಹ್ಯವಾದಂತ ಕ್ರಿಯೆ. ಇದು ದೇವರು ಇಷ್ಟ ಪಡದೇ ಇರುವಂತ ಕ್ರಿಯೆ. ಯಾಕೆ ಗುಣಗುಟ್ಟುವಿಕೆ ಮನುಷ್ಯರಲ್ಲಿ ಗೊತ್ತಿಲ್ಲದೆ ಅಭ್ಯಾಸ ಆಗ್ಬಿಡುತ್ತೆ. ತುಂಬಾ ಜನ ವಯಸ್ಸಾದಂತವ್ರು ಕೂತ್ಕೊಂಡು ಏನೋ ಒಂದು ಮಾತಾಡ್ತಿರ್ತಾರೆ. ದವಡೆಗೆ ಏನಂತಾರೆ, ಎಲೆ ಅಡಿಕೆ ಹಾಕೋತಾರೆ, ಅಗಿತಿರ್ತಾರೆ, ಮಾತಾಡ್ತಿರ್ತಾರೆ, ಮಧ್ಯದಲ್ಲಿ ಉಗಿತಿರ್ತಾರೆ. ಅವ್ರಿಗೆ ಇನ್ನೇನ್ ಬೇರೆ ಕೆಲ್ಸ? ನಮಗೇನ್ ಬೇರೆ ಕೆಲ್ಸ ಇಲ್ವಾ? ಬರೀ ಬಾಯಿ ಬಿಟ್ಟು ಮಾತಾಡ್ತಾ ಇರೋದೇನ, ಗುಣಗುಡ್ತಾ ಇರೋದೇನ, ಇದೇನ ಕೆಲ್ಸ ನಮ್ದು? ಬೇರೆ ಕೆಲ್ಸ ಇಲ್ವಾ ನಮ್ಗೆ? ಎಸ್ ಸರ್, ವಿ ಹ್ಯಾವ್ ಅವರ್ ವರ್ಕ್ಸ್. ಕೆಲಸಗಳನ್ನ ಮಾಡ್ಕೊಳ್ಬೇಕು. ಇನ್ನೊಬ್ಬರಿಗೆ ಇರುವಂತ ಸ್ಪೆಷಲ್ ಎಬಿಲಿಟಿ ಎಲ್ಲಾ ಕೆಲಸ ಮಾಡ್ತಾರೆ, ಕೆಲಸ ಮಾಡ್ಕೊಂಡು ಗುಣಗುಡ್ತಿರ್ತಾರೆ. ಎಲ್ಲ ಕೆಲಸ ಮಾಡ್ತಾರೆ, ಮಾಡ್ಕೊಂಡು ಕೂಡ ದಿಸ್ ಇಸ್ ಎ ವೆರಿ 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 ಬ್ಯಾಡ್ ಕ್ಯಾರೆಕ್ಟರ್ ಇನ್ ಹ್ಯೂಮನ್ ಬೀಯಿಂಗ್. ಅದು ವಾಕ್ಯ ತಿಳಿದವರಿಗೆ ಆಗಿರಬಹುದು, ವಾಕ್ಯ ತಿಳಿಯದವರಿಗೆ ಆಗಿರಬಹುದು, ಕುಟುಂಬದಲ್ಲಿ ಅಥವಾ ಸೊಸೈಟಿಯಲ್ಲಿ ಈ ಗುಣಗುಟ್ಟುವಿಕೆ ನಮ್ಮ ಜೀವನದಲ್ಲಿ. ಇಸ್ರಾಯೇಲ್ಯರ ಜೀವನದಲ್ಲಿ ಯಾವಾಗಾದ್ರೆ ಗುಣಗುಟ್ಟುವಿಕೆ ಕಾಣಿಸಿತೋ, ದೇವರು ತೆಗೆದುಕೊಳ್ತಿರುವಂತ ಡಿಸಿಷನ್ ಏನಿದೆ ನೋಡಿ. ಏನ್ ಕ್ಷಮಿಸ್ಬಿಡ್ತೇನೆ ಅಂತಂದ್ರ ಏನೋ ಗೊತ್ತಿಲ್ದಿರ ಮಾತಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕ್ಷಮಿಸ್ತೇನೆ ಅಂತಂದ್ರ ಏನ್ ಮಾಡ್ತೀನಿ? ಸಾಯಿಸ್ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ, ನಾಲಿಗೆ ಕತ್ತರಿಸ್ಬಿಡ್ತೀನಿ. ಕತ್ತರಿಸೋಷ್ಟು ಕೋಪನ ದೇವ್ರಿಗೆ? ಸಾಯಿಸೋಷ್ಟು ಕೋಪನ ದೇವರಿಗೆ? ಕೋಪನೇ. ಯಾಕೆಂತಂದ್ರೆ ಅದು ದೇವರಿಗೆ ಅಸಹ್ಯವಾದಂತ ಕೆಲಸ, ದೇವರಿಗೆ ಇಷ್ಟ ಪಡದೇ ಇರುವಂತ ಕೆಲಸ. ಸುಮಾರು ವರ್ಷಗಳಿಂದ ಟಿಕ್ ಟಾಕ್ ಅನ್ನೋದಿತ್ತು. ಇವಾಗ್ಲೂ ಇದೆ ಟಿಕ್ ಟಾಕ್? ಇಲ್ವಲ್ಲ? ಸುಮಾರು ವರ್ಷಗಳಿಂದ ಟಿಕ್ ಟಾಕ್ ಅನ್ನೋದಿತ್ತು. ಆ ಟಿಕ್ ಟಾಕ್ ಅಲ್ಲಿ ರೀಲ್ಸ್ ಮಾಡಿ ಮಾಡಿ ಇವತ್ತು ಕಾರ್ಗಳು ಬಂಗ್ಲಾಗಳು ತಗೊಂಡವರು ತುಂಬಾ ಜನ ಇದ್ದಾರೆ. ಹೌದಾ? ಹಾ. ಈ ಟಿಕ್ ಟಾಕ್ ಅಲ್ಲಿ ಮದ್ವೆ ಆದ್ಮೇಲೆ ಗಂಡ ಟಿಕ್ ಟಾಕ್ ಅಲ್ಲಿ ವಿಡಿಯೋ ಮಾಡಕ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಗಂಡನ್ನ ಸಾಯಿಸ್ಬಿಟ್ಟಿದ್ದಾಳೆ. ಗಂಡ ಪರ್ಮಿಷನ್ ಕೊಟ್ಟಿಲ್ವಂತೆ ಟಿಕ್ ಟಾಕ್ ಅಲ್ಲಿ ಡ್ಯಾನ್ಸ್ ಆಡಕ್ಕೆ. ಇಲ್ಲ ನೀನ್ ಮದ್ವೆ ಮೊದ್ಲು ಎಲ್ಲಾ ಮಾಡಿದ್ಯಾ, ಮದ್ವೆ ಆದ್ಮೇಲೆ ಇದೆಲ್ಲ ಮಾಡ್ಬೇಡ ಅಂತ ಹೇಳಿದಕ್ಕೆ ಗಂಡನ್ನ ಸಾಯಿಸ್ಬಿಟ್ಟು ಯಾಕಮ್ಮ ಗಂಡನ್ನ ಸಾಯಿಸ್ದೆ ಅಂತಂದ್ರೆ, ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಕೊಡಲ್ಲ, ವಿಡಿಯೋ ಮಾಡಕ್ ಪರ್ಮಿಷನ್ ಕೊಟ್ಟಿಲ್ಲ ಅಂತಂದ್ಮೇಲೆ ನನ್ ಗಂಡ ಇದ್ರೆ ಏನು ಇಲ್ದೇ ಇದ್ರೆ ಏನು, ಎತ್ಬಿಟ್ಟೆ, ಕತ್ತರಿಸ್ಬಿಟ್ಟೆ. ಫೋನ್ ಅಲ್ಲಿ ಒಂದು ವಿಡಿಯೋ ಮಾಡೋದಕ್ಕೆ ಪ್ರಾಣಗಳನ್ನೇ ತೆಗಿತಾರೆ ಅಂತಂದ್ಮೇಲೆ ದೇವರ ಪ್ರಾಣ ತೆಗಿಯಕ್ ಕಾರಣ ಏನ್ ಬೇಕು? ದೇವರ ಪ್ರಾಣ ತೆಗಿಯಕ್ ಕಾರಣ ಏನ್ ಬೇಕು? ನಿನ್ನ ಬಾಯಿ. ಈ ಬಾಯಿ ಬಹಳ ಹೊಲಸಾದಂತ ಬಾಯಿ, ಬಹಳ ಕೆಟ್ಟದಾದಂತ ಬಾಯಿ. ಬೇಕಾದ್ರೆ ಭೂಮಿ ಮೇಲೆ ಏನಾದ್ರೂ ಜೋಡಿಸಬಹುದು ಪ್ರಿಯರೇ. ಮನುಷ್ಯನ ಬಾಯಿಂದ ಬಂದಂತ ಮಾತುಗಳು ಒಂದು ವೇಳೆ ಮುರಿದೋಯ್ತು ಅಂತ ಅಂದ್ಕೊಳ್ಳಿ ಹೃದಯ, ಆ ಹೃದಯವನ್ನ ಜೋಡಿಸ್ಲಿಕ್ಕೆ ಬಹಳ 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 ಕಷ್ಟ ಆಗತ್ತೆ. ಇಸ್ರಾಯೇಲ್ಯರ ವಿಷಯದಲ್ಲಿ ದೇವರಿಗೆ ಆದದ್ದತೆ ಯಾಕೋ ಗುಣಗುಡ್ತಿದ್ದೀರಾ? ನನ್ನ ಮನಸ್ಸನ್ನ ಒಡೆದಾಕ್ತದೆ, ನನ್ನ ಹೃದಯವನ್ನ ಮುರಿದು ಹೋದಂತ ಹೃದಯವನ್ನ ಮತ್ತೆ ಜೋಡಿಸಲು ನಿಮ್ಮಿಂದ ಆಗೋದಿಲ್ಲ. ಈ ಮುರಿದಂತ ಹೃದಯಕ್ಕೆ ಪ್ರತಿಫಲವೇನೋ ಗೊತ್ತಾ? ಮರಣ. ಈ ಮುರಿದೋದಂತ ಹೃದಯಕ್ಕೆ
ನೀವಾಗಿ ನೀವೇ ಹೊಂದಿಕೊಂಡದ್ದು. ಇದು ನಾನು ಕೊಡ್ತಿರೋದಲ್ಲ, ನೀವಾಗಿ ನೀವೇ ಹೊಂದಿಕೊಂಡದ್ದು. ನೀವೇ ಗುಣಗುಟ್ಟಿದ್ರಿ, ನೀವೇ ಅದನ್ನ ಪಡೆದುಕೊಳ್ತಿದ್ದೀರಾ. ಇದಕ್ಕೆ ಪ್ರತಿಫಲ ಮರಣ. ಮರಣ ಮಾಡುವಷ್ಟು ಕೋಪ ದೇವರಿಗೆ ಪ್ರೇರ. 16ನೇ ಅಧ್ಯಾಯ, ಅದೇ ಪುಸ್ತಕ 16ನೇ ಅಧ್ಯಾಯ 41ನೇ ವಚನ. 16:41. ಮರುದಿನ ಇಸ್ರಾಯೇಲ್ಯರ ಸರ್ವ ಸಮೂಹದವರು ಮೋಶೆ ಆರೋನರ ಮೇಲೆ ಗುಣಗುಟ್ಟುತ್ತಾ, ನೀವೇ ಯೆಹೋವನ ಜನರನ್ನು ಸಾಯಿಸಿದ್ದೀರಿ ಎಂದು ಹೇಳುವವರಾದರು. ಮತ್ತೆ ಮತ್ತೆ ಗುಣಗುಟ್ಟುವಿಕೆ. ಬುದ್ಧಿ ಬರಲ್ವಾ ಇವ್ರಿಗೆ? ಅಲ್ಲ, ಬುದ್ಧಿ ಬರಲ್ವಾ ಇವ್ರಿಗೆ? ದೇ ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್. ಮತ್ತೆ ಗುಣಗುಡ್ತಿದಾರಂತೆ ಪ್ರೇರೆ. ಈ ಮತ್ತೆ ಗುಣಗುಟ್ಟಿದ್ರೆ ದೇವ್ರು ಸುಮ್ಮನೆ ಬಿಡ್ತಾರ ಪ್ರೇರೆ? ಖಂಡಿತ ಸುಮ್ಮನೆ. ಯಾವಾಗ ಗುಣಗುಟ್ಟುವಿಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಕುಟುಂಬದಲ್ಲಿ ಗುಣಗುಟ್ಟುವುದನ್ನ ಪಕ್ಕಕ್ಕಿಟ್ರೆ ಕೆಲವೊಮ್ಮೆ ದೇವರ ಮೇಲೆ ಗುಣಗುಟ್ಟುತ್ತವೆ. ದೇವರ ಮೇಲೆ ಗುಣಗುಟ್ಟುವಿಕೆ ಯಾವಾಗ ಶುರುವಾಗುತ್ತೆ ಗೊತ್ತಾ? ದೇವರ ಮೇಲೆ ಗುಣಗುಟ್ಟುವಿಕೆ ಯಾವಾಗ ಶುರು ಆಗುತ್ತೆ ಅಂತಂದ್ರೆ, ದೇವರ ಮೇಲೆ ನಂಬಿಕೆ ಕಡಿಮೆ ಆದಾಗ, ವಿಶ್ವಾಸವು ಅಲ್ಪವಾದಾಗ, ವಿಶ್ವಾಸವು ಕೊಂಚವಾದಾಗ ಗುಣಗುಟ್ಟುವಿಕೆ ಪ್ರಾರಂಭವಾಗುತ್ತೆ. ಈ ಗುಣಗುಟ್ಟುವಿಕೆ ಒಳ್ಳೇದಲ್ಲ. ಮತ್ತಾಯನ ಬರೆದಂತ ಸುವಾರ್ತೆ ನೋಡೋಣ ಒಂದ್ಸಲ ಬೇಗ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 13ನೇ ವಚನದಿಂದ ಓದಿಕೊಳ್ಳೋಣ. 20ನೇ ಅಧ್ಯಾಯ 13ನೇ ವಚನ. ಊರಲ್ಲಿ ಒಬ್ಬನಿಗೆ, ಏನಪ್ಪಾ, ನಾನು ನಿನಗೆ ಅನ್ಯಾಯ ಮಾಡಲಿಲ್ಲ, ನೀನು ನನ್ನ ಸಂಗಡ ಒಂದು ಪಾವಳಿಗೆ ಒಡಂಬಟ್ಟಿಯಲ್ಲ, ನಿನ್ನ ಕೂಲಿ ತಕೊಂಡು ಹೋಗು. ನಿನಗೆ ಕೊಟ್ಟಂತೆ ಕಡೆಗೆ ಬಂದ ಇವನಿಗೂ ಕೊಡುವುದಕ್ಕೆ ನನಗೆ ಮನಸ್ಸುಂಟು. ನನ್ನ ಬದುಕನ್ನು ನಾನು ಬೇಕಾದ ಹಾಗೆ ಮಾಡಬಹುದಲ್ಲವೋ? ಸಾಕು. ಆಳುಗಳನ್ನ ತಂದ್ಕೊಂಡಂತೆ, ಕೆಲ್ಸ ಕೊಟ್ಟನಂತೆ, ಕೆಲ್ಸ ಮಾಡ್ತಿದಾರಂತೆ. ಸಂಬಳ ತಗೊಳ್ಳೋ ಟೈಮಿಗೆ ಬಂದಿದ ತಕ್ಷಣ ಕೆಲಸದವ್ರ ಮಧ್ಯದಲ್ಲಿ ಏನ್ ಸ್ಟಾರ್ಟ್ ಆಯ್ತು? ಮರ್ಮರಿಂಗ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಮರ್ಮರಿಂಗ್ ಗುಣಗುಟ್ಟುವಿಕೆ ಸ್ಟಾರ್ಟ್ ಆಯ್ತು. ಇವರು 5 ಗಂಟೆಗೆ ಬಂದವರಲ್ವಾ, ನಾನು ಮಧ್ಯಾಹ್ನ ಬಂದು ಬಿಸಿಲ ಕೆಲಸ ಮಾಡ್ತಿದ್ದೆ. ನಾನು ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿದ್ದೇನೆ. ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿರೋ ನನಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದಾರೆ? ಅಷ್ಟೇ 5 ಗಂಟೆಗೆ ಬಂದವನಿಗೂ ಕೂಡ ಕೊಡ್ತಿದ್ದಾರೆ. ಇದು ಎಲ್ಲಿವರೆಗೂ ನ್ಯಾಯ ಅಂತ ಗುಣಗುಟ್ಟುವಿಕೆ ಸ್ಟಾರ್ಟ್ ಆಯ್ತು. ಅವಾಗ ಯಜಮಾನ ಹೇಳ್ತಿದ್ದಾನೆ, ನಾನು ನಿನ್ಗೇನಾದ್ರೂ ಅನ್ಯಾಯ ಮಾಡಿದ್ದೀನ? ನಿನಗೆ ಎಷ್ಟು ಕೊಡ್ತೇನೆ ಅಂತಾನೆ ನಾನು ಹೇಳಿದ್ದೇನೆ ಅಷ್ಟೇ. ನನ್ನ ಬದುಕನ್ನು ನಾನು ಬೇಕಾದವರಿಗೆ ನಾನು ಕೊಟ್ಕೊಳ್ತೇನೆ ಅಂತ ಹೇಳ್ತಾ, ಮನಸ್ಸುಂಟು, ನನ್ನ ಬದುಕನ್ನು ನಾನು ಬೇಕಾದ ಹಾಗೆ ಮಾಡಬಹುದಲ್ಲವೋ? ನಾನು ಒಳ್ಳೆಯವನಾಗಿರುವುದು ನಿನ್ನ ಕಣ್ಣನ್ನು ಒತ್ತುತ್ತದೋ ಎಂದು ಹೇಳಿದನು. 16ನೇ ವಚನ ಎಚ್ಚರಿಕೆಯಿಂದ ಓದಿ. ಈಗ ಈ ಪ್ರಕಾರ ಕಡೆಯವರು ಮೊದಲಿನವರು ಕಡೆಯವರಾದರು ಎಂದು ಹೇಳಿದನು. ಮೊದಲಿನವರು ಕಡೆಯವರಾದರು, ಕಡೆಯವರು ಯಾಕೆ? ಈ ಸಂದರ್ಭದಲ್ಲಿ ಮೊದಲಿನವರು ಕಡೆಯವರು, ಕಡೆಯವರು ಮೊದಲಿನವರಾಗೋದಕ್ಕೆ ಕಾರಣವೇನು? ದೇ ಡೇರ್ ಟು ಕ್ವಶನ್ ಗಾಡ್. ದೇವರನ್ನ ಪ್ರಶ್ನಿಸುವ ಧೈರ್ಯ ಮಾಡ್ಬಿಟ್ರು. ದೇವರನ್ನೇ ಕ್ವಶನ್ ಕೇಳುವ ಧೈರ್ಯ. ಯಜಮಾನನನ್ನು ಕೇಳುವ ಧೈರ್ಯ ಏನಿದೆ ಪ್ರೇರೆ? ಯಜಮಾನನನ್ನ ಯಾವಾಗ ಕೇಳ್ಬೇಕು? ಕಡಿಮೆ ಕೊಟ್ಟಾಗ ಕೇಳ್ಬೇಕು. ಎಷ್ಟು ಕೊಡ್ತೇನೆ ಅಂತ ಹೇಳಿದಾನ ಅಷ್ಟು ಕೊಟ್ಟ ಮತ್ತೆ ಕೇಳುವಂತ ಅವಶ್ಯಕತೆ ಏನಾದ್ರು ಇದೆಯಾ? ಕೇಳಿದ್ರು. ಏನಿದು ನ್ಯಾಯ ಅಂತ ಹೇಳಿಬಿಟ್ಟು ನ್ಯಾಯಾಧಿಪತಿ ಹತ್ರ ಹೋಗಿ ಕೇಳ್ತಿದಾರಂತೆ, ಇದು ನ್ಯಾಯವೋ, ಇದು ನ್ಯಾಯನ ಅಂತ ಕೇಳಿದಾಗ ಕಡೆಯವರು ಮೊದಲಿನವರಾಗ್ಬಿಟ್ರು. ಮೊದಲನೆಯವರು. ನಾವು ವಾಕ್ಯವನ್ನು ಕೇಳಿ ಸತ್ಯವನ್ನು ತಿಳಿದುಕೊಂಡು ವಾಕ್ಯದ ಪ್ರಕಾರವಾಗಿ ಜೀವಿಸುತ್ತೇನೆ ಎಂದು ನಿರ್ಣಯಿಸಿಕೊಂಡಾಗ ನಾವು ಮೊದಲಿನವರು, ಹೌದಾ ಇಲ್ವಾ? ದೀಕ್ಷಾ ಸ್ನಾನ ತೆಗೆದುಕೊಂಡಾಗ ನಾವು ಮೊದಲಿನವರು. ಈಗ ಹೇಳಿ, ದೀಕ್ಷಾ ಸ್ನಾನ ತೆಗೆದುಕೊಂಡು ಇಲ್ಲಿ 1 ವರ್ಷ ಆದವರಿದ್ದೀರಾ, 2 ವರ್ಷವಾದವರಿದ್ದೀರಾ, 5 ವರ್ಷವಾದವರಿದ್ದೀರಾ, 10 ವರ್ಷವಾದವರಿದ್ದೀರಾ, 20-30 ವರ್ಷಗಳಾದವರು ಕೂಡ ಇಲ್ಲಿ
ಈಗ ನಮ್ಮ ಲೆವೆಲ್ ಯಾವುದು? ಮೊದಲನೇದೋ ತಡೆಯೋದು. ಹಾಗಂತ ಹೇಳ್ಬಿಟ್ಟು ಗುಣಗುಟ್ಟುವಿಕೆ ಒಂದೇ ನಿಮ್ಮನ್ನ ಕಡೆಯ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ ನಾನು ಹೇಳ್ತಿಲ್ಲ. ಗುಣಗುಟ್ಟುವಿಕೆ ಇಸ್ ಒನ್ ಆಫ್ ದ ರೀಸನ್ ವಿಚ್ ಮೇಕ್ಸ್ ಯು ಲಾಸ್ಟ್, ವಿಚ್ ಕೀಪ್ಸ್ ಯು ಲಾಸ್ಟ್. ನಿನ್ನನ್ನ ಕಡೆಯವನಾಗಿ ನಿಲ್ಲಿಸುವುದಕ್ಕೆ ಕಾರಣಗಳಲ್ಲಿ ಒಂದು ಕಾರಣ ಗುಣಗುಟ್ಟುವಿಕೆ. ಯೋಹಾನನು ಬರೆದ ಎಲ್ಲ ಬರ್ಕೋಬೇಕು, ಹೇಳ್ತೀನಿ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 41ರಿಂದ ಓದಿಕೊಳ್ಳೋಣ. ಆತನು ಪರಲೋಕದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ್ದಕ್ಕೆ ಯಹೂದ್ಯರು ಆತನ ವಿಷಯವಾಗಿ ಗುಣಗುಟ್ಟಿ ಯಹೂದ್ಯರು ಆತನ ವಿಷಯವಾಗಿ ಗುಣಗುಟ್ಟಿ ಇವನು ಯೋಸೇಫನ ಮಗನಾದ ಯೇಸು ಅಲ್ಲವೇ, ಇವನು ಯೋಸೇಫನ ಮಗನಾದ ಯೇಸು ಅಲ್ಲವೇ, ಇವನ ತಂದೆ ತಾಯಿಗಳನ್ನು ನಾವು ಬಲ್ಲೆವಲ್ಲವೇ, ಇವನ ತಂದೆ ತಾಯಿ ಈಗ ಇವನು ಪರಲೋಕದಿಂದ ಇಳಿದು ಬಂದಿದ್ದೇನೆಂದು ಹೇಳುವುದು ಹೇಗೆ ಅಂದರೆ. ಇದೆಲ್ಲ ಕೇಳಿಸ್ಕೊಂಡಂತೆ ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ ನೋಡಿ. ಆಗ ಯೇಸು ಅವರಿಗೆ, ನಿಮ್ಮೊಳಗೆ ಗುಣಗುಟ್ಟಬೇಡಿರಿ, ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನು. ನಿಮ್ಮೊಳಗೆ ಏನ್ ಮಾಡಬೇಡಿ, ಗುಣಗುಟ್ಟಬೇಡಿ. ಒಳಗ್ ಗುಣಗುಟ್ಟೋದನ್ನು ತಪ್ಪೇನಾ? ನಿಮ್ಮ ಹೊರಗ್ ಗುಣಗುಟ್ಟಬೇಡಿ ಅಂತ, ಒಳಗ್ ಗುಣಗುಟ್ಟಬೇಡಿ ಅಂತ. ಒಳಗ್ ಗುಣಗುಟ್ಕೊಂಡ್ರೆ ಯಾರಿಗೇನ್ ಡಿಸ್ಟರ್ಬ್ ಮಾಡಿದೀವಿ ನಾವು? ಹೌದಾ? ಯಾರನ್ನೇನ್ ತೊಂದರೆ ಕೊಟ್ಟಿದ್ದೀವಿ? ಯಾರ ಏನಂತಾರೆ ಭಾವನೆಗಳನ್ನ ನಾವು ಭಂಗಪಡಿಸಿದ್ದೇವೆ? ಯಾರ್ದು ಇಲ್ವಲ್ಲ. ಒಳಗ್ ತಾನೇ ಗುಣಗುಡ್ತಿರೋದು. ಯೇಸು ಸ್ವಾಮಿ ಏನ್ ಹೇಳ್ತಿದ್ದಾರೆ? ನೀವು ನಿಮ್ಮೊಳಗೆ ಒಳಗೋಗ ಪರ್ಮಿಷನ್ ಕೊಡಲ್ವಾ ದೇವ್ರೆ? ನೀನು ಒಳಗೂ ಕೊಡಲ್ವಾ? ಹೊರಗ್ ನಾನು ಮಾಡಲ್ಲಯ್ಯ, ಹೊರಗ್ ನಾನು ನಿಜವಾಗ್ಲು ಗುಣಗುಟ್ಟಲ್ಲ, ನನ್ನ ಬಾಯಿ ತೆಗಿಯಲ್ಲ. ನಾನು ಒಳಗ ನನ್ಗೇನೋ ನನ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ಸುನಕಾನಂದ, ನನಗೇನೋ ಆನಂದಕ್ಕೋಸ್ಕರ ನಾನು ಒಳಗಾದ್ರೂ ಬಿಟ್ಬಿಡ. ಒಳಗೂ ಗುಣಗುಟ್ಟಬೇಡ. ಅಂತ ಟಾರ್ಚರ್ ಇದು ಟಾರ್ಚರ್ಗಿಂತ ದೊಡ್ಡದಿದು. ಕೆಲವೊಬ್ಬರಿಗೆ ಏನಾದ್ರೂ ವಿಷಯ ಹೇಳಿದ್ವಿ ಅನ್ಕೊಳ್ಳಿ, ಅದನ್ನ ಅವ್ರು ಒಳಗಡೆ ಇಟ್ಕೊಳ್ಳೋದಕ್ಕೆ ಅವ್ರಿಂದ ಆಗದ್ದೇ ಇಲ್ಲ. ಹೊರಗೆ ಹೇಳ್ಬೇಕು. ಯಾರ್ ಕಾಣಿಸಿದ್ರು ಫಸ್ಟ್ ಇದನ್ನ ಕಕ್ಬೇಕಂತಿರ್ತಾರೆ. ಬಟ್ ಅವ್ನು ಹೇಳ್ಬೇಕಾದ್ರೆ ಏನ್ ಹೇಳಿರ್ತಾನೆ? ಈ ವಿಷಯ ಯಾರಿಗೂ ಹೇಳ್ಬೇಡ ಅಂತ ಹೇಳಿರ್ತಾನೆ. ಅವ್ನು ಯಾರಿಗೂ ಹೇಳ್ಬೇಡ ಅಂತ ಹೇಳಿದ್ ಒಂದೇ ಒಂದು ಕಾರಣಕ್ಕೆ ಫಸ್ಟ್ ಕಾಣಿಸಿರೋ 2-3 ಹೇಳಲ್ಲ. ತುಂಬಾ ಕಷ್ಟಪಟ್ಟು ಟ್ರೈ ಮಾಡ್ಕೊಂಡಿರ್ತಾನೆ. ಅವನ್ ಬಾಯಿ ಒಳ್ಳೇದಲ್ಲ, ಅವನಿಗೆ ಗೇಟ್ ಇಲ್ಲ, ಅವನಿಗೆ ಕೀಚೇನ್ ಹಾಕಿ ಯಾರು ಲಾಕ್ ಮಾಡೋರಿಲ್ಲ. ಏನ್ ಮಾಡ್ದ? 2-3 ಹತ್ರ ತಡ್ಕೊಂಡ. ನೆಕ್ಸ್ಟ್ ಪರ್ಸನ್ ಬಂದ, ಬೊಗಳ್ಬಿಟ್ಟ ಅವನ ಹತ್ರ. ನೆಕ್ಸ್ಟ್ ಪರ್ಸನ್ ಬಂದ, ಯಾರಿಗೂ ಹೇಳ್ಬೇಡ ಅಂತ ತಾನೆ ನಾನು ಹೇಳಿದ್ದು, ನೀನ್ ಯಾಕೆ ಎಲ್ಲರಿಗೂ ಹೇಳ್ದೆ? ಆ ಹೇಳಿರೋನು ಕೇಳಿಸ್ಕೊಂಡಿರೋನು ಅವನೇನು ಒಳ್ಳೆಯವನ ಅಂತಂದ್ರೆ ಅವ್ನು ಇವನಿಗಿಂತ ದೊಡ್ಡ ಟಿವಿ ಚಾನಲ್, ಅವನು ಇವನಿಗಿಂತ ನೆಟ್ವರ್ಕ್ ದೊಡ್ಡದು. ಅವ್ನು ಇದ್ದಕ್ಕಿದ್ದಂಗೆ ಸಿಕ್ಕಿದ್ದೇ ತಡ ಎಲ್ಲರಿಗೂ ಪಬ್ಲಿಷ್ ಮಾಡ್ಬಿಟ್ಟ. ಅಲ್ಲ ಕಣೋ, ನಾನ್ ನಿನ್ಗೊಬ್ಬನಿಗೆ ತಾನೇ ಹೇಳಿದ್ದು. ಅವನಿಗೆ ಹೆಂಗ ಗೊತ್ತಾಯ್ತು? ಅವನಿಗಲ್ಲ, ಊರೆಲ್ಲಾನು ಗೊತ್ತಾಯ್ತು. ಅವನೊಬ್ಬನಿಗೆ ಅಲ್ಲ, ಊರೆಲ್ಲಾ ಗೊತ್ತಾಯ್ತು. ಯಾಕಂತಂದ್ರೆ ನೀನು ಹೇಳ್ದವನ್ ಸರಿ ಇಲ್ಲ. ಅವನಿಗೇನಿಲ್ಲ, ಅವನ ಬಾಯಿಗೆ ಕಂಟ್ರೋಲ್ ಇಲ್ಲ. ಬಾಯಿಗೆ ಕಂಟ್ರೋಲ್ ಇಲ್ಲ ಅಂತಂದ್ರೆ ಅದು ಒಳಗಿದ್ದಿದ್ದೆ ಹೊರಗ್ ಬಂತಲ್ವಾ? ಒಳಗಿದ್ದಿದ್ದೆ ಹೊರಗ್ ಬಂತು. ಮನುಷ್ಯನ ಹೃದಯದಲ್ಲಿ ಏನಿರುತ್ತೋ ಅದೇ ಹೊರಗ್ ಬರುತ್ತೆ, ಬಿಟ್ರೆ ಇಲ್ಲದೆ ಇರುವಂತದ್ದು ಯಾವತ್ತು ಹೊರಗಡೆ ಬರಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಒಳಗೂ ನಿಮ್ಮೊಳಗೆ ಗುಣಗುಟ್ಟದು. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನ ಸ್ವಲ್ಪ ಹೊತ್ತು ಸೈಡ್ಗಿಡಿ. ನಿಮ್ಮ ಒಳಗೂ ಕೂಡ ಗುಣಗುಟ್ಟಬೇಡ್ರಿ. ಯಾಕಂತಂದ್ರೆ ಇವತ್ತು ಒಳಗಿರುತ್ತೆ, ನಾಳೆ ಹೊರಗ್ ಬರುತ್ತೆ. ಇವತ್ತು ಒಳಗೆ ಇರುತ್ತೆ, ನಾಳೆ. ಅದಕ್ಕೆ ಬೇಡ್ರಿ, ಒಳಗೂ ಕೂಡ ಇಟ್ಕೋಬೇಡಿ. ಯಾಕೆಂತಂದ್ರೆ ನಾನಿರೋದೇ ಒಳಗಡೆ. ನಾನಿರೋದೆಲ್ಲಿ? ನಾನು ಇರೋ ಜಾಗದಲ್ಲಿ ಈ ಕಸನ ಮಾತ್ರ ದಯವಿಟ್ಟು ಇಡಬೇಡಿ. ತುಂಬಾ ಜನಕ್ಕೆ ಫಿಶ್ ತಿನ್ನೋದಿಷ್ಟ, ಬಟ್ ಫಿಶ್ ಅಂಗಡಿಗೆ ಹೋಗೋದು ಕಷ್ಟ. ಯಾಕೆ ಹೇಳಿ? ಸ್ಮೆಲ್. ದೇವರದ ಹೇಳ್ತಿದ್ದಾರೆ, ನೀನ್ ಏನಾದ್ರೂ ಮಾಡ್ಕೋ, ಬಟ್ ಅದು ಮಾತ್ರ ತರಬೇಡ ನನ್ ಮನೆಗೆ. ಏನದು?
ಆ ಸ್ಮೆಲ್ಲೇ ನನಗೆ ಇಷ್ಟ ಆಗಲ್ಲ. ಯಾಕೆಂತಂದ್ರೆ ಅದು 1 ಕಿಲೋಮೀಟರ್ ದೂರದಲ್ಲಿದ್ರು ಆ ವಾಸನೆ ನನಗೆ ಗೊತ್ತಾಗ್ಬಿಡುತ್ತೆ. ಎಲ್ಲೋ ಐತೆ. ತುಂಬಾ ಜನಕ್ಕೆ ಸಿಗರೇಟ್ ಆಗಲ್ಲ. ಯಾರಿಗೂ ವಾಸನೆ ಬರಲ್ಲ ಅದು. ಅವ್ರಿಗೆ ಮಾತ್ರ ಬರುತ್ತೆ. ಎಲ್ಲೋ ಸಿಗರೇಟ್ ಯಾರೋ ಹೊಡಿತಿದ್ದಾರೆ ಅಂತಾರೆ. ಆ ಕಡೆ ಈ ಕಡೆ ನೋಡಿದ್ರೆ ಯಾರು ಇರಲ್ಲ. ಮನೆ ಪಕ್ಕ ಹಿಂದೆ ಮುಂದೆ ನೋಡಿದ್ರು ಯಾರು ಇರಲ್ಲ. ಅವನೆಲ್ಲೋ 2 ಮನೆ ಹಿಂದೆ ಹೊಡಿತಿರ್ತಾನೆ. 2 ಮನೆ ಹಿಂದೆ ಹೊಡಿತಿರೋ ಸ್ಮೆಲ್ ಇವಾಗ ಯಾರಿಗ್ ಬಂತು? ಮನೇಲಿ 10 ಜನ ಕೂತಿದ್ರೆ 10 ಜನರಲ್ಲಿ ಒಬ್ರಿಗೆ ಮಾತ್ರ ಬಂತು. ಯಾಕಂತಂದ್ರೆ ದೇ ಆರ್ ಅಲರ್ಜಿಕ್ ವಿತ್ ದಟ್. ಅವ್ರಿಗೆ ಇಷ್ಟ ಆಗಲ್ಲ. ಆ ಇಷ್ಟ ಆಗದೆ ಇರುವಂತದ್ದಕ್ಕೆ ಅವರ ಮೂಗೇನಾಗುತ್ತೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಯಾರಿಗೂ ಅದಕ್ಕೆ ಅವ್ರಿಗೆ ಅನ್ಸಲ್ಲ. ಅವ್ರಿಗೆ ಮಾತ್ರ ಅನ್ಸುತ್ತೆ ಇಲ್ಲೆಲ್ಲೋ ಸಿಗರೇಟ್. ದೇವ್ರಿಗೂ ಕೂಡ ಅಷ್ಟೇ. ದೇವ್ರಿಗೂ ಕೂಡ ಅಷ್ಟೇ. ನೀನು ಹೊರಗೆ ಹೇಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಅವಾಗ ಗೊತ್ತಾಗತ್ತೆ ಅಂತ ನನಗ ಫೂಲ್ ನೀನು. ನನ್ನ ಮೈಂಡ್ ತುಂಬಾ ಶಾರ್ಪ್ ಇದೆ. ನಿನ್ನ ಒಳಗೂ ಕೂಡ ಅಂದ್ಕೋಬೇಡ. ನಿನ್ನ ಮನಸ್ಸಲ್ಲೂ ಕೂಡ ಅಂದ್ಕೊಳ್ಬೇಡ. ನಿನ್ನ ಮನಸ್ಸಲ್ಲೂ ಕೂಡ ಬೈಕೋಬೇಡ. ಕ್ಷಮಿಸು 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 ತಪ್ಪ ಕ್ಷಮಿಸು ಅಷ್ಟೇ ಬಿಟ್ರೆ ಮನಸ್ಸಲ್ಲಿ ಹೊಲಸನ್ನ ಒಳಕಂಡು ಇಟ್ಕೋಬೇಡ. ನೀನು ಹೊಲಸು ಜಾಸ್ತಿ ಇಟ್ಕೊಳ್ತೀಯಾ? ನಾನ್ ನಿನ್ನ ಮನೇಲಿ ಇರಕ್ ನನಗಿಷ್ಟ. ನಿನ್ನ ಮನಸ್ಸಲ್ಲಿ ಇಟ್ಕೊಳ್ತೀಯಾ? ಐ ಆಮ್ ಸಾರಿ, ಐ ಕಾಂಟ್ ಬಿ ಇನ್ ಯೋರ್ ಹೋಮ್. ಐ ಕಾಂಟ್ ಬಿ ಇನ್ ಯೋರ್ ಹೋಮ್. ನನಗೆ ಜಾಕ್ ಫ್ರೂಟ್ ಅಂತಾರಲ್ಲ, ಏನಂತಾರೆ ಅದನ್ನ? ಅಳ ಅಳಿಸ್ಲೆ ಹಣ್ಣು. ಅಳಿಸ್ಲೆ ಹಣ್ಣು ಚಿಕ್ಕ ವಯಸ್ಸಲ್ಲಿ ಚರ್ಚ್ಗೆ ತರನೇ ಹೋದಾಗ ಅಳಿಸ್ಲೆ ಹಣ್ಣು ಕೊಟ್ರು. ತಿಂದೆ. ತಿಂದಿದ ತಕ್ಷಣ ಮತ್ತೆ ಕಕ್ಬಿಟ್ಟೆ ಅದನ್ನ. ವಾಂತಿ ಮಾಡ್ಬಿಟ್ಟೆ. ಆವತ್ತಿಂದ ಆವತ್ತಿಂದ ಅದಂದ್ರೂ ಇಷ್ಟ ಇಲ್ಲ. ಆ ವಾಸನೆ ಅಂದ್ರೂ ಇಷ್ಟ ಇಲ್ಲ. ಅವಾಗ ಅಂದ್ರೆ ನನಗೊಬ್ಬನಿಗೆ ಮನೇಲಿ ಎಲ್ಲಾರು ತಿಂತಾರೆ. ಅಪ್ಪ ಅವಾಗ ತರ್ತಾರೆ. ಒಳಗಿಟ್ಟಿರ್ತಾರೆ. ನಾನು ಹೊರಗಿಂದ ಮನೆಗ್ ಬರೋ ಹತ್ತತ್ರ ಬಂದಂಗೆ ಏನೋ ಹೊಡಿತಿರತ್ತೆ. ಏನಿದು ಸ್ಮೆಲ್ ಏನೋ ವಿಚಿತ್ರ ಹೊಡಿತೈತಲ್ಲ. ಇದು ಯಾವ್ದು ನಮ್ಗೆ ಇಷ್ಟ ಆಗದಿರೋ ಸ್ಮೆಲ್ ಬರ್ತೈತಲ್ಲ ಅಂತ ಹತ್ರ ಹೋಗ್ತಿದ್ದಂಗೆ ಇನ್ನು ರಿಯಲೈಸ್ ಆಗ್ತಿರತ್ತೆ. ಏನೋ ಕನ್ಫರ್ಮ್ ಮನೇಲೇನೋ ಇದೆ. ಮನೆ ಹೊಸಲಿಗೆ ಬಂದಿದ ತಕ್ಷಣ 100% ಕನ್ಫರ್ಮೇಶನ್ ನೋಡುತ್ತೆ. ಮನೇಲಿ ಇಂಥ ಫ್ರೂಟ್ ತಂದಿದ್ದಾರೆ ಅಷ್ಟೇ. ಇಮ್ಮಿಡಿಯೇಟ್ ಆಗಿ ಮನೆ ಒಳಗೋಗೋದು. ಉಸಿರು ಹೊರಗಡೆ ಫುಲ್ ಎಳ್ಕೊಳ್ಳೋದು. ಒಳಗೋಗ್ಬಿಟ್ಟು ಫುಲ್ಲು ಎಲ್ಲ ಕೆಲಸ ಏನಿದೆ ಬಟ್ಟೆ ಚೇಂಜ್ ಮಾಡ್ಕೊಳ್ಳೋದು ಎಲ್ಲ ಚೇಂಜ್ ಮಾಡ್ಕೊಳ್ಳೋದು ಮತ್ತೆ ಹೊರಗೆ ಬಂದ್ಬಿಡೋದು. ಆ ಸ್ಮೆಲ್ ಮನೇಲಿ ಮತ್ತೆ ಆರ್ಡ್ರು. ಸ್ಮೆಲ್ ಬರದಂತೆ ಅದು ಎಲ್ಲ ಯಾವ್ದಾದ್ರು ಒಳಗಡೆ ಹಾಕ್ಬೇಕು. ಒಳಗಡೆ ಹಾಕಿದ್ರೆ ಸ್ಮೆಲ್ ಎಲ್ಲಾದ್ರೂ ಮುಚ್ಚಿಟ್ಬಿಡು. ಹೊರಗಿಟ್ರೆ ಎಲ್ಲ ಮನೆ ಎಲ್ಲ ತುಂಬ್ಕೊಂಡ್ಬಿಡುತ್ತೆ. ಹೊರಗೆ ಬರದಂತೆ ಮುಚ್ಚಿಡು. ಸ್ಮೆಲ್ ಬರಬೇಕು. ಒಂದು ಅಲ್ಸಲೆ ಹಣ್ಣು ಅದಕ್ಕಿರುವಂತ ಸ್ಮೆಲ್ ಎಷ್ಟು, ಅದಕ್ಕಿರೋ ಕೆಪಾಸಿಟಿ ಎಷ್ಟು. ಹ ಮನೆ ಕೆಲವೊಂದ್ಸತಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ರೋಡಲ್ಲಿ ಮಾಡ್ತಿರ್ತಾರೆ. ಅವ್ರನ್ನೇನ ಮುಚ್ಚಿಡು ಅಂತ ಹೇಳಕ್ಕಾಗತ್ತೆ? ಹೇಳಕ್ಕಾಗಲ್ಲ. ಏನಿಲ್ಲ. ಅವಾಗ್ಲೂ ವಾಸನೆ ಬರಬಾರ್ದಂತಂದ್ರೆ ನಾನ್ ಮಾಡ್ ಉಸಿರು ಟೈಟ್ ಆಗಿ ಎಳ್ಕೊಳ್ಳೋದು. ಅದ್ ಪಾಸ್ ಆಗಿದ ತಕ್ಷಣ ಬಿಡೋದು. ಹೋಗಿ ಬಂದ್ ಇನ್ನೇನೋ ಮುಗೀತು. ದೇವ್ರು ಉಸಿರು ಹಿಡ್ಕೊಳ್ಳೋವರೆಗೆ ಹಿಡ್ಕೊತಾರೆ. ಯಾಕೆಂತಂದ್ರೆ ನನ್ಗೆ ಇಷ್ಟ ಇಲ್ಲ. ಬಟ್ ಅದು ಏನು ಮಾಡಕ್ ಆಗ್ತಿಲ್ಲ. ಬಟ್ ಬರ್ತಿದೆ. ಎಷ್ಟೊತ್ತು ಉಸಿರು ಹಿಡ್ಕೊಳ್ತೇನೆ? ನನ್ನಿಂದ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉಸಿರು ಹಿಡ್ಕೊಳ್ತೇನೆ. ನನ್ನಿಂದ ಬೇರಬಲ್ ಆಗಲ್ವಾ? ಇನ್ನೂ ನೀನ್ ತೆಗಿತಿಲ್ವಾ ಅದನ್ನ? ಇನ್ನೂ ನೀನ್ ಆ ಜಾಗ ಖಾಲಿ ಮಾಡ್ತಿಲ್ವಾ? ಇನ್ನೂ ಸ್ಮೆಲ್ ಬರ್ತಿದ್ಯಾ? ಇನ್ನೂ ಆ ಹೊಲಸು ನಿನ್ನ ಹತ್ರನೇ ಇದೆಯಾ? ಸಾರಿ, ನಾನು ಮನೆ ಬಿಟ್ಟು ಹೋಗಕ್ಕಾದ್ರೂ ರೆಡಿ ಇದ್ದೇನೆ. ನಾನು ಅದಿದ್ರೆ ನಾನು ಮನೆ ಒಳಗಡೆ ಇರಲ್ಲ. ಇನ್ನೂ ಹೇಳ್ಬೇಕಾ? ಅದಂದ್ರೆ ನನಗ್ ಕೋಪ. ಅದಂದ್ರೆ ನನಗೆ ಅಸಹ್ಯ. ಕೆಟ್ಟ ಕೋಪ ಬರುತ್ತೆ. ಸಾಯಿಸಿ ಬಿಡ್ಬೇಕನ್ನೋ ಕೋಪ ಬರುತ್ತೆ. ನೋಡ್ಬೇಕಾದ್ರೆ ಚರಿತ್ರೆ ನೋಡು, ಸಾಯಿಸಿದ್ದೇನೆ ನಾನು. ಮಗನೇ, ನೀನು ಕೂಡ ಅದನ್ನೇನಾದ್ರೂ ನಿನ್ನ ಮನಸ್ಸಿಗೆ ಒಳಗೆ ಅಂತ ನೀನಾದ್ರು ಆ ಒಳಗಿರೋದೇ ನಾನು. ಅಲ್ಲೇನಾದ್ರೂ ನೀನಿಟ್ಟ ತುಂಡು ತುಂಡು ಮಾಡ್ತೇನೆ. ಹೇಳ್ಬೇಡ. ದೇವರು ನಮ್ಮೆಲ್ಲರಿಗೂ ಕೊಡ್ತಿರುವಂತ ವಾರ್ನಿಂಗ್ ಇವತ್ತು. ಒಳಗೂ ಅಂದ್ಕೊಳ್ಬಾರ್ದು ದೇವರು. ಅಲ್ಲಿಗೋದ್ರೂ ನೀನ್ ಇರ್ತೀಯ, ಕೆಳಗೋದ್ರೂ ನೀನ್ ಇರ್ತೀಯ. ಅದಕ್ಕೆ ನಾನು ಅಲ್ಲಿಗೂ ಹೋಗಲ್ಲ, ಇಲ್ಲಿಗೂ ಬರಲ್ಲ. ನನ್ನ ಒಳಗೆ ಅಂದ್ಕೊಳ್ತೇನೆ, ಇಲ್ಲೂ ನಾನು ಇರ್ತೀನಿ. ಹೌದಾ? ದಾವೀದನು ಹೇಳ್ತಾನೆ, ದೇವ್ರೆ ನೀನು ಆಕಾಶಕ್ಕೆ ಏರೋದ್ರು ಅಲ್ಲೂ ಇರ್ತೀಯ, ಪಾತಾಳಕ್ಕೆ ಹೋದ್ರೆ ಪಾತಾಳದಲ್ಲೂ ಇರ್ತೀಯ. ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ನಿನ್ನ ಕಣ್ಣನ್ನ ಮರೆ ಮಾಡಿ ನಾನು ಎಲ್ಲಿಗೆ ಹೋಗ್ಲಿ ಅಂತಂದಾಗ ನಾವ್ ಅಂದ್ಕೊಳ್ತೇವೆ, ನಾನ್ ಪರಲೋಕಕ್ಕೆ ಹೋಗೋದ ಗ್ಯಾರಂಟಿ ಇಲ್ಲ, ನರಕಕ್ಕೆ ಹೋಗೋದ ಇನ್ನೂ ಟೈಮು ಒಂದಿಲ್ಲ. ಸೊ ಅಲ್ಲೂ ಬೇಡ ಇಲ್ಲೂ ಬೇಡ. ಇವಾಗ ಸದ್ಯಕ್ಕೆ ಎಲ್ಲಿದ್ದೇವೆ? ಮಧ್ಯದಲ್ಲಿದ್ದೇವೆ. ಮಧ್ಯದಲ್ಲಿರ್ಬೇಕಾದ್ರೆ ಹೊರಗಂದ್ರೂ ಕೂಡ ತಪ್ಪೆ ತಾನೆ. ಹೊರಗಂದ್ರು ಅದಕ್ಕೆ ಏನ್ ಅಂದ್ಕೊಳ್ಳೋಣ? ಯಾರಿಗೂ ಟೆನ್ಷನ್ ಇಲ್ಲ ಅಂತಂದಾಗ ಅವಾಗ ದೇವ್ರು ಹೇಳ್ತಾರೆ,
ಈ ತರ ಓವರ್ ಆಕ್ಟಿಂಗ್ ಮಾಡಬೇಡ. ಓವರ್ ಆಕ್ಟಿಂಗ್ ಮಾಡಬೇಡ. ತೆಲುಗಲ್ಲಿ ಒಂದು ಅಂಕಲ್ ಹೇಳ್ತಿದ್ರು, తెలివితేటలుంటే పర్లేదంట. చావు తెలివితేటలంటారు. ఈ తెలివితేటలు చంపేవే ఇవన్నీ. తెలివితేటలే. కానీ ఏం తెలివితేటలు ఇయి? ಚಂಪೆ తెలివితేటలు. ಇಷ್ಟೆಲ್ಲ ಯೋಚನೆ ಮಾಡ್ತೇವೆ. ಇದೆಲ್ಲ ಏನು ಉದ್ಧಾರ ಮಾಡೋದಕ್ಕ? చావు తెలివితేటలు. అందుకే మీ లోపల కూడా ఇది ఉండకూడదు. నిన్న ಒಳಗೂ ಕೂಡ ಇದು ಹೊಲಸು ಎಲ್ಲಿದ್ದರೂ ಹೊಲಸೇ. ಅದು ನಿನ್ನ ಮನೇಲಿದ್ರು ಹೊಲಸೇ, ಪಕ್ಕದ ಮನೇಲಿದ್ರು ಹೊಲಸೇ, ಯಾರ ಮನೇಲಿ ಇಲ್ದಿರಾ ಬೀದಿಲಿದ್ರು ಕೂಡ ಅದು ಹೊಲಸೇ. ತುಂಬಾ ಸಲ ಏನಾಗುತ್ತೆ ಗೊತ್ತಾ? ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರೆ ಅನ್ಕೊಳ್ಳಿ, ಅವ್ರಿಗೆ ಚಡ್ಡಿ ಒಳಗಡೆ ಇನ್ನೊಂದ್ ಚಡ್ಡಿ ಹಾಕ್ತಾರೆ. ಡೈಪರ್ಸ್. ಎಸ್, ಡೈಪರ್ಸ್. ಈ ಡೈಪರ್ಸ್ನೆಲ್ಲಾನು ಕೂಡ ಗಲೀಜೆಲ್ಲಾನು ಕೂಡ ಕಸದಕ್ಕೆ ಹಾಕ್ತಾರೆ. ಅವ್ರು ಕಸದೆಲ್ಲೋ ಒಂದು ಹಾಕ್ತಾರೆ. ನಮ್ ಬೀದಿಗಳಿರೋ ನಾಯಿಗಳು ಒಳ್ಳೆವಲ್ವಲ್ಲ. ಅವುಗಳೇನ್ ಮಾಡ್ತವೆ? ಅಲ್ಲೆಲ್ಲೋ ಬಿಸಾಕಿರೋ ಆ ಚಡ್ಡಿನ ತಗೊಂಡು ಬಂದು ನಮ್ಮನೆ ಹತ್ರ, ನಮ್ಮ ಬೀದಿಯಲ್ಲಿ, ನಮ್ಮ ಬಾಗಿಲು ಮುಂದೆನೆ ಏನಾಗುತ್ತೆ, ಅದು ಓಪನ್ ಮಾಡಿ ನೀಟಾಗಿ ಇಟ್ಟಿರುತ್ತೆ. ಬೆಳಿಗ್ಗೆ ಎದ್ದಿದ್ದು ಓಪನ್, ಬೆಳಿಗ್ಗೆ ಏನಿದು ನೋಡ್ಬಿಟ್ಟೆ, ಯಾರೋ ಇಲ್ಲಿ ತಂದಾಕಿದ್ದಂತ ಆ ಬೆಳಿಗ್ಗೆ ಸುಪ್ರಭಾತ ಸ್ಟಾರ್ಟ್ ಆಗತ್ತೆ ಬೀದಿಲಿ. ಯಾರು ತಂದಾಕಿದ್ದೆ? ಯಾರು ತಂದಾಕಿಲ್ಲ. ಯಾರು ಹಿಡ್ಕೋತಾರೆ ಅದನ್ನ ತಂದಾಕಕ್ಕೆ? ಅದೇನ್ ಚಿನ್ನನ ಬೆಳ್ಳಿನ ಹಿಡ್ಕೊಂಬಂದ್ ಏನಾಗ ಗಲೀಜ್ ಅದು. ಯಾರು ತಂದಾಕ್ತಾರೆ? ನಾಯಿ ತಂದಾಕೈತೆ ಅಲ್ಲ. ಆ ಗಲೀಜು ನಿನ್ ಮನೇಲಿದ್ರು ನಿನಗಿಷ್ಟ ಆಗಲ್ಲ, ಪಕ್ಕದ ಮನೇಲಿದ್ರು ನಿನಗಿಷ್ಟ ಆಗಲ್ಲ, ಯಾರ ಮನೇಲೂ ಇಲ್ಲ, ಬೀದಿಲೈತೆ, ಬೀದಿಲಿದ್ರು ಕೂಡ ನಿನಗೆ ಹೊಲಸು ಎಲ್ಲಿದ್ರು ಹೊಲಸೆ. ಅದನ್ನ ನೋಡಿದ ತಕ್ಷಣ ನಮ್ಮಲ್ಲಿ ಹುಟ್ಟುವಂತದ್ದೇ ಅಸಹ್ಯ. ಗುಣಗುಟ್ಟುವಿಕೆ ಹೊಲಸು. ಅದು ಒಳಗಿದ್ರು ಹೊಲಸೆ, ಹೊರಗಿದ್ರು ಹೊಲಸು. ಅದಕ್ಕೆ ಯೇಸುಸ್ವಾಮಿ ಹೇಳ್ತಿದ್ದಾರೆ, ನಿಮ್ಮೊಳಗೆ ಇಲ್ಲಿ ಯಾರಾದ್ರೂ ಗುಣಗುಟ್ಟೋರಿದೀವ? ಇದ್ರೆ ದಯವಿಟ್ಟು ಇನ್ಮೇಲಿಂದ ಗುಣಗುಟ್ಟೋದನ್ನ, ಅದು ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಯಾವುದು ಕೂಡ ತುಂಬಾ ಎಳಿಲಿಕ್ಕೆ ಹೋಗ್ಬಿಡುತ್ತೆ. ಯಾವ್ದಾದ್ರು ಸಂದರ್ಭ ಬಂತ, ಡೋಂಟ್ ಸ್ಟ್ರೆಚ್ ಇಟ್. ಎಳಿಬೇಡಿ. ಎಷ್ಟು ಎಳಿಬೇಕೋ ಅಷ್ಟು ಎಳಿರಿ. ಜಾಸ್ತಿ ಎಳಿದ್ರಿ ಅಂತ ಅಂದ್ಕೊಳ್ಳಿ, ಕಟ್ಟಾಗತ್ತೆ. ಸಂಬಂಧಗಳು ಕಟ್ಟಾಗ್ತವೆ, ಅನ್ಯೋನ್ಯತೆ ಕಟ್ಟಾಗತ್ತೆ, ನೆಮ್ಮದಿ ಕಟ್ಟಾಗತ್ತೆ, ಸಂತೋಷ ಕಟ್ಟಾಗತ್ತೆ. ಐ ಆಮ್ ಟೆಲಿಂಗ್ ಯು, ಅದು ಒಂದ್ಸಲ ಕಟ್ಟಾಯ್ತಾ, ಇನ್ನ ಜೀವನದ ಉದ್ದಕ್ಕೂ ಸರಿ ಮಾಡೋದ್ರಲ್ಲಿ ಸರಿ ಹೋಗುತ್ತೆ. ಯಾವಾಗಾದ್ರೆ ಅದು ಕಟ್ಟಾಯ್ತಲ್ಲ, ನೀನ್ ಏನೋ ಮಾಡಿ ಸರಿ ಮಾಡ್ತೀಯ, 2 ದಿನ ಮತ್ತೆ ಕಟ್ಟಾಗತ್ತೆ. ಅಯ್ಯೋ ಕಟ್ಟಾಯ್ತಲ್ಲ, ಮತ್ತೆ ಸರಿ ಮಾಡ್ತೀಯ, ಮತ್ತೆ ಕಟ್ಟಾಯ್ತು. ನಿನ್ ಜೀವನ ಪೂರ್ತಿ ಕಟ್ಟದೇ ಇರುತ್ತೆ, ಅದು ಸ್ಥಿರವಾಗಿ ಯಾವತ್ತೂ ಇರೋದಿಲ್ಲ. ಅದಕ್ಕೆ ಎಳಿರಿ, ಎಷ್ಟ್ ಎಳಿಬೇಕೋ. ಕಿತ್ತೋಗೋವರೆಗೂ ಎಳಿಯಕ್ ಹೋಗ್ಬೇಡಿ. ಕಿತ್ತೋದ್ರೆ ಕಟ್ಟೋದ್ರಲ್ಲಿ ಜೀವನ ಆಗೋಗುತ್ತೆ. ಕಿತ್ತೋದ್ರೆ ಸಂಬಂಧಗಳನ್ನ ಬೆಳೆಸಿಕೊಳ್ಳೋದ್ರಲ್ಲಿ ಜೀವನ ಉದ್ದಕ್ಕೂ ಸಾಕಾಗತ್ತೆ. ಆತರ ನರಳಾಡ್ತಿರುವಂತವ್ರು, ಗೋಳಾಡ್ತಿರುವಂತವ್ರು ಭೂಮಿಯ ಮೇಲೆ ನಮಗ್ ಗೊತ್ತಿರೋರು ತುಂಬಾ ಜನ ಇರ್ತಾರೆ. ಅವ್ರನ್ನ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಅವ್ರ ಹಾಗೆ ತಪ್ಪುಗಳನ್ನ ದಯವಿಟ್ಟು ಮಾಡಕ್ ಹೋಗ್ಬಾರ್ದು. ಬಹಳ ದೊಡ್ಡ ತಪ್ಪದು. ಸೇವೆಯಲ್ಲೂ ಕೂಡ ಅಷ್ಟೇ. ಸೇವೆಯಲ್ಲೂ, ಸಭೆಯಲ್ಲೂ ಅಂತ ಲಕ್ಷಣಗಳನ್ನ ನಾವು ಇಟ್ಕೊಳ್ಳೇಬಾರದು. ಬಹಳ ಸಭೆಗಳು ಮುಳುಗೋಗೋದಕ್ಕೆ ಕಾರಣ, ಸಭೆಯಲ್ಲಿ ಸ್ಟಾರ್ಟ್ ಆದಂತ ಈ ಮರ್ಮರಿಂಗ್ ಚಿಕ್ಕದಾಗಿ ಪ್ರಾರಂಭವಾಗತ್ತೆ, ಒಳಗೆ ಪ್ರಾರಂಭವಾಗತ್ತೆ, ಸ್ವಲ್ಪ ಹೊರಗ್ ಬರುತ್ತೆ, ಆಮೇಲೆ ಪೂರ್ತಿ ಹೊರಗ್ ಬರುತ್ತೆ. ನಿನ್ನ ಪಕ್ಕದಲ್ಲಿದ್ದವನು ಕಳ್ಕೊಳ್ತಾನೆ, ಅವನು ಪಕ್ಕದಲ್ಲಿದ್ದವನು ಕಳ್ಕೊಳ್ತಾನೆ, ಎಲ್ಲಾರು ಕಳ್ಕೊಳ್ತಾರೆ, ಸಭೆಯೆಲ್ಲಾ ಹಾಳಾಗತ್ತೆ. ಅಷ್ಟು ಕೋಪ ಇದೆಯಾ, ಫೈಡ್ ಅಂತ ಒಂದೇಟ್ ಕಪ್ಪಾಡು ಕೊಡದ್ಬಿಡಿ, ಪರವಾಗಿಲ್ಲ. ಬಟ್ ಮಾತಿನಿಂದ ಚುಚ್ಚೋದಿರುತ್ತೆ ನೋಡಿ, ಬಹಳ ಅದು ಅದಕ್ಕಿಂತ ವರ್ಸ್ಟ್ ಕೆಲಸ ಬೇರೆ ಇನ್ನೇನು ಇರೋದಿಲ್ಲ. ಮನಸ್ಸಲ್ಲಿ ಇಟ್ಕೊಂಡು ಮಾತನಾಡುವಂತ ಮಾತುಗಳಿರ್ತವೆ ನೋಡಿ, ದಟ್ ಇಸ್ ದ ಎವರ್ ವರ್ಸ್ಟ್ ಥಿಂಗ್. ಯು ಮೈ ಕಮ್ ಅಂಡ್ ಬೀಟ್ ಮೀ, ನನ್ನ ವಿಷಯದಲ್ಲಿ ಯಾರು ಕೋಪ ಇದೆ, ಕಾಮೆಂಟ್ ಫೈಡ್ ಅಂತ ಹೊಡ್ಬಿಟ್ಟು ಹೋಗ್ಬಿಡಿ. ಬಟ್ ಹಿಂದೆ ಇತ್ಕೊಂಡು ಮಾತಾಡೋದು, ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಅವ್ರು ಮಾತಾಡೋದು,
ಏನೋ ಡೈರೆಕ್ಟ್ ಆಗಿ ಮಾತಾಡಲ್ಲ, ಇಂಡೈರೆಕ್ಟ್ ಆಗಿ ಮಾತಾಡಲ್ಲ, ಬಟ್ ಏನೋ ಮಾತಾಡಿರ್ತಾರೆ. ಆ ಮಾತು ಏನೋ ಮಾತಾಡಿದಾನಲ್ಲ, ನನ್ನ ಬಗ್ಗೆ ನನ್ನ ಬಗ್ಗೆ ಅಲ್ಲ ಅನ್ಸುತ್ತೆ, ನನ್ನ ಬಗ್ಗೆ ಅಂತ. ಬಟ್ ಆಮೇಲೆ ಅನ್ಸುತ್ತೆ ನನ್ನ ಬಗ್ಗೆ ಅಲ್ಲ. ನೋ, ಇದರಲ್ಲಿ ಬುದ್ಧಿ ಉಪಯೋಗಿಸೋದನ್ನ ಸ್ವಲ್ಪ ಹೊತ್ತು ಸೈಡ್ಗಿಟ್ಟು ದೇವರ ಸೇವೆ ಹೆಂಗ್ ಮಾಡ್ಬೇಕು, ಆತನ ಕೆಲಸವೇನ್ ಮಾಡ್ಬೇಕು, ಆತನಲ್ಲಿ ನಾನು ಹೇಗ್ ಬೆಳಿಬೇಕು, ನನ್ನ ಕುಟುಂಬವನ್ನ ಹೇಗ್ ಬೆಳೆಸ್ಕೋಬೇಕು, ನನ್ನ ಸಂಸಾರವನ್ನ ಹೇಗ್ ಕಾಪಾಡ್ಕೊಳ್ಬೇಕು, ಸಭೆಯಲ್ಲಿ ನನ್ನ ಪೋಷಣೆ, ನನ್ನ ಒಂದು ಸ್ಟ್ಯಾಂಡ್ ಹೇಗ್ ಇಟ್ಕೊಳ್ಬೇಕು, ಇದ್ರಲ್ಲಿ ನಾವು ಬುದ್ಧಿ ಉಪಯೋಗಿಸಿದ್ರೆ ಇಷ್ಟೊತ್ತಿಗೆ ಎಲ್ಲಿಗೋ ಇರ್ತಿದ್ವಿ ನಾವು. ಇದ್ರಲ್ಲಿ ನಮ್ಗೆ ಏನಿರಲ್ಲ, ಬುದ್ಧಿ ಇರಲ್ಲ. ಬೇರೆಯವ್ರನ್ನ ಹಾಳು ಮಾಡೋದ್ರಲ್ಲಿ ನಾವು ಬುದ್ಧಿ ಫುಲ್ ಯೂಸ್ ಮಾಡ್ತೇವೆ. ಸೊ ದೇವರ ಸೇವೆಯಲ್ಲೂ ಕೂಡ ಆತನ ಕೆಲಸದಲ್ಲೂ ಗುಣಗುಟ್ಟಬೇಡಿ ಅಂತ ಪೌಲರವರು ಹೇಳ್ತಾರೆ. ನೋಡಿಕೊಳ್ಳೋಣ, ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಫಿಲಿಪ್ಪಿ 2:14. 2ನೇ ಅಧ್ಯಾಯ 14ನೇ ವಚನ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ, ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಲಂಕರಾದ ಮಕ್ಕಳಾಗುವಿರೇ. ಈ ವಕ್ರ ಬುದ್ಧಿಯುಳ್ಳವರು ಏನ್ ಮಾಡ್ತಾರೆ? ಗುಣಗುಡ್ತಾರೆ. ಈ ವಕ್ರ ಬುದ್ಧಿಯುಳ್ಳಂತ ಸಮಾಜದ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದಂತ ಇರಬೇಕಂತಂದ್ರೆ ಏನಿರಬಾರ್ದು? ನಮ್ಮಲ್ಲಿ ಗುಣಗುಡ್ತುವಿಕೆ ಇರಬಾರ್ದು. ವಕ್ರ ಬುದ್ಧಿ ಅಂತಂದ್ರೆ ಏನರ್ಥ? ವಕ್ರ ಬುದ್ಧಿ ಅಂತಂದ್ರೆ ಏನರ್ಥ? ಸೀದವಾದಂತ ನೆಟ್ಟಗಿರುವಂತ ಮಾರ್ಗ ಇದೆ ಅಂತ ಅಂದ್ಕೊಳ್ಳಿ. ಆ ನೆಟ್ಟಗಿರುವಂತ ಮಾರ್ಗ ಮಧ್ಯದಲ್ಲಿ ಸೊಟ್ಟ ಹೋಗಿದೆ, ಹಿಂಗೋಗಿ ಹಿಂಗ್ ಬಂದಿದೆ ಅಂತ ಅಂದ್ಕೊಳ್ಳಿ. ಅದನ್ನೇನಂತಾರೆ? ವಕ್ರ, ಸೊಟ್ಟ ಬುದ್ಧಿ. ಒಳ್ಳೆ ಬುದ್ಧಿ ಅಲ್ಲ, ನೆಟ್ಟಗಿರೋ ಬುದ್ಧಿ ಅಲ್ಲ, ಏನಂತಾರೆ? ಯಥಾರ್ಥವಾಗಿರುವಂತದ್ದಲ್ಲ, ವಕ್ರ ಬುದ್ಧಿ. ಎಲ್ಲೋ ಮಧ್ಯದಲ್ಲಿ ವಕ್ರತೆ ಇದ್ರೆ ಪರವಾಗಿಲ್ಲ, ಬದುಕೇ ವಕ್ರವಾಗ್ಬಿಟ್ರೆ ಪ್ರಾಬ್ಲಮ್. ಹಾವು ಸೀದಾ ಹೋಗುತ್ತಾ, ವಕ್ರವಾಗಿ ಹೋಗುತ್ತಾ? ಅದರ ವಾಕಿಂಗ್ ಸ್ಟೈಲೇ ಅದು. ಅದರ ಬದುಕಿನ ಹುಟ್ಟಿದ ದಿನದಿಂದ ಸಾಯೋವರೆಗೂ ಅದು ಹಾಗೆ ಇರುತ್ತೆ. ಕೆಲವೊಬ್ರು ಅಷ್ಟೇ, ಹುಟ್ಟಿದಾಗಿಂದ ಅವ್ರಿಗೆ ಬುದ್ಧಿ ಬಂದಾಗಿಂದ ವಕ್ರ 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 ವಕ್ರ, ಜೀವನದ ಉದ್ದಕ್ಕೂ ವಕ್ರನೇ, ಉದ್ದಕ್ಕೂ ವಕ್ರನೇ. ವಕ್ರ ಬುದ್ಧಿ ತಪ್ಪು, ವಕ್ರ ಮಾರ್ಗ ತಪ್ಪು, ತಪ್ಪಾದಂತ ದಾರಿಗೆ ಹೋಗುವಂತದ್ದು ತಪ್ಪು. ಅದು ಒಮ್ಮೆ ಅಭ್ಯಾಸವಾಯ್ತಾ, ಅದನ್ನ ನೀನ್ ಬಿಡಬೇಕಂತ ಅನ್ಕೊಂಡ್ರು ಅದು ನಿನ್ನನ್ನ ಬಿಡಲ್ಲ. ನೀನ್ ಬಿಡ್ಬೇಕಂತ ನೀನ್ ಅಂದ್ಕೊಳ್ತೀಯ, ಬಟ್ ಇಟ್ ವೋಂಟ್ ಲೀವ್ ಯು. ಅಷ್ಟು ವಕ್ರ. ಏನ್ ಮಾಡ್ಬಾರ್ದಂತೆ? ಮತ್ತೆ ಓದಿಕೊಳ್ಳೋಣ ಆ ಮಾತು. 14. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡ್ರಿ. ಬಟ್ ಹೆಂಗ್ ಮಾಡಿ? ಗುಣಗುಟ್ಟದೆ ಮಾಡ್ರಿ. ಮತ್ ಹೇಗ್ ಮಾಡಿ? ವಿವಾದವಿಲ್ಲದೆ. ಗುಣಗುಟ್ಟಿದ ನಂತರ ಬರುತ್ತಾ ವಿವಾದ, ಮೊದಲು ಬರುತ್ತಾ? ವಿವಾದ ಅಂತಂದ್ರೆ ಏನ್ ಹೇಳಿ? ವಾದ, ಆರ್ಗ್ಯುಮೆಂಟ್. ನೀನ್ ಕರೆಕ್ಟಾ, ನಾನ್ ಕರೆಕ್ಟ್, ನೀನ್ ಸರಿ ಮಾಡಿದ್ಯಾ, ನಾನ್ ಸರಿ ಮಾಡಿದ್ಯಾ. ಇದನ್ನೇನಂತಾರೆ? ಆರ್ಗ್ಯುಮೆಂಟ್, ವಿವಾದ. ಹೌದಾ? ವಾಗ್ವಾದ, ವಿವಾದ, ವಾದ ಮಾಡೋದು, ಒಬ್ಬರನ್ನು ಕುರಿತು ಇನ್ನೊಬ್ಬರು ವಾದ ಮಾಡೋದು. ಈ ವಾದ ಸ್ಟಾರ್ಟ್ ಆಗೋದು ಗುಣಗುಟ್ಟುವಿಕೆ ಮೊದಲು ಸ್ಟಾರ್ಟ್ ಆಗುತ್ತೆ, ನಂತರ ಸ್ಟಾರ್ಟ್ ಆಗುತ್ತೆ? ನಂತರನೇ ತಾನೆ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡಿರಿ. ನೀವೆಲ್ಲ ಮಾಡ್ರಿ, ಬಟ್ ಅದ್ರಲ್ಲಿ ಏನಿರಬಾರ್ದು? ಗುಣಗುಟ್ಟುವಿಕೆ ಇರಬಾರ್ದು. ಗುಣಗುಟ್ಟುವಿಕೆ ಇಲ್ಲ ಅಂತಂದ್ರೆ ಏನಿರಲ್ಲ? ವಿವಾದವು ಇರಲ್ಲ. ಗುಣಗುಟ್ಟುವಿಕೆ ದಯವಿಟ್ಟು ಬೇಡ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ. ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ 10ನೇ ವಚನ. 10ನೇ ಅಧ್ಯಾಯ 10ನೇ ವಚನ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದ್ರೆ. ಯಾರಿವರು? ಆಗ್ಲೇ ನಾವು ನೋಡ್ಕೊಂಡ್ವಲ್ಲ, ಅರಣ್ಯಕಾಂಡ 16ನೇ ಅಧ್ಯಾಯ 14ನೇ ಅಧ್ಯಾಯಗಳಲ್ಲಿ. ಸಾಯಿಸ್ತಾನೆ ನಿಮ್ಮನ್ನ ಅಂತ ಸಾಯಿಸಿರುವಂತ ಸಂದರ್ಭ ಇದು. ಕೆಲವರು ತಮ್ಮ ಪ್ರಾಣಗಳನ್ನೇ ಕಳ್ಕೊಂಡ್ರ. ಆ ಚರಿತ್ರೆ ಮುಂದೆ ಇಟ್ಟು ಇವತ್ತು ನಮಗೂ ಬೋಧಿಸುತ್ತಿರುವಂತ ಹಿತೋಪದೇಶವೇನೋ ಗೊತ್ತಾ? ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ. ಹೊರಗೂ ಬೇಡ, ಒಳಗೂ. ಎಲ್ಲಿದ್ರು ಹೊಲಸೆ, ಕೆಟ್ಟದ್ದೇ.
ಕೆಟ್ಟದ್ದಾಗಿರುವಂತದ್ದನ್ನ ನಮ್ಮ ಜೀವನದಲ್ಲಿ ಇರಬಾರದೆಂಬುದಾಗಿ ನಿಮ್ಮನ್ನು ನಮ್ಮನ್ನು ಪರಿಶುದ್ಧರು ನಿರ್ದೋಷಿಗಳು ಆಗಿರಬೇಕೆಂದು ಜಗತ್ತಿಗಿಂತ ಮೊದಲೇ ಕ್ರಿಸ್ತನಲ್ಲಿ ನಮ್ಮನ್ನು ಮತ್ತೆ ಪರಿಶುದ್ಧತೆ ಇದೆಯಾ? ನಿರ್ದೋಷತ್ವ ಇದೆಯಾ? ಪರಿಶುದ್ಧತೆ ಅಂತಂದ್ರೆ ಏನ್ ಪ್ರಿಯರೇ? ನಿನ್ನಲ್ಲಿ ಹುಡುಕಿದರು ಒಂದು ಪಾಯಿಂಟ್ ಸಿಗುವ, ಹುಡುಕಿದರು. ನಮ್ಮ ಹತ್ರ ಹುಡುಕಬೇಕಾದಂತ ಅವಶ್ಯಕತೆ ಇಲ್ಲ. ನೋಡಿದ್ರೆ ಸಾಕು ನಿನ್ ಜೀವನ ಏನಂತ ದೇವ್ರಿಗೆ ಗೊತ್ತಾಗ್ಬಿಡುತ್ತೆ. ನೋಡಿದ್ರೆ ಸಾಕು. ಯಾಕಂತಂದ್ರೆ ಅಷ್ಟು ಪರಿಶುದ್ಧತೆಯನ್ನ ಬದಲಾಯಿಸಿಕೊಂಡು ಮಲಿನವನ್ನ ತುಂಬಿಕೊಂಡಿದ್ದೇವೆ. ಮಲಿನವನ್ನ ತುಂಬಿಕೊಂಡಿದ್ದೇವೆ. ಪರಿಶುದ್ಧತೆ ಅನ್ನುವಂಥದ್ದು ವೈಟ್ ಪೇಪರ್ ಇದ್ದ ಹಾಗೆ. ಈ ವೈಟ್ ಪೇಪರ್ ಮೇಲೆ ಅಪರಿಶುದ್ಧತೆ, ಮಲಿನವೆನ್ನುವಂಥದ್ದು ಚಿಕ್ಕ ಕಪ್ಪು ಇಂಕಿದ್ದ ಹಾಗೆ. ಒಂದು ಡಾಟ್ ಅಷ್ಟೇ. ನಿನ್ನಲ್ಲಿರುವಂತ ಪರಿಶುದ್ಧತೆ ದೊಡ್ಡ ಪೇಪರ್ ಆಗಿದ್ದರು ದೇವರಿಗೆ ಕಾಣುವಂಥದ್ದು ನಿನ್ನಲ್ಲಿರುವಂತ ಮಲಿನವೇ. ಆ ಮಲಿನವು ಒಂದೇ ಅಲ್ವಾ ದೇವರೇ? 99 ಚೆನ್ನಾಗಿದೆಯಲ್ವಾ ಅಂತಂದ್ರೆ ಐ ಆಮ್ ಸಾರಿ, ಐ ಕಾಂಟ್ ಹೆಲ್ಪ್. ಐ ಆಮ್ ಸಾರಿ, ಐ ಕಾಂಟ್. ಬಾಯಿಂದ ಹೊರಡುವಂತ ಮಾತುಗಳ ವಿಚಾರದಲ್ಲಿ ಬಿ ವೆರಿ ಕೇರ್ಫುಲ್. ಬಾಯಿಂದ ಹೊರಡುವಂತ ನುಡಿಗಳ ವಿಚಾರದಲ್ಲಿ ಬಿ ವೆರಿ 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 ಕೇರ್ಫುಲ್. ಬಿಕಾಸ್ ಇದು ನಮ್ಮನ್ನು ಹಾಳು ಮಾಡುತ್ತೆ, ಕುಟುಂಬವನ್ನು ಹಾಳು ಮಾಡುತ್ತೆ, ಸಮಾಜವನ್ನು ಹಾಳು ಮಾಡುತ್ತೆ, ಸಭೆಯನ್ನು ಕೂಡ. ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ. ಥೆಸಲೋನಿಕದವರಿಗೆ ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯ 18ನೇ ವಚನ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಗುಣಗುಟ್ಟಬೇಡಿರಿ. ಎಲ್ಲಾ ವಿಷಯದಲ್ಲಿ ಏನ್ ಮಾಡಿ? ಥ್ಯಾಂಕ್ಸ್. ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಇನ್ ಎವ್ರಿ ಸಿಚುವೇಶನ್. ಎಲ್ಲಾ ವಿಷಯದಲ್ಲೂ ಯಾರಿಗ್ ಥ್ಯಾಂಕ್ಸ್ ಹೇಳಿ? ಥ್ಯಾಂಕ್ಸ್ ಹೇಳಿ. ಬಾಯ್ ಬಿಟ್ಟು ಗುಣಗುಟ್ಟಬೇಡಿ. ಥ್ಯಾಂಕ್ಸ್ ಹೇಳಿ. ಸ್ತ್ರೀಯರು ಗುಣಗುಟ್ಟಿದ್ರೇನೆ ಒಂಥರ ಅಸಹ್ಯ. ಅದು ಪುರುಷರು ಗುಣಗುಟ್ಟಿದ್ರೆ ಅನ್ಕೊಳ್ಳಿ ಇನ್ನೂ ಅಸಹ್ಯ. ಅದು ಅಸಹ್ಯಕ್ಕೆ ಅಸಹ್ಯ ಪಡೋ ಅಸಹ್ಯ. ಅದು ಒಂದ್ ವೇಳೆ ಪುರುಷರ ಈ ಮಾತುಗಳನ್ನ ಕೇಳ್ತಿದ್ರೆ, ಒಂದು ವೇಳೆ ತಿಳಿದು ತಿಳಿಯದೆ ನಮ್ಮಲ್ಲಿ ಏನಾದ್ರೂ ಅಂತ ಕ್ಯಾರೆಕ್ಟರ್ ಇದ್ರೆ ದಯವಿಟ್ಟು ಅಂತ ಅಸಹ್ಯವಾದಂತ ಹೇಯ ಕೃತ್ಯ ನಮ್ಮ ಜೀವನದಲ್ಲಿ, ನಮ್ಮ ಹೃದಯದಲ್ಲಿ ಹೊಲಸಿದ್ರೆ ಪ್ಲೀಸ್ ಅವಾಯ್ಡ್ ಇಟ್. ಮನುಷ್ಯನು ಕೆಟ್ಟದ್ದನ್ನು ಹೊಸದಾಗಿ ಅಭ್ಯಾಸ ಮಾಡ್ಕೊಳ್ಬೇಕಾ? ಆಲ್ರೆಡಿ ಇರುತ್ತಾ ಒಳಗಡೆ. ಹೊಸದಾಗಿ ಅಭ್ಯಾಸ ಮಾಡ್ಕೊಳ್ಬೇಕಾ? ಆಲ್ರೆಡಿ ಇರುತ್ತಾ. ಫಾರ್ ಎಕ್ಸಾಂಪಲ್, ಫೋನ್ ತಗೊಂಡಿದ ತಕ್ಷಣ ಕ್ಯಾಮರಾ ಅನ್ನೋ ಆಪ್ ಆಲ್ರೆಡಿ ಇರುತ್ತೆ, ನಾವು ಇನ್ಸ್ಟಾಲ್ ಮಾಡ್ಬೇಕಾ? ಇರುತ್ತೆ ತಾನೆ. ಆ ಕ್ಯಾಮ್ರಾನ ಯಾವಾಗ ಓಪನ್ ಮಾಡ್ತೇವೆ? ಬೇಕಾದಾಗ ಮಾತ್ರ ಕ್ಯಾಮ್ರಾ ಅನ್ನೋದನ್ನ. ನನ್ನ ಬದುಕಲ್ಲೂ ಕೂಡ ಅಷ್ಟೇ. ಕೆಟ್ಟದ್ದನ್ನ ನೀನು ಹೊರಗಿಂದ ಏನೋ ಹೋಗ್ಬಿಟ್ಟು ಅಪ್ಲೋಡ್ ಡೌನ್ಲೋಡ್ ಮಾಡ್ಕೋಬೇಕಾದ ಅವಶ್ಯಕತೆ ಆಲ್ರೆಡಿ ಇರುತ್ತೆ. ಅದನ್ನ ಏನ್ ಮಾಡ್ಬೇಕು? ಓಪನ್ ಮಾಡಿದ್ರೆ ಸೈಡ್ಗೆ ಇಡಬೇಕಷ್ಟೇ. ಆಲ್ರೆಡಿ ಇರುತ್ತೆ. ನೀನು ಹೊಸದಾಗಿ ಹೋಗಿ ಕಲ್ತ್ಕೊಳ್ಬೇಕಾರಂತ ಅವಶ್ಯಕತೆ ಇಲ್ಲ. ನೀನ್ ಇವೆಲ್ಲ ಕಲ್ತ್ಕೊಳ್ಳೋದ್ರಲ್ಲಿ ನಾವು ತುಂಬಾ ಜಾಣರು. ವಾಕ್ಯ ಕಲ್ತ್ಕೊಳ್ಳೋದ್ರಲ್ಲಿ ನಾವು ಹೋಣ್ರು. ಎಲೆಕ್ಟ್ರಿಕ್ ಬ್ರ್ಯಾಂಡ್ ಇದೆ. ಎಲೆಕ್ಟ್ರಿಕ್ MCBs ಮಾಡ್ತಾರೆ. MCB ಬ್ರ್ಯಾಂಡ್ಗೆ. ಆ ಬ್ರ್ಯಾಂಡ್ ಹೆಸರೇನು ಗೊತ್ತಾ? ಫೇಮಸ್ ಬ್ರ್ಯಾಂಡ್ ಕೋನ್. ಬ್ರ್ಯಾಂಡ್ ಹೆಸರೇ ಕೋನ. ಚಿಕ್ಕ ವಯಸ್ಸಲ್ಲಿ ಅದನ್ನ ನೋಡಿದಾಗೆಲ್ಲ ನಗು ಬರ್ತಿತ್ತೆ. ಕೋಣ ಅಂತ. ಅಂದ್ರೆ ಜಾಣರನ್ನ, ಬುದ್ಧಿ ಇಲ್ದಿರೋರ್ನ ಕೋಣ ಅಂತೀವಲ್ವಾ. ಇದೇನು ಇಷ್ಟು ದೊಡ್ಡ ಕಂಪ್ನಿ ಆಗಿಟ್ಕೊಂಡು ಕೋನ ಅಂತ ಹೆಸರು ಇಟ್ಕೊಂಡಿದೆ ಅಂತ ಅನ್ಕೊಳ್ತೀವಿ. CONA ಅಂತ. ಸೊ ಕೋನ ಅಂತಂದ್ರೆ ಏನು? ಬುದ್ಧಿ ಇಲ್ಲ. ಬುದ್ಧಿ ಇಲ್ಲದವರಾಗಿ ದಯವಿಟ್ಟು ಇರುವುದು ಬೇಡ. ಬುದ್ಧಿವಂತರಾಗಿ ಜೀವಿಸೋಣ. ದೇವರಿಗೆ ವಿಧೇಯರಾಗಿ ಬದುಕೋಣ. ಗುಣಗುಟ್ಟುವಿಕೆಯನ್ನ ಕಡಿಮೆ ಮಾಡೋಣ. ಕೃತಜ್ಞತಾ ಸ್ತುತಿಗಳನ್ನ ನಾವು ಹೆಚ್ಚಾಗಿ ದೇವರಿಗೋಸ್ಕರ ಮಾಡೋಣ. ದಯವಿಟ್ಟು ಕುಳಿತಂತ ಪ್ರತಿ ಒಬ್ಬೊಬ್ಬರಿಗೂ ಹೇಳ್ತಿದ್ದೇನೆ, ಬಾಯಿ ತೆರೆದರೆ ಹಾಡಾಡಿ, ಬಾಯಿ ತೆರೆದರೆ ಒಳ್ಳೆ ಮಾತಾಡಿ, ಬಾಯಿ ತೆರೆದರೆ ಕೃತಜ್ಞತಾ ಸ್ತುತಿ ಮಾಡಿ, ಬಾಯಿ ತೆರೆದರೆ ಪ್ರಾರ್ಥನೆ ಮಾಡಿ. ಬೇರೆ ನಿಜವಾಗ್ಲೂ ಅವಕಾಶ ಕೊಡಬೇಡಿ. ಬೇರೆ ಅಲ್ಲ ಸಲ್ಲದ ಮಾತುಗಳಿಗೆ ದಯವಿಟ್ಟು ಅವಕಾಶ. ವೇಸ್ಟ್ ಮಾತುಗಳು ನಿನ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಿದ್ರು ಕೂಡ ಅವನಿಂದ ದೂರ ಕೂತ್ಕೊಳ್ಳಿ. ಅವಾಯ್ಡ್ ಮಾಡಿ. ಯಾಕೆಂತಂದ್ರೆ ದಟ್ ಈಸ್ ನಾಟ್ ಯು, ದಟ್ ಈಸ್ ನಾಟ್ ಯೋರ್ಸ್. ಅದು ನಿನ್ನದಲ್ಲ, ಅದು ನಿನಗೆ ಸಂಬಂಧಪಟ್ಟದ್ದಲ್ಲ. ಯಾರಾದ್ರೂ ಆರಾಧನೆ ಮಾಡ್ತಿದ್ದಾರ, ಅವ್ರ ಜೊತೆಗೆ ಸೇರು. ಪ್ರಾರ್ಥನೆ ಮಾಡ್ತಿದ್ರು, ಸೇರು. ನಿನ್ನ ಬಾಯಿ ಜೋಡಿಸೋರ್ ಜೊತೆಗೆ, ನಿನ್ನ ಸ್ವರ ಜೋಡಿಸೋರ್ ಜೊತೆಗೆ. ನಿನಗೆ ಗೊತ್ತಿಲ್ಲದೆ ನಿನ್ನ ಸ್ವರ ಆಟೋಮೆಟಿಕ್ ಆಗಿ ಎಲಿವೇಟ್ ಆಗತ್ತ. ಹೌದಾ?
ದಿನಾ ಹಾಡಾಡ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಒಂದ್ ವರ್ಷ ಆದ್ಮೇಲೆ ಅವ್ರ ಸ್ವರ ಕೇಳಿ. ಒಂದು ವರ್ಷಕ್ಕೆ ಮೊದಲಿರುವಂತ ಸ್ವರಕ್ಕೂ ಒಂದು ವರ್ಷದ ನಂತರ ಇರುವಂತ ಸ್ವರಕ್ಕೂ ಎಷ್ಟೋ ಡೆವಲಪ್ಮೆಂಟ್ ಅದ್ರಲ್ಲಿ ನಮ್ಗೆ ಕಾಣುತ್ತೆ. ಫಸ್ಟ್ ಚೆನ್ನಾಗ್ ಆಡ್ತಿದ್ರು, ಮತ್ತೆ ಹಾಡೋದನ್ನ ನಿಲ್ಸ್ಬಿಟ್ರು. ಆಮೇಲೆ ಅವ್ರ ಸ್ವರ ಕೇಳಿ, ಛೇ ಏನಿದೆ ಇದೇನಾ? ಒಂದ್ ವರ್ಷ ಕೇಳಿದ್ ಇದಲ್ವಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ದೇ ಸ್ಟಾಪ್ ದೇರ್ ಪ್ರಾಕ್ಟೀಸ್. ವೆನ್ ಯು ಸ್ಟಾಪ್ ಡೂಯಿಂಗ್ ವಾಟ್ ಈಸ್ ಗುಡ್, ದೆನ್ ಇಟ್ ಕನ್ವರ್ಟ್ಸ್ ಇನ್ ಟು ಬ್ಯಾಡ್. ಅರ್ಥ ಆಗ್ತಿದ್ಯಾ? ವೆನ್ ಯು ಸ್ಟಾಪ್ ಡೂಯಿಂಗ್ ಗುಡ್, ದಟ್ ಕನ್ವರ್ಟ್ಸ್ ಇನ್ ಟು ಬ್ಯಾಡ್. ನೀನು ಒಳ್ಳೆಯದನ್ನ ಮಾಡುವುದು ನಿಲ್ಲಿಸಿದ ತಕ್ಷಣವೇ ಆ ಒಳ್ಳೇದೇ ಏನಾಗತ್ತೆ? ಕೆಟ್ಟದಾಗತ್ತೆ. ಯಾರಿಗೂ ಇಷ್ಟ ಆಗಲ್ಲ ಅದು. ಒಂದು ವರ್ಷದ ಮೊದಲು ಒಳ್ಳೇದಲ್ವಾ ಅಂತಂದ್ರೆ ಅದು ಒಂದು ವರ್ಷದ ಮೊದಲು. ಇವತ್ತೇನಾಯ್ತದು? ಒಂದು ವರ್ಷದ ಮೊದಲು ನೀನು ಹಾಡಾಡಿದ್ರೆ ಚೆನ್ನಾಗಿರ್ತಿತ್ತು, ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ವಾಕ್ಯ ಹೇಳಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ನೀನು ಹಾಡಾಡಿದ್ರೆ ಕೇಳಕ್ ಮನ್ಸಿಲ್ಲಾಗುತ್ತಾ? ನೀನು ಪ್ರಾರ್ಥನೆ ಮಾಡಿದ್ರೆ ಮೊದಲು ಮಾಡಿದಂತ ಆ ಪ್ರಾರ್ಥನೆಯ ಅನುಭವ ನಿನ್ನಲ್ಲಿ ಇಲ್ಲಾಗುತ್ತೆ. ನೀನು ನಿಂತ್ಕೊಂಡು ವಾಕ್ಯ ಹೇಳಿದ್ರೆ ಒಂದು ದಿನ ನಿನ್ನ ವಾಕ್ಯ ಕೇಳಿದ್ರೆ ಮೈಯೆಲ್ಲ ಜುಮ್ ಅಂತಿತ್ತು. ಇವಾಗ ನಿನ್ನ ವಾಕ್ಯ ಕೇಳಿದ್ರೆ ನಿದ್ದೆ ಬರ್ತಿದೆ ಗೊತ್ತಾ? ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಯಾಕೆ? ಮೊದಲು ಚೆನ್ನಾಗಿದ್ದಲ್ಲ, ಮೊದಲು ಒಳ್ಳೇದನ್ನೇ ಮಾಡ್ತಿದ್ದಲ್ಲ, ಮೊದಲು ನೀತಿ ಕೃತ್ಯಗಳನ್ನೇ ಮಾಡ್ತಿದ್ದ. ಏನಾಯ್ತು ಇವಾಗ? ಮಾಡೋದನ್ನ ನಿಲ್ಲಿಸಿಬಿಟ್ಟೆ. ಒಳ್ಳೇದಂತ ಗೊತ್ತಿದ್ದರೂ ಕೂಡ ಒಳ್ಳೇದನ್ನ ಬಿಟ್ಟೆ. ಯಾವಾಗಾದರೆ ಬಿಟ್ಟು ಒಳ್ಳೇದೇ ಏನಾಯ್ತು ಇವಾಗ? ಕೆಟ್ಟದಾಯ್ತು. ಒಳ್ಳೇದೇ ಕೆಟ್ಟದ್ದಾಗೋಯ್ತು. ಬೇಡ ಪ್ರಿಯರೇ, ಬೇಡ. ನಿನ್ನಲ್ಲಿ ಇದು ಒಳ್ಳೇದು ಅಂತ ನಮ್ಗೆ ಅನ್ಸುತ್ತಾ? ಪ್ಲೀಸ್ ಪ್ಲೀಸ್, ನೆವರ್ ಲೆಟ್ ಇಟ್ ಗೋ ಫ್ರಮ್ ಯು. ನೆವರ್ ನೆವರ್ ನೆವರ್. ತುಂಬಾ ನಮ್ಮಲ್ಲಿರುವಂತ ದುರಾಂಕಾರ ಏನೋ ಗೊತ್ತಾ? ದುರಾಂಕಾರ ಏನೋ ಗೊತ್ತಾ? ಅವತ್ ಆಡಿದ್ನಲ್ಲ, ಸಕ್ಕತ್ತಾಗ್ ಆಡಿದ್ನಲ್ಲ. ನಾನ್ ಏನ್ ಅನ್ಕೊಂಡೆ? ನಾನು ದೊಡ್ಡ ತೋಪು ತುರುಮು ಅದು ಬಾದ್ಶಾ ಗೀತ್ಸ ಅಂತ ಅಂದ್ಕೊಂಡು ಆಡೋದನ್ನ ನಿಲ್ಸ್ಬಿಟ್ವಿ. ನಿಲ್ಸ್ಬಿಟ್ವಿ ಅಂತಂದ್ರೆ ಏನರ್ಥ? ಹೊರಗ್ ಆಡಲ್ಲ, ಒಳಗ್ ಮಾತ್ರ ಅಂತ ಆಡ್ತಿರ್ತೀವಿ. ಹೌದಾ? ಆಡ್ತಿರ್ತೀವಿ. ಏನ್ ಅಂದ್ಕೊಂಡು? ನಾವು ಆ ಟಿವಿಯಲ್ಲಿ ಬರುತ್ತಿರೋ ಸಿಂಗರ್ಗಿಂತ ದೊಡ್ಡ ಸಿಂಗರ್ಗಳಂತ ಅನ್ಕೊಂಡು ಹೂ ಅನ್ಕೊಂಡು ಆಡ್ತಿದ್ವಿ. ಮೈಕ್ ಕೊಟ್ರು ಒಂದ್ ವಾರದ ಮೇಲೆ ನಾವೇನ್ ಅನ್ಕೊಂಡ್ವಿ? ಸಿಂಗರ್ನ ಬೀಟ್ ಮಾಡ್ಬೇಕು ಇವತ್ತು, ಎಲ್ಲಾರು ಮೆಚ್ಬಿಡ್ಬೇಕು ನನ್ನನ್ನ ಅಂತ ಹೇಳ್ಬಿಟ್ಟು ಬಾಯಿ ಓಪನ್ ಮಾಡ್ತೀವಿ ಅಷ್ಟೇ. ಹೂನೇ ಬರುತ್ತೆ, ಇನ್ನೇನು ಬರಲ್ಲ. ರೋಡ್ ಮೇಲೆ ಏನಂತಾರೆ ಅದು, ಆ ಸ್ಟೀಲ್ದ್ ಪ್ಲೇಟ್ ಇಟ್ಕೊಂಡು ಪರ್ರ 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 ಎಳೆದ್ರೆ ಹೆಂಗ್ ಬರುತ್ತಲ್ಲ ಸೌಂಡ್, ಕರ್ 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 ಅಂತ. ಗಂಟ್ಲಲ್ಲಿ ಅದೇನೋ ಕರ್ ಕರ್ ಬರ್ತಿರುತ್ತೆ. ಮೊದ್ಲು ಬಂದಿಲ್ವಲ್ಲ ಕರ್, ಇವಾಗ ಯಾಕೆ ಬಂತು ಅಂತಂದ್ರೆ ಏನಾಯ್ತು? ಪ್ರಾಕ್ಟೀಸ್. ಗುಣಗುಟ್ಟೋದು ನಮ್ಮೆಲ್ಲರಲ್ಲೂ ಇರುತ್ತೆ. ಅದನ್ನ ಗುಣಗುಟ್ಟದೆ ಅದರ ಜಾಗದಲ್ಲಿ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವಂತದ್ದು, ಹಾಡುಗಳನ್ನು ಆಡುವಂಥದ್ದು, ಪ್ರಾರ್ಥಿಸುವಂಥದ್ದು ಬುದ್ಧಿವಂತರು ಮಾಡುವಂತ ಕೆಲಸ. ಅದನ್ನ ಬಿಟ್ಟು ಏನೇ ಮಾಡಿ ಏನೇ ಮಾಡಿ ಪ್ರಯೋಜನಕ್ಕೆ ಬಾರದಂತವುಗಳು. ದೊಡ್ಡ ಸೇವಕನು ಹೇಳಿದಂತ ಮಾತು, ದೊಡ್ಡ ಸೇವಕನು ಹೇಳಿದಂತ ಮಾತು. ತುಪ್ಪು ಪಟ್ಟಣಂ ಕಂಟೆ ಅರಿಗು పోవటం మంచిది. ತುಪ್ಪು ಪಟ್ಟಣಂ ಕಂಟೆ ಅರಿಗು పోవడం, ಕಿಡಿಯೋದಕ್ಕಿಂತ ಸೌದೋಗೋದು ತುಂಬಾ. ತುಕ್ಕಿಡಿದು ಬಿಟ್ಟಿದೀವ. ಚೇತಕ್ ಗಾಡಿ ನೆನ್ಪಿದ್ಯಾ? ಬೈಕ್ ಚೇತಕ್, ಬಜಾಜ್ ಚೇತಕ್. ಗೊತ್ತಿದ್ಯಾ ಅಣ್ಣ? ಗೊತ್ತಿಲ್ವಾ? ಚೇತಕ್, ಬಜಾಜ್ ಚೇತಕ್, ಒನ್ ಆಫ್ ದಿ ಐಕಾನಿಕ್ ವೆಹಿಕಲ್ ಎವರ್ ಮೇಡ್ ಇನ್ ದ ಹಿಸ್ಟ್ರಿ. ಚೇತಕ್ ಅಂತಂದ್ರೆ ಅದ್ರ ಸ್ಟೈಲೇ ಬೇರೆ, ಅದ್ರಿಗೆ ಇನ್ನು ಬೇರೆ 19s ಅಲ್ಲಿ. ಅಂತ ಚೇತಕ್ ಗಾಡಿನ ಇದು ಒಳ್ಳೇದು ಸಖತ್ ಗಾಡಿ, ಇದನ್ನ ಇದು ಅರ್ಗೋಗ್ಬಾರ್ದು ಸೌದೋಗ್ಬಾರ್ದು ಅಂತ ಹೇಳ್ಬಿಟ್ಟು ಯೂಸ್ ಮಾಡಿದ್ರೆ ಪಕ್ಕಕ್ಕಿಟ್ಟು ಒಂದು 20-30 ವರ್ಷ ಆದ್ಮೇಲೆ ತೆಗದ್ ನೋಡಿ, ಅವಾಗ ಆನ್ ಆಗತ್ತಾ? ಇಟ್ ಈಸ್ ಎ ಸೂಪರ್ ಬೈಕ್, ಇಟ್ ಈಸ್ ಎ ವಂಡರ್ಫುಲ್ ಬೈಕ್, ಬಟ್ ಯು ಡಿಡಿಂಟ್ ಯೂಸ್ಡ್ ಇಟ್. ಅದಕ್ಕೆ ಏನಾಯ್ತದು? ಸೂಪರ್ ಬೈಕೆ ಏನಾಯ್ತದು? ಗ್ಯಾರೇಜ್ ಬೈಕ್ ಆಯ್ತು. ಅದು ಇವಾಗ ಬಂದಿದ್ದು ಚೇತಕ್ ಎಲೆಕ್ಟ್ರಿಕ್ ಬಂದಿದೆ ಇವಾಗ, ಅದೇ ಮಾಡೆಲ್ ಇಟ್ಕೊಂಡು. ಬಟ್ ಚೇತಕ್ ಎಲೆಕ್ಟ್ರಿಕ್ ಇವಾಗ ಬಂದಿದ್ದು, ಬಟ್ ಚೇತಕ್ ಹಳೇದು. ಸೂಪರ್ ಬೈಕ್ ಅದು, ಸೂಪರ್ ಬೈಕ್, ಸಕ್ಕತ್ತಾಗಿರುತ್ತೆ. ಎಸ್, ದಟ್ ಈಸ್ ಚೇತಕ್. ಸೊ ಒಳ್ಳೆ ಗಾಡಿನೇ ಯೂಸ್ ಮಾಡಿದ್ರೆ ಏನಾಯ್ತದು? ಹಾಳಾದ ಗಾಡಿ ಆಗೋಯ್ತು. ನಿನಗೇ ಅನ್ಸಲ್ಲ ಅದನ್ನ ತಗೋಬೇಕಂತ.
ಒಂದ್ಸಲ ನಮ್ಮ ಗಂಟ್ಲು ಏನಾದ್ರು ಪರ್ರ 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 ಅಂತ ಬಂತಂತ ಅನ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಇಂದ ಮೈಕ್ ಹತ್ರ ಹೋಯ್ತೀವ ನಾವು. ಚೆನ್ನಾಗ್ ಆಡ್ತೀವಿ ಅನ್ನೋ ಕಾನ್ಫಿಡೆಂಟ್ ನಮ್ಗೆ ಇದ್ರೂ ಕೂಡ ಬೇಡಪ್ಪ, ಅಲ್ಲಿಗೆ ಹೋದ್ಮೇಲೆ ಅದೇನೋ ಗೊತ್ತಿಲ್ಲ ಪರ 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 ಶುರು ಆಗುತ್ತೆ. ಇಲ್ಲಿ ಕೆಳಗಿರೋವರೆಗೂ ಗಾನ ಗಂಧರ್ವಗಳೇ, ಗಾನ ಕೋಗಿಲೆಗಳೇ ನಾವೆಲ್ಲ. ಮೇಲ್ ಹೋಗಿದ ತಕ್ಷಣ ಏನ್ ಶುರು ಆಗುತ್ತೆ? ಬಾರ್ 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 ಅಂತ ಬರ್ತಿರುತ್ತೆ. ಯಾಕೆ ಅಂತಂದ್ರೆ ರೀಲ್ ಏನಾಗ್ಬಿಟ್ಟಿದೆ ಮಧ್ಯದಲ್ಲಿ, ಡ್ಯಾಮೇಜ್ ಆಗ್ಬಿಟ್ಟೈತೆ, ಕುಕ್ಕಿಡ್ದ್ಬಿಟ್ಟೈತೆ. ಯಾಕೆಂತಂದ್ರೆ ದಿನಾ ಇದನ್ನ ಕ್ಲೀನ್ ಮಾಡೋದನ್ನ, ಕ್ಯಾಸೆಟ್ಗಳಿತ್ತು ನೆನಪಿದ್ಯಾ? ಹಿಂಗೆ 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 ತಿರ್ಗ್ಸಿ ತಿರ್ಗ್ಸಿ ರೀಲ್ಸ್. ಹಾ, ನಮಗೆ ಹಿಂದೆ ಬೇಕು ಅಂತ ಅನ್ಕೊಳ್ಳಿ, ತಿರ್ಗ್ಸಿ 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 ಇಟ್ರೆ ಹಿಂದೆ, ಮುಂದೆ ಬೇಕಂತ ಮುಂದೆ ತಿರ್ಗ್ಸಿ ತಿರ್ಗ್ಸಿ ಇಟ್ರೆ ಮುಂದೆ ಬರುತ್ತೆ. ಹೌದಾ? ಮಧ್ಯದಲ್ಲಿ ಆ ರೀಲ್ಗೆ ಏನಾದ್ರು ಸ್ವಲ್ಪ ಚಿಕ್ಕದಾಗಿ ಏನಾದ್ರು ಡ್ಯಾಮೇಜ್, ಆ ರೀಡ್ ಮಾಡ್ಬೇಕಾದ್ರೆ ಆ ಲಿರಿಕ್ ಆ ಲೈನ್ ಹತ್ರ ಹೋಗ್ಬಿಡುತ್ತೆ, ಅದು ಗೊಡ್ರ ಗೊಡ್ರ ಬಡ್ರ ಬಡ್ರ ಅಂತ ಏನೋ ಕೇಳಿಸ್ಬಿಡುತ್ತೆ. ಎಲ್ಲೆಲ್ಲಾದ್ರೆ ಡ್ಯಾಮೇಜ್ ಆಗುತ್ತೋ ಅಲ್ಲಲ್ಲಿ ನಂಗೆ ಕೇಳಿಸುತ್ತೆ. ಮತ್ತೆ ಡ್ಯಾಮೇಜ್ ಆಗದೆ ಇರೋ ಜಾಗದಲ್ಲಿ ಚೆನ್ನಾಗಿ ಬರುತ್ತೆ ಹಾಡು. ನಮ್ದು ಅಲ್ಲಲ್ಲಿ ಡ್ಯಾಮೇಜ್ ಆಗಿದ್ರೆ ಪರವಾಗಿಲ್ಲ, ಏನಾದ್ರು ಸರಿ ಮಾಡ್ಕೋಬಹುದು. ರೀಲೇ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳಿ, ಕ್ಯಾಸೆಟ್ ಇಟ್ಕೋತೀವ, ರೀಲೇ ಡ್ಯಾಮೇಜ್ ಆಯ್ತು, ಏನ್ ಮಾಡ್ತೀವಿ ಕ್ಯಾಸೆಟ್ ನ? ಅಲ್ಲಲ್ಲಿ ಡ್ಯಾಮೇಜ್ ಆದ್ರೆ ಓಕೆ, ಇಲ್ಲಿ ಕೇಳಕ್ ಸ್ವಲ್ಪ ಕೆಡ್ದಾಗಿದೆ, ಬಟ್ ಅಲ್ಲಲ್ಲಿ ಮಾತ್ರ ಚೆನ್ನಾಗಿ ಕೇಳುತ್ತೆ. ಕ್ಯಾಸೆಟ್ಟೇ ಹಾಳಾಗ್ಬಿಟ್ಟಿದೆ, ರೀಲಿ ಎಲ್ಲಾ ಉದ್ದಕ್ಕೂ ಕೇಳ್ತೀವ ಅದನ್ನ. ಕ್ಯಾಸೆಟ್ ಅನ್ನ ಟೇಪ್ ರಿಕಾರ್ಡರ್ ಇಂದ ತೆಗಿತೇವೆ ಕಸದ ಬುಟ್ಟಿಗೆ. ದೇವರು ಕೂಡ ಅಷ್ಟೇ ಪ್ರಿಯ, ಅಲ್ಲಲ್ಲ ಹಾಳಾಯ್ತಾ, ನಿನ್ನನ್ನು ಸರಿ ಮಾಡಕ್ ದೇವರೇ ಬರ್ತಾರೆ, ರೆಡಿ ಮಾಡಕ್ಕೆ, ರಿಪೇರ್ ಮಾಡಕ್ಕೆ ನಾನ್ ಮಾಡ್ತೇನೆ, ನಾನ್ ಸಹಿಸ್ಕೊಳ್ತೇನೆ ನಿನ್ನನ್ನು. ಅಲ್ಲಲ್ಲೇ ತಾನೆ, ಪರವಾಗಿಲ್ಲ, ಐ ಕ್ಯಾನ್. ಕ್ಯಾಸೆಟ್ಟೇ ಹಾಳು ಮಾಡ್ಕೊಂಡಲ್ಲ, ಜೀವನಾನೇ ಹಾಳು ಮಾಡ್ಕೊಂಡಲ್ಲ. ಗುಣುಗುಟ್ಟುವಿಕೆ ಚಿಕ್ಕದಾಗಿ ಪ್ರಾರಂಭವಾಯ್ತು, ಎಲ್ಲಿವರೆಗೂ ಹೋಯ್ತು ನೋಡಿ, ಮರಣವಾಗ. ಏನು ಮಾಡಕ್ ಏನು ಮಾಡಕ್ ಏನು ಮಾಡಕ್ ಪ್ರಿಯರೇ, ಕ್ರೈಸ್ತರಾದಂತ ನಾವು, ಕ್ರಿಸ್ತನನ್ನು ಅಂಗೀಕರಿಸಿದಂತ ನಾವು, ವಾಕ್ಯವನ್ನು ಕೇಳ್ತಿರುವಂತ ನಾವು, ವಾಕ್ಯದ ಪ್ರಕಾರವಾಗಿ ಬದುಕಬೇಕೆಂದು ನಿರ್ಣಯಿಸಿಕೊಂಡು ನಾವು ದಯವಿಟ್ಟು ಇಂಥ ಹೊಲಸು ತಪ್ಪು ಕೆಲಸಗಳನ್ನ ಮಾಡೋದು ಬೇಡ. ಯಾಕೆಂತಂದ್ರೆ ಇದು ಒಳ್ಳೆಯದು ಅಲ್ಲ, ಇದು ಒಳ್ಳೆಯದು ಅಲ್ಲ. ಯಾಕೆಂತಂದ್ರೆ ಒಳ್ಳೇದಿದ್ರೆ ದೇವ್ರು ಹೇಳ್ತಾರೆ ಇದನ್ನ ನೀನು ಮಾಡು, ಕೆಟ್ಟದಾಗಿರೋದ್ರಿಂದ ದೇವ್ರು ಹೇಳ್ತಿದ್ರೆ ಇದನ್ನ ನೀನು. ಇಷ್ಟ ಹೇಳಿದ ಮೇಲೂ ಕೂಡ ಮತ್ತೆ ನಮ್ಮಲ್ಲಿ ಅದು ಬಂದಿದೆ ಅಂತಂದ್ರೆ, ನಮ್ಮಲ್ಲಿ ದೇವರಿಗಿಂತ ಹೆಚ್ಚಾಗಿ ದುಷ್ಟನಿಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿದೆ. ಕೆಲವು ಮಂದಿಗೆ ಕೆಲವೊಂದ್ಸಲ ಒಳ್ಳೆ ಮಾತು ಹೇಳ್ಬೇಕು ಅಂತಂದ್ರೂ ಕೂಡ ಬೇಜಾರಾಗತ್ತೆ. ಯಾಕೆಂತಂದ್ರೆ ಮೊದಲು ಆಲ್ರೆಡಿ ತುಂಬಾ ಸಲ ಹೇಳಿದ್ವಿ, ಹೇಳಿ 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 ಅವರಲ್ಲಿ ನೋಡ್ತೇವೆ ಬದಲಾವಣೆ ಕಾಣಿಸಲ್ಲ. ಕಾಣಿಸದೇ ಇದ್ದಾಗ ಮತ್ತೆ ಮತ್ತೆ ಹೇಳ್ಬೇಕು ಅನ್ಸುತ್ತೆ ಅವ್ರಿಗೆ, ಏ ಏನೋ ನೀನ್ ಮಾಡ್ಕೊ, ನಿಂಗೆ ಹೇಳಿದ್ರು ಕೂಡ ದಯವಿಟ್ಟು ಪ್ರಿಯರೇ, ಅಂತ ಪರಿಸ್ಥಿತಿ ಮನುಷ್ಯರೊಂದು ವೇಳೆ ಹೇಳಿದ್ರು ಪರವಾಗಿಲ್ಲ, ದೇವರೇ ಹೇಳ್ಬಿಟ್ರಂತ ನೀನ್ ವೇಸ್ಟ್, ನಾನು ನಿನ್ ಹೇಳಕ್ ಇಷ್ಟಪಡಲ್ಲ, ನಿನ್ ಜೊತೆ ನಾನ್ ಮಾತನಾಡಕ್ ಇಷ್ಟಪಡಲ್ಲ ಅಂತ ದೇವ್ರು ಹೇಳ್ಬಿಟ್ರು. ಎಲ್ಲಿಗೆ ಹೋಗಕ್ಕಾಗತ್ತೆ ಪ್ರಿಯರೇ? ಎಲ್ಲಿಗೆ ಹೋಗಕ್ಕಾಗತ್ತೆ? ಎಲ್ಲಿಗೆ ಹೋಗಿ ಬದುಕಲಿಕ್ಕೆ ಆಗತ್ತೆ ನಮ್ಮಿಂದ? ಆಗತ್ತಂತೀರಾ? ಆ ದೇವರನ್ನು ಬಿಟ್ಟು, ಆತನ ಸನ್ನಿಧಾನವನ್ನು ಬಿಟ್ಟು ಜೀವಿಸಲಿಕ್ಕೆ ನಮ್ಮಿಂದ ಆಗತ್ತಾ? ನಾವ್ ಅಂದ್ಕೊಳ್ತೇವೆ ಚರ್ಚಿಗೆ ಬರ್ದಿರೋನು ಕೂಡ ಚೆನ್ನಾಗಿದೆ, ನೋ, ಹೊರಗ್ ನೋಡಕ್ಕೆ ಎಲ್ಲರೂ ಚೆನ್ನಾಗಿ ಇರ್ತಾರೆ. ಅಂತರಂಗದಲ್ಲಿ ನೀನು ಪಡ್ತಿರುವಂತ ನೋವು, ನಿನಗೆ ಸಿಗದೇ ಇರುವಂತ ಅಸಂತೃಪ್ತಿ, ನಿನಗೆ ಸಿಗದೇ ಇರುವಂತ ನೆಮ್ಮದಿ, ಅದು ನಿನಗೆ ಮಾತ್ರ ಗೊತ್ತು, ಅದು ನಿನಗೆ ಮಾತ್ರ ಗೊತ್ತು. ಅದನ್ನು ಅನುಭವಿಸಿದಂತವರಾಗಿ ಇಲ್ಲಿರುವಂತ ನಾವು ಅನೇಕರು ಕುಳಿತಿದ್ದೇವೆ. ದಯವಿಟ್ಟು ವಾಕ್ಯವನ್ನ ಎಂದಿಗೂ ಬಿಡಬೇಡಿ ಪ್ರಿಯರೇ. ಯಾವತ್ತೂ ಖುಷಿಯಾಗಿ, ಯಾವತ್ತೂ ಸಂತೋಷವಾಗಿರಿ. ಯಾರ ಮೇಲೂ ದ್ವೇಷವನ್ನು ಇಟ್ಕೊಳ್ಳಿ, ಯಾರ ಮೇಲೆ ಕೆಟ್ಟ ಅಭಿಪ್ರಾಯ. ನಾವು ಚೆನ್ನಾಗಿರೋಣ, ನಮ್ಮ ಜೊತೆಗಿರೋರ್ನು ಚೆನ್ನಾಗಿರೋಣ, ನಾವು ವಾಕ್ಯದಲ್ಲಿ ಬೆಳೆಯೋಣ, ನಮ್ಮ ಪಕ್ಕದಲ್ಲಿರೋರ್ನ ವಾಕ್ಯದಲ್ಲಿ ಬೆಳೆಸೋಣ. ಇಷ್ಟೇ ಬಿಟ್ರೆ ನಾವು ಹಾಳಾಗಿ ಪಕ್ಕದಲ್ಲಿರೋರ್ನ ಹಾಳು ಮಾಡೋದು ಬೇಡ. ಅಂತ ಹೊಲಸು ಕಾರ್ಯಗಳನ್ನು, ತಪ್ಪಾದ ಕಾರ್ಯಗಳನ್ನು, ದೇವರು ಮೆಚ್ಚದಂತ ಕಾರ್ಯಗಳು, ದೇವರು ಅಸಹ್ಯ ಪಡುವಂತ ಕೆಲಸಗಳನ್ನು ನಾವು ಯಾರು ಮಾಡದೆ ದೇವರು ಮೆಚ್ಚುವಂತ ಕಾರ್ಯಗಳನ್ನು ಮಾಡೋಣ. ದೇವರು ನಮಗೆ ಕೊಟ್ಟಂತ ಸ್ವಾತಂತ್ರ್ಯವನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ. ಆ ಸ್ವಾತಂತ್ರ್ಯವನ್ನು ದೇವರಿಗೆ ಮಹಿಮೆ ತರುವವರಾಗಿ ಜೀವಿಸೋಣ. ಇಸ್ರಾಯೇಲ್ಯರು ಮಾಡಿದ ತಪ್ಪೆ ನೀವು ನಾವು ಮಾಡದೆ ಎಚ್ಚರಿಕೆಯಿಂದ ಜೀವಿಸೋಣ. ಬಾಯನ್ನು ಕಾಪಾಡಿಕೊಳ್ಳೋಣ, ಬಾಯನ್ನು ಕಾಪಾಡಿಕೊಳ್ಳುವವನು ಪಟ್ಟಣವನ್ನು ಕಾಪಾಡುವಂತ ಹೃದಯವನ್ನು ಕಾದುಕೊಳ್ಳುವನು ಪಟ್ಟಣವನ್ನು ಕಾಪಾಡುವಂತ ಶೂರನಿಗಿಂತ ಬಲವಂತನು. ಅಂತ ಬಲವಂತರಾಗಿ ನೀವು ನಾವು ಜೀವಿಸಿ ದೇವರ ಲೋಕದಲ್ಲಿ ಮಹಿಮೆ ಪಡಿಸರಾಗಿರಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತಿನ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ.
ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಹೌದು ಸ್ವಾಮಿ, ನಾವು ಬಲಹೀನರು, ಅನೇಕ ಬಲಹೀನತೆಗಳಿಂದ ಒದ್ದಾಡ್ತಿದ್ದೇವೆ ಕರ್ತನೆ. ನಿಮ್ಮ ಸಹಾಯವು ನಮಗೆ ಬೇಕಿದೆ. ನಿಮ್ಮ ಕೃಪೆಯ ಹಸ್ತ ನಮ್ಮನ್ನು ನಡೆಸಬೇಕಿದೆ ಸ್ವಾಮಿ. ನಿಮ್ಮ ಮಾತುಗಳನ್ನು ಕೇಳಿದ್ದೇವೆ, ಅದನ್ನು ಜಯಿಸಬೇಕು. ನಮ್ಮ ಬಾಯನ್ನು ಕಾಪಾಡಿಕೊಳ್ಳಬೇಕು. ನಮ್ಮ ಬಾಯಿಯಿಂದ ಬರುವಂತ ಹೊಲಸನ್ನು ನಾವು ಮುಚ್ಚಿಟ್ಕೊಳ್ಳಬೇಕು, ನಿಮ್ಮ ಸಹಾಯ ನಮಗೆ ಬೇಕು ಕರ್ತನೆ. ಬಲಹೀನರಾಗ್ಬಿಟ್ಟಿದ್ದೇವೆ ಸ್ವಾಮಿ. ಸಾಕಾಗ್ತಿಲ್ಲ ಕರ್ತನೆ ನಿಮ್ಮನ್ನು ಮಹಿಮೆ ಪಡಿಸಲಿಕ್ಕೆ. ಸಾಕಾಗ್ತಿಲ್ಲ ಕರ್ತನೆ ನಿಮ್ಮ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ. ಕರ್ತನೆ ನೀವು ಬೇಕು. ನಿಮ್ಮ ಸಹಾಯ ನಮಗೆ ಬೇಕು. ನಿಮ್ಮ ಕೃಪೆ ನಮಗೆ ಬೇಕು. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿ, ನಿಮ್ಮ ಸಹಾಯವನ್ನು ನಮಗೆ ಕೊಟ್ಟು ನಡೆಸಿ ಕರ್ತನೆ. ನಾವು ಎಲ್ಲಿ ಬಲಹೀನರಾಗಿದ್ದೇವೆ ಅಲ್ಲಿ ಬಲಪಡಿಸಿ. ನೀವು ಅಸಹ್ಯ ಪಡುವಂತ, ನೀವು ಮೆಚ್ಚದಂತ, ನೀವು ಇಷ್ಟಪಡದಂತ ಒಂದು ವೇಳೆ ಮನುಷ್ಯರಾಗಿ ಮಕ್ಕಳಾಗಿ ನಾವಿದ್ದರೆ ಸ್ವಾಮಿ, ನಮ್ಮನ್ನು ಕ್ಷಮಿಸಿ, ನಮ್ಮನ್ನು ಕ್ಷಮಿಸಿ. ಕ್ಷಮಿಸಿ ಎಂದು ಕೇಳುವುದು ಬಿಟ್ಟರೆ ನಮ್ಮಲ್ಲಿ ಬೇರೆ ಏನು ಇಲ್ಲ ಕರ್ತನೆ. ಕ್ಷಮಿಸಿ ಕರ್ತನೆ. ಇನ್ನು ಮುಂದಾದರೂ ನಿಮ್ಮ ಪಾದದ ಸನ್ನಿಧಾನದಲ್ಲಿ ಕೂತು ನಿಮ್ಮ ವಾಕ್ಯವನ್ನು ಕೈ ಹಿಡಿದು ನಿಮಗೆ ವಿಧೇಯರಾಗಿ ಜೀವಿಸಲು ಸಹಾಯ ಮಾಡಿ. ಈ ಒಂದೇ ವರವನ್ನು ನಮ್ಮೆಲ್ಲರ ಜೀವನದಲ್ಲಿ ದಯಪಾಲಿಸಬೇಕೆಂಬ ನಮ್ಮೆಲ್ಲರಲ್ಲಿರುವಂತ ಮಲಿನವನ್ನು ತೆಗೆದುಹಾಕಿ ಪರಿಶುದ್ಧತೆಯ ಕಡೆಗೆ ನಮ್ಮ ಹೆಜ್ಜೆಗಳನ್ನಿಡುತ್ತಾ ಸ್ಥಿರವಾಗಿ ಬಲವಾಗಿ ನಿಮ್ಮನ್ನೇ ನೋಡುತ್ತಾ ಗುರಿ ಮುಟ್ಟುವ ತನಕ ಈ ಪ್ರಯಾಸವನ್ನು, ಈ ಹೋರಾಟವನ್ನು ನಾವು ಬಿಡದೆ ಸಾಗುವವರಾಗಿರುವುದಕ್ಕೆ ಸಹಾಯ ಮಾಡಿ ಸ್ವಾಮಿ. ನಮ್ಗೆ ಬೇಕಾಗಿರುವಂತದ್ದೆಲ್ಲವನ್ನು ನೀವು ಕೊಟ್ಟಿದ್ದೀರ, ಯಾವುದಕ್ಕೂ ಕಡಿಮೆ ಮಾಡಿಲ್ಲ, ಯಾವುದಕ್ಕೂ ಕಡಿಮೆ, ಎಲ್ಲವನ್ನು ಕೊಟ್ಟಿದ್ದೀರ ಸ್ವಾಮಿ. ನಾವು ನಿಮಗೋಸ್ಕರ ಭಕ್ತಿಯಲ್ಲಿ ಬದುಕೋದಕ್ಕೆ ಸಹಾಯ ಹಾಗೆ ಮಾಡುತ್ತೀರೆಂಬುದಾಗಿ ನಂಬುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ನಮ್ಮ ಹೃದಯಗಳೆಲ್ಲವನ್ನು ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರು.